ಶಿಷ್ಯ ಖ್ಯಾತ ವ್ಯಕ್ತಿಚಿತ್ರ ಕಲಾವಿದ ಗಣೇಶ್ ಕೆ ರಾಧಾನಾಯಕ್ ಸರ್ಕಾರಿ ಪ್ರೌಢಶಾಲೆ ಎಣ್ಣೆಹೊಳೆ ಇವರಿಂದ ಭಾವಚಿತ್ರ ಪ್ರಾತ್ಯಕ್ಷಿಕೆ ಒಂದು ಕಡೆ ನಡೀತಾ ಇದೆ. ಇದೀಗ ಸಭಾ ವೇದಿಕೆ ಮೇಲೆ ಮೋಹನ್ ಕಡಬ ಸರ್ ಅವರ ಇನ್ನೋರ್ವ ಶಿಷ್ಯ ಮಾಧವ ಗಂಗೊಳ್ಳು ಇವರ ಸುಪುತ್ರ ಕೊಂಜಾಡಿ ರಾಧಾಶರಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗೊಳ್ಳಿ ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿ ಸಂಚಿತ್ ಇವರಿಂದ ಸ್ಯಾಕ್ಸೋಫೋನ್ ವಾದನ, ತಮಿಳಿನಲ್ಲಿ ನಿತ್ಯಾನಂದ ದೇವಾಡಿಗ ಕುಂದಾಪುರ. ಮೊದಲಿಗೆ ಹಂಸಧ್ವನಿ ರಾಗದಲ್ಲಿ ವಾತಾಪಿ ಗಣಪತಿ ಭಜೆಹಂ ಎನ್ನುವ ನಾದ ನಿನಾದದ ಮೂಲಕ ಕಾರ್ಯಕ್ರಮಕ್ಕೆ ಆರಂಭವನ್ನು ನೀಡಲಿಕ್ಕಿದ್ದಾರೆ. ಒಂದು ಚಪ್ಪಾಳೆ ಮೂಲಕ ಈ ಹುಡುಗರನ್ನು ಪ್ರೋತ್ಸಾಹಿಸೋಣ.
ಶೈಕ್ಷಣಿಕ ಕಾರ್ಯಾಗಾರ 2025 ಉದ್ಘಾಟನಾ ಸಮಾರಂಭಕ್ಕಾಗಿ ಅತಿಥಿ ಗಣ್ಯರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಮ್ಮು ಮತ್ತು ಕಾಶ್ಮೀರ ಶ್ರೀ ರಾಜೇಶ್ ಪ್ರಸಾದ್ IAS ಅವರನ್ನ ಎಲ್ಲರ ಪ್ರೀತಿಯ ಮೇರೆಗೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಈ ಸಂಸ್ಥೆಯ ಹೆಮ್ಮೆಯ ಪ್ರಾಂಶುಪಾಲರಾದಂತಹ ಶ್ರೀ ಮಂಜುನಾಥ್ ಭಟ್ ಸರ್ ಇವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಚಿತ್ರಕಲಾ ಪ್ರದರ್ಶನ ಮತ್ತು ಉದ್ಘಾಟನೆಯನ್ನ ಮಾನ್ಯ ಉಪನಿರ್ದೇಶಕರಾದಂತಹ ಲೋಕೇಶ್ ಇವರು ಇನ್ನೇನು ಬಂದು ನಮ್ಮನ್ನ ಕೂಡ್ಕೊಳ್ತಾರೆ. ಡ್ರಾಯಿಂಗ್ ಗ್ರೇಡ್ ಪರೀಕ್ಷಾ ಕೈಪಿಡಿಯ ಉದ್ಘಾಟನೆಯನ್ನ ಡಯಟ್ನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಅಶೋಕ್ ಕಾಮತ್ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ನಿವೃತ್ತ ಚಿತ್ರಕಲಾ ಶಿಕ್ಷಕರಿಗೆ ಗೌರವ ಸನ್ಮಾನವನ್ನ ಮಾಡುವರು ಉಡುಪಿ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಯಲ್ಲಮ್ಮ ಇವರನ್ನ ವಿನಂತಿಸಿಕೊಂಡು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಸಮಾರಂಭದ ಅತಿಥಿ ಗಣ್ಯರಾಗಿ ಡಾಕ್ಟರ್ NS ಶೆಟ್ಟಿ, ಖ್ಯಾತ ಕೃಷಿ ಅರ್ಥಶಾಸ್ತ್ರಜ್ಞರು, ಜಿಲ್ಲಾ ವಯಸ್ಕರ ಶಿಕ್ಷಣದ ಶಿಕ್ಷಣಾಧಿಕಾರಿಗಳಾದಂತಹ ಯೋಗ ನರಸಿಂಹಸ್ವಾಮಿ KM, ಮಾನ್ಯ ವಿಷಯ ಪರಿವೀಕ್ಷಕರು ಉಪನಿರೀಕ್ಷಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಉಡುಪಿ ಇದರ ಶ್ರೀ ನಾಗರಾಜ್ ಸರ್ ಇವರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯರ್ಕ ಇದರ SDMC ಉಪಾಧ್ಯಕ್ಷರಾದಂತಹ BL ಪ್ರಭು ಸರ್, ಹಾಗೆ ಕುಂದಾಪುರ ತಾಲೂಕು ಚಿತ್ರಕಲಾ ಶಿಕ್ಷಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಶಾಂತ್ BP, ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಹೆಮ್ಮೆಯ ಅಧ್ಯಕ್ಷರಾದಂತಹ ಶ್ರೀನಿವಾಸ ರಾವ್, ಈ ಎಲ್ಲರನ್ನ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾದಂತಹ ಮೋಹನ್ ಕಡಬ ಸರ್ ಇವರು ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತೆ ಎಲ್ಲರ ಪರವಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಗೀತ ಸುಧೆಯ ಮೂಲಕ ಶ್ರೀ ದೇವರನ್ನ ಪ್ರಾರ್ಥಿಸಿ ಆಗಿದೆ. ಇದೀಗ ಸಭಾ ಕಾರ್ಯಕ್ರಮದ ಗೌರವಕ್ಕಾಗಿ ಪ್ರಾರ್ಥನೆಗಾಗಿ ಸಿದ್ಧರಾಗಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿನಿಯರು. ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿಕ್ಷಣದಲ್ಲಿ ನಿನ್ನ ಗೌರವಕ್ಕೆ ದುರು ಬರುವ ಗಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ, ಮಾತೆ ಪೂಜಗ ನಾನು ಎನ್ನಯ ಶಿರವ ಬಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಪ್ರಾರ್ಥಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ಮುಂದಡಿಯನ್ನ ಇಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ಸರ್ವರನ್ನ ಸ್ವಾಗತಿಸಲಿಕ್ಕೆ ಬರ್ತಿದ್ದಾರೆ ಈ ಸಂಸ್ಥೆಯ ಹೆಮ್ಮೆಯ ಚಿತ್ರಕಲಾ ಶಿಕ್ಷಕರಾದಂತಹ ಮೋಹನ್ ಕಡಬ ಇವರು. ಸ್ಥಳೀಯ ದೇವರಾದ ಶ್ರೀ ವೀರಭದ್ರನನ್ನು ಸ್ಮರಿಸಿಕೊಂಡು ಭಕ್ತಿಯಿಂದ ಸ್ಮರಿಸಿಕೊಂಡು ಉಡುಪಿ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಉಡುಪಿ ಇದರ ಒಂದು ಕಾರ್ಯಾಗಾರ ನಮ್ಮಲ್ಲಿ ಆಗಬೇಕು ಅನ್ನೋ ಒಂದು ಹಂಬಲ ಕೆಲವು ವರ್ಷದಿಂದ ಬೇರೆ ಬೇರೆ ಶಾಲೆಗೆ ನಾವು ಹೋಗಿ ಆ ಸ್ಕೂಲನ್ನು ನೋಡಬೇಕು ಅನ್ನೋಂಥ ಆಶೆ ನಮ್ಮ ಚಿತ್ರಕಲಾ ಶಿಕ್ಷಕರು ಇರ್ತದೆ. ಆದ್ದರಿಂದ ನಮ್ಮಲ್ಲಿ ಕೂಡ ಬರಬೇಕು ಅಂತೇಳಿ ಅವರು ಕೇಳಿಕೊಂಡಾಗ ನಾನು ನಮ್ಮಲ್ಲೇ ಮಾಡ್ತೇನೆ ಅಂತೇಳಿ ಈ ಸರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಇದಕ್ಕೆ ನಮ್ಮ ಸಂಸ್ಥೆ ಎಲ್ಲ ಶಿಕ್ಷಕರಿಂದ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಒಟ್ಟಾಗಿ ಇದನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರಾಜೇಶ್ ಪ್ರಸಾದ್ IAS
ಅಧಿಕಾರಿಗಳು, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಮ್ಮು ಕಾಶ್ಮೀರ, ಇವರು GST ಆಯುಕ್ತರಾಗಿದ್ದರು. NEP ಹೊಸ ಶಿಕ್ಷಣ ನೀತಿಯ ಆಯುಕ್ತರಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಆಯುಕ್ತರಾಗಿ ತುಂಬ ಸೇವೆ ಮಾಡ್ತಾ ಬಂದಿದ್ದಾರೆ. ಇವರು ನಾನು ಮತ್ತು ಇವರು ಒಂದೇ ಹಾಸ್ಟೆಲಲ್ಲಿ ಓದುವಾಗ ಅವರ ಓದು ಹೇಗಿತ್ತು ಅಂತ ಮಕ್ಕಳಿಗೆ ಗೊತ್ತಾಗಬೇಕು. ಅದಕ್ಕೆ ಒಂದು 2 ವಿಷಯ ಹೇಳ್ತೇನೆ. ಅವರೊಂದು ಓದಲಿಕ್ಕೆ ಶುರು ಮಾಡಿದರೆ ಯಾರು ಬಂದರೂ ಅಲ್ಲಿ ಸಿಟ್ಟು ಬರ್ತಿದ್ರು ಅವರಿಗೆ. 2 ಕಣ್ಣು ಹೀಗೆ ಮಾಡಿ ನೋಡೋದು, ಎಲ್ಲ ಓಡ್ತಿದ್ರು. ಅಂದರೆ ಬಾಕಿ ಟೈಮಲ್ಲಿ ಹರಟೆ ತಂಟೆ ಎಲ್ಲ ದೂರುತ್ತೆ, ಅದು ಕೂಡ ಗಮ್ಮತ್ತು. ಆದರೆ ಎಲ್ಲ ಮಕ್ಕಳೊಟ್ಟಿಗೆ ಆ ಓದು ಅನ್ನುವಂಥದ್ದು ನಾನು ಅವರಿಂದ ಕಲಿತದ್ದು. ಅವರೊಂದು ಅಕೌಂಟೆನ್ಸ್ ಎಲ್ಲ ಹಾಸ್ಟೆಲಲ್ಲಿ ಇಡೀ ಹಾಲನ್ನು ಉಪಯೋಗಿಸಿ ಮಾಡ್ತಿದ್ರು. ಇದು ಚಾಕ್ ಇಟ್ಕೊಂಡು ಲೆಕ್ಕ ಬರಿತಾ ಬರೋದು, ಅದು ಅಕೌಂಟೆನ್ಸನ್ನು ಬಿಡಿಸ್ತಾ ಬರೋದು, ಉದ್ದ ಮಾಡಿ ಅದನ್ನು ಆ ರೀತಿ ಮಾಡ್ತಿದ್ರು. ರಾತ್ರಿ ನಿದ್ದೆ ಇಲ್ಲ ಅವರಿಗೆ, ಬೆಳಿಗ್ಗೆ ನಿದ್ದೆ ಮಾಡೋದು. ಅಂಥ ಶ್ರಮ ಹೊಟ್ಟವರು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಪಾಸಾದರು, ಬ್ಯಾಂಕಿಗೆ ಹೋದರು. ಹಾಗೆ ರೈಲ್ವೆ ಅದರಲ್ಲಿ ಕೂಡ ಎಕ್ಸಾಮ್ ಬರೆದು ಅದರಲ್ಲಿ ಕೂಡ ಉದ್ಯೋಗ ಮಾಡಿದರು. ಕೊನೆಗೆ ಉದ್ಯೋಗದಲ್ಲಿದ್ದುಕೊಂಡೇ IAS ಅನ್ನು ಇಲ್ಲಿ ಮಾಡಿ ನಮ್ಮ ಸಂಸ್ಥೆಗೆ, ಊರಿಗೆ, ದೇಶಕ್ಕೆ ಅವರು ಒಂದು ಹೆಮ್ಮೆಯ ಆಯುಕ್ತರಾಗಿ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಎಲ್ಲ ಸಂಸ್ಥೆಯ ಅವರು ಬಂದ ನಂತರ ಎಲ್ಲ ಮಕ್ಕಳಿಗೆ ಬೇಕಾದ ಏನೇನು ಬೇಕು ಅನ್ನುವಂಥದ್ದನ್ನು ಮಾಡ್ತಾ ಬಂದಿದ್ದಾರೆ. ಹೊಸ ಬಿಲ್ಡಿಂಗ್ ಬಂತು. ಅಲ್ಲದೆ ಒಂದು ಅಕ್ಷರ ಶೃಂಗೇರಿಯಿಂದ ಊಟ ತರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಪ್ರಾಂಶುಪಾಲರು, ಹಾಗೆ ನಮ್ಮ ವಿಶ್ವೇಶ್ವರರು, ಅಶೋಕ ಜೋಗಿ ಇವರೆಲ್ಲ ನಿಜವಾಗಿ ಪುಣ್ಯದ ಕೆಲಸ. ಪ್ರತಿ 700 ಮಕ್ಕಳಿಗೆ ಊಟ, 7-8 ಮಕ್ಕಳಿಗೆ ಡೈಲಿ ಊಟ ಕೊಡುವಂಥ ಒಂದು ಭಾಗ್ಯ ಅವರದ್ದು. ಅದನ್ನು ಸ್ವೀಕರಿಸುವಂಥ ಭಾಗ್ಯ ಮಕ್ಕಳದ್ದು. ಇದನ್ನು ನಾವು ಯಾವತ್ತೂ ಮರೀಲಿಕ್ಕಿಲ್ಲ ಅಂತ ಪ್ರಾಂಶುಪಾಲರು ಮಂಜುನಾಥ್ ಭಟ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಬಯಸ್ತೇನೆ. ಮಾನ್ಯ ಶ್ರೀ ಲೋಕೇಶ್ ಸರ್ ಉಪನಿರ್ದೇಶಕರು ಬರಬೇಕಿತ್ತು, ಬರ್ತಾರೆ ಅಂತ ಖಂಡಿತ ಒಪ್ಪಿದ್ದಾರೆ. ಆದರೆ ಕಾರಣ ಅಂತಂದರೆ ಲಾಸ್ಟ್ ಬರೋದಿಲ್ಲ ಅಂತೆಲ್ಲ ಹೇಳಿದರು. ಆದರೆ ಶುಭ ಹಾರೈಸಿದರೆ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ನಮ್ಮ ಇದಕ್ಕೊಂದು ಅನುಮತಿ ಕೊಟ್ಟವರು, ಈ ಕಾರ್ಯಕ್ರಮಕ್ಕೆ ಓಡಿ ಮೂಲಕ ನಮಗೆ ಅನುಮತಿ ಕೊಟ್ಟವರು, ಆವಾಗ ಉಪನಿರ್ದೇಶಕರಾಗಿ ನಮ್ಮ ಡಾಕ್ಟರ್ ಅಶೋಕ್ ಕಾಮತ್ರವರು ನಮ್ಮ ಇವತ್ತಿನ ಡ್ರಾಯಿಂಗ್ ಗ್ರೇಡ್ನ ಒಂದು ಕ್ಯಾಂಪ್ ಥರ ಮಾಡಿ ನಮ್ಮ ಡಯಟಲ್ಲಿ ಅದನ್ನು ಬಿಡುಗಡೆ ಮಾಡಿ ಮಕ್ಕಳಿಗೆ ಉಪಯೋಗ ರೀತಿಯಲ್ಲಿ ಒಂದು ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಿದ್ದೇವೆ. ಅದರ ಪರಿಷ್ಕರಣೆ ಮುಂದಕ್ಕೆ ಬೇರೆ ಬೇರೆ ಆಗ್ತಾ ಹೋಗ್ಬೋದು. ಆದರೆ ತಾತ್ಕಾಲಿಕ ಅದನ್ನು ಮಾಡಿ ಅದು ಹಂಚುವ ಕೆಲಸವನ್ನು ಮಾಡ್ತಿದ್ದೇವೆ. ಅದಕ್ಕೆ ಬಂದಂಥ ನಮ್ಮ ಅಶೋಕ್ ಕಾಮತ್ರವರು ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಸೂಚಿಸಿದೆ. ಅದೇ ರೀತಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡುಪಿ ಶ್ರೀಮತಿ ಯಲ್ಲಮ್ಮ ಇವರು ಕೂಡ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಅವರಿಗೆಲ್ಲ ರಜೆ ಆದರೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ. 4ನೇ ಶನಿವಾರ ರಜೆ ಆ್ಯಕ್ಚುಲಿ, ಆದರೆ ನಿಮ್ಮ ಕಾರ್ಯಕ್ರಮ ಬಂದೇ ಬರ್ತೇವೆ ಅಂತೇಳಿ ಮೆಸೇಜ್ ಮಾಡಿ ಇವತ್ತು ಬಂದಿದ್ದು ತುಂಬ ಸಂತೋಷ ಆಯಿತು. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಹೊಂದಿಸ್ತಾರೆ. ಹಾಗೆ ಮುಖ್ಯ ಅತಿಥಿಗಳು ನಮ್ಮ ಡಾಕ್ಟರ್ MS ಶೆಟ್ಟಿ, ನಮ್ಮ ಸಂಸ್ಥೆಯ ಕೊಡುಗೈ ದಾನಿಗಳು, ಶಿಕ್ಷಣ ತಜ್ಞರು, ಎಲ್ಲ ನಮ್ಮ ಶಾಶ್ವತ ಗೌರವ ನಮ್ಮ ಮೆಂಬರ್ ಅವರು
ನಮ್ಮ ಸಂಸ್ಥೆದು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆ ಟೈಮಿಗೆ ಬಂದು ಸಲಹೆ ಸೂಚನೆಯನ್ನು ಕೊಡುವಂಥ ಒಬ್ಬ ಹಿರಿಯ ವ್ಯಕ್ತಿ ಡಾಕ್ಟರ್ ಎನ್ ಎಚ್ ಶೆಟ್ಟಿ ಅವರಿಗೆ ನಮ್ಮ ಪರವಾಗಿ ಸ್ವಾಗತ ಅನಿಸುತ್ತೆ. ಹಾಗೆ ಮತ್ತೊಬ್ಬರು ನಮ್ಮ ಡಯಟ್ನ ನೋಡಲ್ ಶ್ರೀ ಯೋಗ ನರಸಿಂಹಸ್ವಾಮಿ KM. ನಮ್ಮ ಹೆಚ್ಚಿನ ಕಾರ್ಯಕ್ರಮವನ್ನು ಡಯಟಲ್ಲಿ ಅವರೇ ವ್ಯವಸ್ಥೆ ಮಾಡ್ತಾರೆ. ನಮಗೆಲ್ಲ ಹೊಸ ಹೊಸ ಚೈತನ್ಯವನ್ನು ಕೊಡುವಂಥ ಒಬ್ಬ ವ್ಯಕ್ತಿ. ಹೃತ್ಪೂರ್ವಕವಾದಂಥ ಮಾತುಗಳನ್ನು ಮಾತಾಡಿ ನಮ್ಮನ್ನು ಹುರಿದುಂಬಿಸುವವರು ಶ್ರೀ ಯೋಗ ನರಸಿಂಹಸ್ವಾಮಿ KM. ಇವರು ಕೂಡ ನಮ್ಮ ಸಂಸ್ಥೆಯವರಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೀನಿ ಸರ್. ಮತ್ತೊಬ್ಬರು ಶ್ರೀ ನಾಗರಾಜ್ ಸರ್. ನಮ್ಮನ್ನೆಲ್ಲ ಚಿತ್ರಕಲಾ ಶಿಕ್ಷಕರನ್ನು ನೀವು ಕ್ಲಾಸಲ್ಲಿ ಮಾತಾಡಿದ್ದೀರಿ, ಹೊರಗೆ ತಂದು ಪೈಂಟಿಂಗ್ ಮಾಡಿಸಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಇಲೆಕ್ಷನ್ ಟೈಮಲ್ಲಿ ಅಲ್ಲಲ್ಲಿ ಬೂತನ್ನು ಶೃಂಗಾರ ಮಾಡುವಂಥ ಒಂದು ಕೆಲಸವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಶಿಕ್ಷಕರು ಇಡೀ ಜಿಲ್ಲೆಯಾದ್ಯಂತ ಚಿತ್ರಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಅವರು ಮಾಡಿಸಿದ್ದಾರೆ. ಅಲ್ಲದೆ ಕಾರ್ಯಗಳನ್ನು ಮಾಡುವಲ್ಲಿ ನಮಗೆಲ್ಲ ತುಂಬ ಸಹಾಯ ಮಾಡಿದಂಥ ವ್ಯಕ್ತಿ ಶ್ರೀ ನಾಗರಾಜ್ ಸರ್. ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸರ್. ಇನ್ನು ಶ್ರೀ BL ವಿಶ್ವಸ್ಪೋರ್ಟ್ ಡೈಲಿ ಶಾಲೆಗೆ ಬಂದು ಎಲ್ಲ ಏನೇನು ಕಾರ್ಯ ಆಗ್ತಾ ಉಂಟು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಪ್ರಾನ್ಸಿಪಾಲರಿಗೆ ಒಂದು ಹುರಿದುಂಬಿಸುವ ಮತ್ತು ಎಲ್ಲ ಸಪೋರ್ಟ್ ಕೊಡುವಂಥ ನಮ್ಮ STMC ಉಪಾಧ್ಯಕ್ಷರಾಗಿದ್ದಾರೆ ಶ್ರೀ BL ವಿಶ್ವಸ್ಪೋರ್ಟ್. ಇವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ನಮ್ಮ ವೈಸ್ ಪ್ರಿನ್ಸಿಪಾಲ್ ಪ್ರಶಾಂತ್ ಯುವ ನೇತಾರ ನಮ್ಮ ಎಲ್ಲ ಕೆಲಸಗಳಿಗೆ ಪ್ರತಿಯೊಂದು ಕೆಲಸವೂ ಕೂಡ ಅಚ್ಚುಕಟ್ಟಾಗಿ ನಮ್ಮ ಟೀಚರನ್ನು ಬಳಸಿಕೊಂಡು ಕೆಲಸವನ್ನು ನಿರ್ವಹಿಸುತ್ತಿರುವಂಥ ಪ್ರಕಾಶ್ ಪ್ರಭುವರು ಒಂದು ವಾರ ಮೈಸೂರಲ್ಲಿ ಟ್ರೈನಿಂಗಲ್ಲಿದ್ದರು, ಆದರೂ ಬರ್ತೇನೆ ಅಂತೇಳಿ ಬಂದಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೀನಿ. ಶ್ರೀ ಪ್ರಶಾಂತ್ BP ಇವರು ನಮ್ಮ ಒಕ್ಕೂಟದ ಕುಂದಾಪುರ ವಲಯದ ಅಧ್ಯಕ್ಷರಾಗಿದ್ದಾರೆ. ನಮಗೆಲ್ಲ ಕೆಲಸಗಳಿಗೆ ಇದನ್ನೆಲ್ಲ ಉತ್ತೇಜನ ಕೊಟ್ಟು ಒಂದು ಫೋನ್ ಮೂಲಕನೇ ನಮ್ಮ ಎಲ್ಲ ನಾನು ಒಬ್ಬನೇ ಇಲ್ಲಿ ಓದಾಡೋದು, ಆದರೆ ಮಾಹಿತಿಯನ್ನು ಪಡೆಯಲಿಕ್ಕೆ ಎಲ್ಲ ಅವರು ಹೆಲ್ಪ್ ಮಾಡಿದ್ದಾರೆ. ಇವೆಲ್ಲ ಪುಸ್ತಕವನ್ನು ಮುದ್ರಣ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕದ ಸ್ವಾಗತ ಬಯಸಿದ್ದೇನೆ. ಅಧ್ಯಕ್ಷರಾದ ಸುರೇಶ್ ಕೋಲಾರಿ ಇವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತೇಳಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಸುಮಾರು 5-6 ಕೋಟಿಯ ಒಂದು ಪ್ರಾಜೆಕ್ಟನ್ನು ಮಾಡುವಂಥ ಕೆಲಸದಲ್ಲಿ ನಮ್ಮ ಈ ಅಮೃತೋತ್ಸವ ಸಮಿತಿ ಕಾರ್ಯನಿರ್ವಹಣೆ ಸ್ಟಾರ್ಟ್ ಆಗಿದೆ. ನಾಡಿದ್ದು ಸ್ಟೇಜ್ ಎತ್ತುಗಳಾಗ್ತದೆ. ಹಾಗೆ ಎಲ್ಲ ಕೆಲಸಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮ ಬಂದದಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ಇನ್ನು ನಮ್ಮ ಸಂಸ್ಥೆಯ STMC ಎಲ್ಲ ಸದಸ್ಯರಿದ್ದಾರೆ. ಶಿಕ್ಷಕ ವೃಂದ, ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ವೃಂದ, ಚಿತ್ರಕಲಾ ಅಧ್ಯಾಪಕರದೆಲ್ಲ ಬೇರೆ ಬೇರೆ ಇಡೀ ಜಿಲ್ಲೆಯಿದೆ ಅಂತ ಬಂದಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ NP ನ್ಯೂಸ್ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿರುವ NP ನ್ಯೂಸ್ನವರು ಇದ್ದಾರೆ. ಅವರು ಕೂಡ ನಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬಿಟ್ಟು ಹೋದರೆ ನಮ್ಮ ಕಾರ್ಯಕ್ರಮ ಸಂಯೋಜಕರಿದ್ದಾರೆ. ನಮ್ಮೆಲ್ಲ ಸ್ಫೂರ್ತಿ ಉಡುಪಿ ಜಿಲ್ಲೆಯ ಅನೇಕ ಚಿತ್ರಕಲಾ ಶಿಕ್ಷಕರಿಗೆ ಗುರುಗಳಾದಂಥವರು
ಚಿತ್ರಕಲಾ ಮಂದಿರ ಕಲಾ ವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇರುವಂತ ಹಿರಿಯ ಅನುಭವಿ ಮತ್ತೆ ಉಡುಪಿ ಜಿಲ್ಲಾ ಚಿತ್ರಕಲಾ ಶಿಕ್ಷಣ ಸಂಘದ ಅಧ್ಯಕ್ಷರು, ಈ ಶಾಲೆಯ ನಿರಂತರ ಕರ್ಮಿ ಶ್ರೀಯುತ ಮೋಹನ್ ಕಡಬ ಸರ್ ಅವರ ಸ್ವಾಗತ ಮಾತುಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗ ಈ ಸಂಸ್ಥೆಯ ಉಪ ಪ್ರಾಂಶುಪಾಲರಾದಂತಹ ಪ್ರಕಾಶ್ ಪ್ರಭು ಸರ್ ಅವರು ಎಲ್ಲ ಅತಿಥಿ ಗಣ್ಯರಿಗೆ ಶಾಲನ್ನು ಹೊರಿಸಿ ಪುಷ್ಪವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಅಭಿವ್ಯಕ್ತಿ, ಸೌಂದರ್ಯೋಪಾಸನೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸಲಿಕ್ಕಾಗಿಯೇ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಶಿಕ್ಷಣವನ್ನ ಬೋಧಿಸಲಾಗ್ತದೆ. ಅಂತಹ ಚಿತ್ರಕಲೆಯನ್ನು ಬೋಧಿಸುವ ಉಡುಪಿ ಜಿಲ್ಲೆಯ ಶಿಕ್ಷಕರ ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿಕೊಡುವಂತೆ ಈ ಸಂಸ್ಥೆಯಲ್ಲಿ ಆಡಿ ಓಡಿ ಬೆಳೆದು ಬಹು ಕಷ್ಟದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ ಈ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಮ್ಮು ಕಾಶ್ಮೀರ ಸರ್ಕಾರ, ಇಲ್ಲಿನ IAS ಅಧಿಕಾರಿಗಳಾದಂತಹ ರಾಜೇಶ್ ಪ್ರಸಾದ್ ಇವರನ್ನ ಎಲ್ಲರ ಪರವಾಗಿ ಪ್ರೀತಿಯಿಂದ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಇದಕ್ಕೆ ಸಾಕ್ಷಿಯಾಗಬೇಕಾಗಿ ನೆರೆದವರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇರಿ, ನೀವಿಲ್ಲ ಇರಿ. ಈ ಸಮಾರಂಭದ ಅಧ್ಯಕ್ಷರಾದಂತಹ ಹಾಗೂ ಈ ಶಾಲೆಯ ಪ್ರಿನ್ಸಿಪಾಲ್ ಆದಂತಹ ಶ್ರೀ ಮಂಜುನಾಥ್ ಭಟ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಉಡುಪಿ ಡಯಟ್ ಪ್ರಿನ್ಸಿಪಾಲ್ರಾದಂತಹ ಕಾಮತ್ ಅವರೇ, ಬ್ಲಾಕ್ ಎಜುಕೇಷನ್ ಆಫೀಸರ್ ಯಲ್ಲಮ್ಮ ಅವರೇ, ಸಂಸ್ಥೆಯ ಉಪ ಪ್ರಿನ್ಸಿಪಾಲ್ರಾದಂತಹ ಪ್ರಕಾಶ್ ಪ್ರಭು ಅವರೇ, ಅದರ ಜೊತೆಗೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಒಂದು ವಿಶ್ವಮಟ್ಟದ ಆರ್ಥಿಕ ತಜ್ಞರಾದಂತಹ ಡಾಕ್ಟರ್ MS ಶೆಟ್ಟಿ ಅವರೇ, ನನ್ನ ಸಹಪಾಠಿಯಾಗಿರುವಂತಹ ಹಾಗೂ ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದಂತಹ ಕುಲಾಯ್ಡಿ ಸುರೇಶ್ ನಾಯಕ್ ಅವರೇ, ಹಾಗೂ ಈ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂತಹ BL ವಿಶ್ವಾಸ್ ಅವರೇ, ಎಲ್ರಿಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಅದರ ಜೊತೆಗೇ ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಜೊತೆಗೇ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅಧ್ಯಾಪಕರುಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನಗೆ ಈ ಸಮಾರಂಭಕ್ಕೆ ಆಹ್ವಾನಿಸಿ ಅದನ್ನು ಉದ್ಘಾಟನೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಶಾಲೆಯ ಪ್ರಿನ್ಸಿಪಲ್ರಾದಂತಹ ಮಂಜುನಾಥ್ ಭಟ್ರಿಗೂ, ಅದರ ಜೊತೆಗೇ ಇವತ್ತಿನ ಕಾರ್ಯಕ್ರಮದ ಚಿತ್ರಕಲಾ ಸಂಘ ಉಡುಪಿ ಇದರ ಅಧ್ಯಕ್ಷರು, ಅದರ ಜೊತೆಗೇ ಈ ಸಂಸ್ಥೆಯಲ್ಲಿ ಚಿತ್ರಕಲಾ ಅಧ್ಯಾಪಕರುಗಳಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ
ನನ್ನ ನೆಚ್ಚಿನ ಸಹಪಾಠಿಯಾದಂತಹ ಮೋಹನ್ ಕಡಬ ಅವರೇ, ಎಲ್ಲ ಅಧ್ಯಾಪಕರಿಗೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ. ಇವತ್ತಿನ ಈ ಸಮಾರಂಭ ಚಿತ್ರಕಲಾ ಅಧ್ಯಾಪಕರ ಒಂದು ವಿಚಾರಗೋಷ್ಠಿ ವರ್ಕ್ಶಾಪ್ ಅನ್ನುವಂಥದ್ದೇನೋ ಇಲ್ಲಿ ಆಯೋಜಿಸಲಾಗ್ತಾಯಿದೆ. ಎಲ್ಲ ಉಡುಪಿ ಜಿಲ್ಲಾ ಮಟ್ಟದಂತಹ ಚಿತ್ರಕಲಾ ಅಧ್ಯಾಪಕರುಗಳು ಈ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೇ ಈ ಒಂದು ಚಿತ್ರಕಲಾ ಬೋಧನೆ ಜೊತೆಗೆ ಹೇಗೆ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೆರವೇರಿಸಬೇಕು ಅಂತಹ ಬಗ್ಗೆ ಚರ್ಚಿಸಿ ಹೊಸ ಆಯಾ ವಿಧಾನಗಳನ್ನು ಕಲಿತುಕೊಂಡು ಹೋಗಿ ಮುಂದೆ ಅದನ್ನು ಬೋಧನೆ ಮಾಡುವಂತಹ ಒಂದು ಕೆಲಸದಲ್ಲಿ ತೊಡಲಿಕ್ಕಿದ್ದಾರೆ. ಹಾಗೆ ನೋಡಿದರೆ ಅಧ್ಯಾಪಕರುಗಳ ಶಿಕ್ಷಕರ ಏನು ಪಾತ್ರ ಇದೆ ಸಮಾಜವನ್ನು ನಿರ್ಮಿಸುವ, ಈ ನಮ್ಮ ಊರಿನ ಜನರ ಭವಿಷ್ಯವನ್ನು ನಿರ್ಮಿಸುವುದರಲ್ಲಿ ಅವರ ಪಾತ್ರ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದದ್ದು. ನಾವೆಲ್ಲ ಒಂದು ಹಂತದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳಾಗಿ ಇದ್ದವರು. ನಮಗೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಅದರ ಜೊತೆನೇ ಮುಂದಿನ ಜೀವನದಲ್ಲಿ ಹೇಗೆ ಅಧ್ಯಾಪಕರು, ಗುರುಗಳ ಪಾತ್ರ ಏನು, ನಾವು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜು ತನಕ ಅಧ್ಯಾಪಕರ ಪಾತ್ರ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ತರವಾದದ್ದು. ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಅಧ್ಯಾಪಕರುಗಳು ಕೂಡ ಗುರುಗಳಾಗಿ ಆಗಲಿಕ್ಕೆ ಸಾಧ್ಯವಿಲ್ಲ. ಕೆಲವರು ಅಧ್ಯಾಪಕರು ಮಾತ್ರ ಗುರುಗಳಾಗಲಿಕ್ಕೆ ಸಾಧ್ಯ. ನಮ್ಮೆಲ್ಲರ ಅನುಭವ ಹೇಳ್ತದೆ, ಯಾವುದೇ ಶಾಲೆ ಇರ್ಬೋದು, ಯಾವುದೇ ಕ್ಲಾಸ್ ಇರ್ಬೋದು, ಅದು ಪ್ರಾಥಮಿಕ ಇರ್ಬೋದು ಅಥವಾ ಪ್ರೀ ಪ್ರೈಮರಿ ಕೂಡ ಇರ್ಬೋದು ಅಥವಾ ಯೂನಿವರ್ಸಿಟಿ ಲೆವೆಲ್ನ ಹಂತ ಕೂಡ ಇರ್ಬೋದು. ಪ್ರತಿ ಶಾಲೆಯಲ್ಲಿ, ಪ್ರತಿ ಕಾಲೇಜಿನಲ್ಲಿ, ಪ್ರತಿ ಯೂನಿವರ್ಸಿಟಿಯಲ್ಲಿ ಅಥವಾ ಪ್ರತಿ ಕ್ಲಾಸ್ನಲ್ಲಿ ಕೂಡ ಕೆಲವರು ಒಳ್ಳೆಯ ಟೀಚರ್ಸ್ ಇರ್ತಾರೆ, ಇನ್ನು ಕೆಲವರು ಸಾಧಾರಣ ಟೀಚರ್ಸ್ ಇರ್ತಾರೆ. ಈ ಒಳ್ಳೆಯ ಟೀಚರ್ಸ್ ಅಂದರೆ ಅವರು ಎಷ್ಟು ಪರಿಣಾಮ ಉಂಟು ಮಾಡ್ತಾರೆ ಅಂದರೆ ಆ ವಿದ್ಯಾರ್ಥಿಗಳ, ಆ ಊರಿನ ಭವಿಷ್ಯವನ್ನೇ ಬದಲಿಸುವಂತಹ ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವತ್ತಿನ ದಿನ ನಮ್ಮ ಊರಿನ ಜನರು ಶಾಲೆ ಕಾಲೇಜು ಕಲಿತು ಸಮಾಜದಲ್ಲಿ ಸಭ್ಯ ವ್ಯಕ್ತಿಯಾಗಿ ಮುಂದುವರಿಬೇಕಾದರೆ ಆ ಶಾಲೆಯಲ್ಲಿ, ಆ ಹೊತ್ತಿನಲ್ಲಿ ತನ್ನ ಸೇವೆಯನ್ನು ಪೂರ ತನ್ನನ್ನು ತಾನೇ ಸಮರ್ಪಣೆ ಮಾಡಿ ಅಷ್ಟು ಚೆನ್ನಾಗಿ ಬೋಧನೆ ಮಾಡಿ ತನ್ನನ್ನೇ ಮಾದರಿಯಾಗಿ ಪ್ರಸ್ತುತ ಮಾಡಿ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲವಾಗಿ ಮಾಡಿದಂತಹ ಏನಂತ ಕಾರ್ಯ ಇದೆ ಅಂತ ಒಳ್ಳೆಯ ಮಹತ್ತರವಾದ ಕಾರ್ಯ ಇದೆ. ಅದರ ಶ್ರೇಯಸ್ಸು ಈ ಗುರು ಅನ್ನಿಸುವಂತಹ ಅಧ್ಯಾಪಕರುಗಳ ಪಾಲಿಗೆ ಹೋಗ್ತದೆ. ನಾನೇ ವಿದ್ಯಾರ್ಥಿಯಾಗಿದ್ದಾಗ ಈ ಶಾಲೆಯಲ್ಲಿ ನಮ್ಮ ಕುಯಿಲಾಡಿ ಸುರೇಶ್ ನಾಯ್ಕರು ಕೂಡ ಇದೇ ಶಾಲೆಯಲ್ಲಿ ನಾವು ಓದ್ತಾ ಇದ್ದೀವಿ. ನಮಗೆಲ್ಲರೂ ನಾವು ಮೋಹನ ಕಡಬ ಕೂಡ ಅವರು ಇದ್ದರು. ಇನ್ನೂ ಇಲ್ಲಿ ಇರುವಂಥ ಹಲವಾರು ಜನರು ನೀವು ಇಲ್ಲಿ ಬೋಧನೆಯನ್ನು ಇಲ್ಲಿ ಮಾಡಿದ್ದೀರಿ ಅಥವಾ ಇಲ್ಲೇ ವಿದ್ಯಾರ್ಥಿಗಳಾಗಿದ್ದೀರಿ. ಕೆಲವರು ಅಂತೂ ಅಧ್ಯಾಪಕರು ಭವಿಷ್ಯ ನಿರ್ಮಿಸುವಲ್ಲಿ ಹೇಗೆ ಅವರ ಬೋಧನೆಯ ಶೈಲಿ ಹೇಗಿತ್ತು ಅಂದರೆ, ಅವರು ಕ್ಲಾಸಲ್ಲಿ ಬಂದು ಪಾಠ ಮಾಡಿದರೆ ಅದು ತನ್ನಷ್ಟಕ್ಕೆ ಅದೆಷ್ಟು ಅದನ್ನು ಕೇಳುವಂತಹ, ಅದನ್ನು ಅದಷ್ಟು ಆಳಿಸಿ ಅದನ್ನು ಮನದಾರೆಯಿಂದ ಮನಸ್ಸು ಕೊಟ್ಟು ಕೇಳಿಸುವಂಥ ನಿಶಬ್ದವಾಗಿ ಇಡೀ ಕ್ಲಾಸ್ ನಡೀತಾ ಇದೆ. ಒಳ್ಳೆಯ ಉದಾಹರಣೆ ಕೊಡಬೇಕಂದ್ರೆ ಇಲ್ಲಿ ಎಸ್ ಪೂಜಾರ್ ಅಂತ ಫಿಸಿಕ್ಸ್
ಮತ್ತು ಮ್ಯಾಥಮೆಟಿಕ್ಸ್ ಟೀಚ್ ಮಾಡುವಂಥ ಒಬ್ಬರು ಅಧ್ಯಾಪಕರು ಇದ್ದರು. ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ, ಯಾಕಂದರೆ ಅಂತಹ ಹಲವಾರು ಟೀಚರ್ಸ್ಗಳು ಕೂಡ ಇದ್ದರು. ಮಂಜುನಾಥ್ ಸೇರಿಗಾರ್ ಅಂತ ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವರು ಕೂಡ ನಮಗೆ SSLC ಇರುವಾಗ 9th ವಿಜ್ಞಾನವನ್ನು ಬೋಧಿಸ್ತಾ ಇದ್ರು. ಹಾಗೆ ಹಲವಾರು ಅಧ್ಯಾಪಕರುಗಳು. ಈವನ್ ನಾನು ಪ್ರಾಥಮಿಕವಾಗಿ ಬೊಮ್ಮಾರಬೆಟ್ಟು ಕೊಂಡಾಡಿಯಲ್ಲಿರುವಂಥ ಸ್ಕೂಲಲ್ಲಿ ಓದಿದ್ದೆ. ಅಲ್ಲಿ ಒಂದು 4-5 ಜನ ಟೀಚರ್ಸ್ ಇರ್ತಾಯಿದ್ರು. ಅದರಲ್ಲಿ ಒಂದು 2 ಜನ ಟೀಚರ್ಸ್, ಮಂಜುನಾಥ್ ನಾಯ್ಕ್ ಅಂತ ಒಬ್ಬರು ಇದ್ದರು, ಅದರ ಜೊತೆ ಒಂದು ರವಿರಾಜ್ ಶೆಟ್ಟಿ ಅಂತ ಇನ್ನೊಬ್ಬರು ಇದ್ದರು. ಇವಾಗಲೂ ನಮ್ಮ ಕೊಂಡಾಡಿ ಅಕ್ಕಪಕ್ಕದಲ್ಲೇ ವಾಸವಾಗಿದ್ದಾರೆ. ಅವರ ಬೋಧನಾ ಶೈಲಿ ಅಂದರೆ ಆ ಒಂದು ಕಾಲದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿಕೊಂಡು ಮುಂದಕ್ಕೆ ಬರಬೇಕಾದ್ರೆ ಒಂದು ಶಾಲೆಯಲ್ಲಿರುವ 2 ಅಥವಾ 3 ಗುರುಗಳೇ ಕಾರಣ. ಬೇರೆಯವರು ಕೂಡ ಇದ್ದರು, ಆದರೆ ಅವರ ಬೋಧನೆ ಅದಷ್ಟೇನು ಇಫೆಕ್ಟಿವ್ ಆಗಿ ಇರಲಿಲ್ಲ. ಅಂದರೆ ನಾನು ಇದನ್ನೇ ಹೇಳ್ತಾ ಇರೋದು, ಕೆಲವೊಂದು ಅಧ್ಯಾಪಕರುಗಳು ಹೇಗೆ ಇಡೀ ಸಮಾಜದ ಒಂದು ಏಳಿಗೆಯನ್ನು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹೇಗೆ ನಿರ್ಮಿಸುತ್ತಾರೆ ತನ್ನ ಬೋಧನಾ ಶೈಲಿಯಿಂದ, ತನ್ನನ್ನು ತಾನೇ ಸಮರ್ಪಣಾ ಒಂದು ಭಾವದಿಂದ ಹೇಗೆ ತೊಡಗಿಸಿಕೊಳ್ಳುತ್ತಾರೋ ಆವಾಗ ಮಾತ್ರ ಈ ಒಂದು ಸಮಾಜ ನಿರ್ಮಾಣ, ವ್ಯಕ್ತಿ ನಿರ್ಮಾಣ, ಈ ದೇಶದ ನಿರ್ಮಾಣ ಸಾಧ್ಯವಾಗ್ತದೆ. ನಾನು ಹೇಳುವಂತಹ ಒಂದು ಉದ್ದೇಶ ಅಂದರೆ ಅಧ್ಯಾಪಕರುಗಳ ಪಾತ್ರ, ಹಾಗೂ ಅದು ಕೂಡ ಅಧ್ಯಾಪಕರುಗಳು ಯಾವಾಗ ತನ್ನ ಹೊಣೆಯನ್ನು, ತನ್ನ ಜವಾಬ್ದಾರಿಯನ್ನು ತನ್ನನ್ನು ತಾನೇ ತೊಡಗಿಸಿಕೊಂಡು ತನ್ನನ್ನೇ ತಾನೇ ಸಮರ್ಪಣೆ ಮಾಡಿಕೊಂಡು ಅದನ್ನು ನಿಭಾಯಿಸ್ತಾರೋ, ಬೋಧನಾ ಶೈಲಿಯನ್ನು ಕರಗತ ಮಾಡಿಸ್ಕೊಳ್ತಾರೋ ಆವಾಗ ಮಾತ್ರ ಅದು ಇಫೆಕ್ಟಿವ್, ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಬರೇ ಒಂದು ಸರಕಾರಿ ಕೆಲಸ ಅಂತ ನಿಭಾಯಿಸಿದರೆ ಅವರೊಬ್ಬರು ಶಿಕ್ಷಕರಾಗಲಿಕ್ಕೆ ಮಾತ್ರ ಸಾಧ್ಯವಿದೆ, ಆದರೆ ಗುರುವಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಅಧ್ಯಾಪಕರುಗಳು ಕೂಡ ಒಂದು ಗುರುವಾಗುವಂತಹ ತನ್ನ ಹೊಣೆಯನ್ನು ಅದನ್ನು ನಿಭಾಯಿಸುವಂಥದ್ದು ಅತ್ಯಂತ ಮುಖ್ಯ. ಆವಾಗ ಮಾತ್ರ ಜನರ, ವಿದ್ಯಾರ್ಥಿಗಳ, ದೇಶದ, ನಾಡಿನ ಉಜ್ವಲ ಭವಿಷ್ಯ ನಿರ್ಮಾಣಕ್ಕೆ ನಾಂದಿಯಾಗ್ತದೆ. ಅದರ ಜೊತೆಗೇ ವಿದ್ಯಾರ್ಥಿಗಳು, ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಆಗಿದ್ದವರು ಒಂದು ಕಾಲಕ್ಕೆ. ನಾವೆಲ್ಲ ಇವತ್ತಿನ ವಿದ್ಯಾರ್ಥಿಗಳು ಏನೆಲ್ಲ ನೀವನ್ನು ಆಟ, ಊಟ, ಓಟ ಎಲ್ಲ ಮಾಡ್ತೀರ, ಅದೆಲ್ಲ ಮಾಡಿಕೊಂಡು ನಾವೆಲ್ಲ ಮುಂದಕ್ಕೆ ಬಂದವರು. ಅಂದರೆ ವಿದ್ಯಾರ್ಥಿಗಳು ಏನು ಶಿಕ್ಷಕರು ಬೋಧನೆ ಮಾಡ್ತಾರೋ ಅದರ ಜೊತೆಗೇ ಇವತ್ತಿನ ಆಧುನಿಕ ಯುಗದಲ್ಲಿ, ಯಾವಾಗ ನಾವು 40 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳಾಗಿದ್ದೆವು, ಆವಾಗ ನಮಗೆ ಈ ಥರದ ಸೌಕರ್ಯವಿರಲಿಲ್ಲ. ಇವತ್ತಿನ ಇಂಟರ್ನೆಟ್ ಯುಗ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಸವಲತ್ತುಗಳಿರ್ಬೋದು, ಯಾವುದೇ ಸವಲತ್ತುಗಳಿರಲಿಲ್ಲ. ನಮ್ಮದೊಂದು ಇಲ್ಲಿ ಲೈಬ್ರರಿಯ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ. ಏನು ನಮಗೆ ಬೋಧನೆ ಮಾಡ್ತಾ ಇದ್ರೋ ಒಂದು ಟೆಕ್ಸ್ಟ್ ಬುಕ್ ಇತ್ತು, ಅದು ಬಿಟ್ಟರೆ ಬೇರೆ ಯಾವ ಸೌಕರ್ಯವೂ ಇರಲಿಲ್ಲ. ಆದರೆ ಇವತ್ತಿನ ವಿದ್ಯಾರ್ಥಿಗಳು ಅದೆಷ್ಟು ಭಾಗ್ಯಶಾಲಿ ಅಂದರೆ, ಇಡೀ ವಿಶ್ವದ ಅತ್ಯಂತ ಶ್ರೇಷ್ಠವಾದಂತಹ ಬೋಧನೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿದೆ, ಇಂಟರ್ನೆಟ್ಟಲ್ಲಿದೆ. ನೀವು ಯೂಟ್ಯೂಬ್ ಓಪನ್ ಮಾಡ್ಬೋದು ಅಥವಾ ಯಾವುದೇ ಒಳ್ಳೆಯ ಒಂದು ವೆಬ್ಸೈಟನ್ನು ಓಪನ್ ಮಾಡಿದರೆ ನಮಗೆ ಇವತ್ತು ವಿಶ್ವದ ಅತ್ಯುನ್ನತ ಶ್ರೇಣಿಯ ಯೂನಿವರ್ಸಿಟಿಗಳಾದಂಥ, ಅದು ಕೇಂಬ್ರಿಡ್ಜ್ ಇರ್ಬೋದು, ಆಕ್ಸ್ಫರ್ಡ್ ಇರ್ಬೋದು, ಹಾರ್ವರ್ಡ್ ಇರ್ಬೋದು, ಅಥವಾ ನಮ್ಮ IIM ಅಹಮದಾಬಾದ್ ಅಥವಾ ಲಕ್ನೋ ಅಥವಾ ಬೇರೆ ಯಾವುದೇ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಸ್ಟ್ಯಾಂಡರ್ಡ್ ಇರ್ಬೋದು, ಅದು ಬಿಟ್ಟರೆ IAS ತರಬೇತಿ ಕೊಡುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯ ಸ್ಟ್ಯಾಂಡರ್ಡ್ ಇರ್ಬೋದು, ಅದು ಉಚಿತವಾಗಿ ಎಟ್ ದ ಕ್ಲಿಕ್ ಆಫ್ ಎ ಬಟನ್, ಒಂದು ಬಟನ್ ಒತ್ತಿದ್ರೆ ಅದು ಲಭ್ಯವಿದೆ. ಅಂತಹ ಒಂದು ಉತ್ತಮ ಶ್ರೇಣಿಯ ಲೆಕ್ಚರ್ಸ್ ಫ್ರೀ ಆಫ್ ಕಾಸ್ಟ್
ಅದು ಎಷ್ಟು ಬೇಕೋ ಅದೆಷ್ಟು ಲಭ್ಯವಿದೆ. ಆದರೆ ಅದರ ಇನ್ನೊಂದು ಅಂಶ ಅಂದರೆ ವರ್ಸ್ಟ್ ಎಜುಕೇಷನ್ ಕೂಡ, ವರ್ಸ್ಟ್ ಕೈಂಡ್ ಆಫ್ ಎಜುಕೇಷನ್, ಅಲ್ಲ ಸಲ್ಲದಂತಹ ಎಜುಕೇಷನ್ ಕೂಡ, ಅದು ಕೂಡ ಉಚಿತವಾಗಿ ಲಭ್ಯವಿದೆ ಇಂಟರ್ನೆಟ್ಟಲ್ಲಿ. ಅಂದರೆ ಇದರ ಚಾಯ್ಸ್ ಮಾಡುವಂತಹ ಒಂದು ಪ್ರಜ್ಞೆ, ಚಾಯ್ಸ್ ಮಾಡುವಂತಹ ಒಂದು ಬುದ್ಧಿಮತ್ತೆ, ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿ ಮಾತ್ರವಲ್ಲದೆ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಜೀವನ ಪರ್ಯಂತ ವಿದ್ಯಾರ್ಥಿಗಳೇ. ಸರಿಯಾದಂತಹ ಒಂದು ಕಂಟೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ಜ್ಞಾನಾರ್ಜನೆ ಮಾಡುವಂತಹ ಒಂದು ಇಂಟೆಲಿಜೆನ್ಸ್ ಇದ್ದರೆ ದ ಬೆಸ್ಟ್ ಕೈಂಡ್ ಆಫ್ ಎಜುಕೇಷನ್ ಹಿರಿಯಡ್ಕದಲ್ಲಿದ್ದು ಅಥವಾ ಅಂಜಾರ್ ಗ್ರಾಮದಲ್ಲಿದ್ದು ಅಥವಾ ಬೊಮ್ಮಾರಬೆಟ್ಟು ಗ್ರಾಮದಲ್ಲಿ ಯಾವುದೇ ಹಳ್ಳಿಯ ಕೋಣೆಯಲ್ಲಿದ್ದು ಕೂಡ ಆ ವಿದ್ಯಾರ್ಜನೆಯನ್ನು ಉಚಿತವಾಗಿ ಮಾಡ್ಬೋದು. ಅಥವಾ ಅದನ್ನು ಬಿಟ್ಟು ಅದು ಕೆಟ್ಟ ವಿಷಯಗಳನ್ನು ಕೂಡ ಒಬ್ಬನು ಮಾಡಬೇಕಂದ್ರೆ ಅದು ಕೂಡ ಉಚಿತವಾಗಿ ಲಭ್ಯವಿದೆ. ಆದರೆ ಯಾವುದು ಉತ್ತಮ ಒಂದು ಶ್ರೇಷ್ಠವಾದಂತಹ ವಿದ್ಯಾರ್ಜನೆಯನ್ನು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಅದನ್ನು ಮನವರಿಕೆ ಕರಗತ ಮಾಡುವಂತಹ ಒಂದು ಜ್ಞಾನ ಅಂತ ಒಂದು ಸ್ಮಾರ್ಟ್ನೆಸ್ ಅನ್ನೋಂಥದ್ದು ಏನಿದೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಜನರಲ್ಲಿ ಇದ್ದರೆ, ನಾನು ಅನಿಸ್ಕೊಂಡಿದ್ದೇನೆ ನಾವು 2047 ಮೊದಲೇ ನಾವು ಒಂದು ಅಭಿವೃದ್ಧಿ ಹೊಂದಿದಂತಹ ದೇಶವಾಗುವಂತಹ ನಮ್ಮ ಪ್ರಧಾನಮಂತ್ರಿಗಳ ಕಲ್ಪನೆ ಏನಿದೆ, ನಮ್ಮ ನಾಯಕರುಗಳ ನಮ್ಮ ದೇಶದ ಕನಸು ಏನಿದೆ, ಅದು ನನಸು ಮಾಡಲಿಕ್ಕೆ ಸಾಧ್ಯವಿದೆ. ಜ್ಞಾನಾರ್ಜನೆ ಮಾಡಿದರೆ, ಅಂತಹ ಒಂದು ಜ್ಞಾನವನ್ನು ಗಳಿಸಿದರೆ ಯಾವುದೇ ರಂಗವಿರ್ಬೋದು, ಅದು ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ವಿದ್ಯೆ ಇರ್ಬೋದು, ಅಥವಾ ನೀವು ಯಾವುದೇ ರಂಗವನ್ನು ತಗೊಳ್ಕೊಳ್ಳಿ, ಆ ಒಂದು ರಂಗದಲ್ಲಿ ಎಕ್ಸಲೆನ್ಸ್ ಅಂದರೆ ಒಂದು ಒಳ್ಳೆಯ ಥರದಂತಹ ಒಂದು ಉತ್ತಮವಾದಂತಹ ಒಂದು ಶ್ರೇಷ್ಠತೆಯನ್ನು ಗಳಿಸಲಿಕ್ಕೆ ಸಾಧ್ಯ. ಈ ಎರಡು ಮಾತನ್ನು ಹೇಳ್ತಾ ಈ ಸಮಾರಂಭಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ಹಾಗೂ ನನ್ನ ಎರಡು ಶಬ್ದಗಳನ್ನು ತುಂಬ ಒಂದು ನಿಶಬ್ದವಾಗಿ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದರ ಜೊತೆಗೇ ನಿಮಗೆಲ್ಲರಿಗೂ ವಿಶೇಷವಾಗಿ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಕಾಮನೆಯನ್ನು ಮಾಡುತ್ತಾ ನಮ್ಮ ಈ ಹಿರಿಯ ಕ್ಷೇತ್ರದ ಪರಮಾತ್ಮನಾದಂತಹ ವೀರಭದ್ರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಶುಭಕಾಮನೆಗಳನ್ನು ಕೊಡ್ತೇನೆ. ಧನ್ಯವಾದಗಳು. ತಾನೋರ್ವ ಶ್ರೇಷ್ಠ ಹುದ್ದೆಯಲ್ಲಿದ್ದರೂ ತಾನು ನಡೆದು ಬಂದ ದಾರಿ, ಈ ಶಾಲೆಯ ಮೇಲಿನ ಅಭಿಮಾನವನ್ನು ಸದಾ ಹೊತ್ತೊಯ್ಯುತ್ತಿರುವ ಮತ್ತು ಇಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುವಂತಹ ಶ್ರೀ ರಾಜೇಂದ್ರ ಪ್ರಸಾದ್ ಸರ್, ರಾಜೇಶ್ ಪ್ರಸಾದ್ ಸರ್ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತುಗಳನ್ನಾಡಿದ್ದೀರಿ, ಹುರಿದುಂಬಿಸಿದ್ದೀರಿ. ತಮಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಇದೀಗ ಮುಂದಿನ ಕಾರ್ಯಕ್ರಮ ಬಹುಮುಖ್ಯ ಘಟ್ಟ, ಡ್ರಾಯಿಂಗ್ ಗ್ರೇಡ್ ಪರೀಕ್ಷಾ ಕೈಪಿಡಿ. ನಾವೆಲ್ಲ ಹಿಂದಿನ ಕಾರ್ಯಾಗಾರದಲ್ಲಿ ಚಿತ್ರಕಲಾ ಶಿಕ್ಷಕರು ಒಂದಷ್ಟು ಜನ ಸೇರಿ ಒಂದು ಮಾದರಿ ಕೈಪಿಡಿಯನ್ನು ಎಲ್ರಿಗೂ ಸಮಾನವಾಗಿ, ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಬೋಧನೆ ಸಿಗಲಿ ಅನ್ನೋ ಉದ್ದೇಶದಿಂದ ಚಿತ್ರಕಲಾ ಕೈಪಿಡಿ, ಡ್ರಾಯಿಂಗ್ ಗ್ರೇಡ್ ಪರೀಕ್ಷಾ ತಯಾರಿ ಕೈಪಿಡಿಯನ್ನು ತಯಾರು ಮಾಡಿದ್ದೆವು. ಡಯಟ್ನ ಸಂಪೂರ್ಣ ಸಹಕಾರದೊಂದಿಗೆ ಜರುಗಿದ ಆ ಕಾರ್ಯಾಗಾರದಲ್ಲಿ ನಡೆದ ಚಿತ್ರಗಳನ್ನು ಪುಸ್ತಕ ರೂಪದಲ್ಲಿ ತಯಾರು ಮಾಡಲಾಗಿದ್ದು, ಇದೀಗ ಅದರ ಉದ್ಘಾಟನೆ ಮಾಡಿಕೊಡುವಂತೆ ಡಾಕ್ಟರ್ ಅಶೋಕ್ ಕಾಮತ್ ಪ್ರಾಂಶುಪಾಲರು, ಡಯಟ್ ಉಡುಪಿ ಇವರನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ದಿನಗಳ ಕಾರ್ಯಾಗಾರದಲ್ಲಿ ಸುಮಾರು 50 ಚಿತ್ರಕಲಾ ಶಿಕ್ಷಕರು ರಚಿಸಿದಂಥ ಕಲಾಕೃತಿಗಳು ಪುಸ್ತಕ ರೂಪದಲ್ಲಿ ಮುಂದೆ ವಿದ್ಯಾರ್ಥಿಗಳಿಗೆ ಇದರ ಪೂರಕವಾಗಿ ಸಹಾಯವಾಗಲಿಕ್ಕಿದ್ದು,
ಗ್ರೇಡ್ ಪರೀಕ್ಷೆಯನ್ನು ಎದುರಿಸುವವರಿದ್ದಾರೆ. ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ ಡಾಕ್ಟರ್ ಅಶೋಕ್ ಕಾಮತ್ ನಮ್ಮೆಲ್ಲ ಮಾರ್ಗದರ್ಶಿಗಳು, ಅತ್ಯುತ್ತಮ ವಾಗ್ಮಿಗಳು ಕೂಡ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಸರ್. ಈ ಕಾರ್ಯಕ್ರಮದ ಉದ್ಘಾಟಕರು ಭಾರತದ ಕಿರೀಟಪ್ರಾಯವಾಗಿರುವಂತಹ ಜಮ್ಮು ಕಾಶ್ಮೀರದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ರಾಜೇಶ್ ಪ್ರಸಾದ್ ಸರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಪ್ರೀತಿಯ ಸಹೋದ್ಯೋಗಿ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಹಳ ಖುಷಿಯಾಯಿತು ಅವ್ರ ಮಾತನ್ನು ಕೇಳಿದಾಗ. ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನ ಎಲ್ಲ ಕಡೆಯಿಂದ ಲಭ್ಯ ಆಗ್ತಾ ಇದೆ, ಅವರು ಅದನ್ನು ಆಯ್ಕೆ ಮಾಡುವ ಒಂದು ವಿವೇಕವನ್ನು ಬಳಸ್ಕೋಬೇಕು ಅಂತ ಅವ್ರು ಹೇಳಿದರು. ಸೊ ಈ ಥರದ ವಿವೇಕವಂತ ವಿದ್ಯಾರ್ಥಿಗಳು ನಾವು ಆಗಬೇಕು ಅಂದಾಗ ಅದು ಕೆಲವು ಮಾಡೆಲ್ಗಳನ್ನು ನೋಡಿದಾಗ ಸಾಧ್ಯವಾಗುತ್ತೆ. ಈ ಭಾಗದಲ್ಲಿ IAS ಬರೆಯುವ ಸಂಖ್ಯೆ ಬಹಳ ಕಡಿಮೆ. ಸೊ ರಾಜೇಶ್ ಪ್ರಸಾದ್ ಸರ್ ಅವರು ಆ ಕಾಲದಲ್ಲೇ IAS ಅನ್ನು ಬರೆದಿದ್ದಾರೆ ಅಂದರೆ ನಿಮ್ಮ ಎದುರುಗಡೆ ಒಂದು ಮಾದರಿ ಇದೆ. ಈ ಮಾದರಿಯನ್ನು ನಾವು ನಿಜವಾಗ್ಲೂ ಮುಂದಕ್ಕೆ ತಗೊಂಡು ಹೋಗಬೇಕು. ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ, ಒಂದು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಡೀ ಜಿಲ್ಲೆ ಹೇಗೆ ನಡಿಬೇಕು, ಇಡೀ ರಾಜ್ಯ ಹೇಗೆ ಒಂದು ದಿಕ್ಸೂಚಿಯಾಗಿ ಮುನ್ನಡೆಬೇಕು ಅನ್ನುವಂಥ ಯೋಜನೆಯನ್ನು ಮಾಡೋದಕ್ಕೆ ಒಂದು ಶಕ್ತಿ ಆ ಒಂದು ಪೀಠದಲ್ಲಿರುತ್ತೆ. ಸೊ ಅದನ್ನು ನೀವು ಏರಬೇಕು ಅಂದಾಗ ಅದಕ್ಕೆ ಯಾವ ಬಗೆಯ ಪ್ರಯತ್ನಗಳು ಬೇಕು ಅನ್ನೋದನ್ನು ಮೋಹನ್ ಕಡಬ ಅವರು ಹೇಳಿದರು. ಓದುವಾಗ ಆ ಬಗೆಯ ಏಕಾಗ್ರತೆ, ಆ ಓದಿಗೆ ಯಾರಾದರೂ ತೊಂದರೆ ಕೊಟ್ಟರೆ ತಕ್ಷಣ ಕಣ್ಣೋಟದಲ್ಲೇ ಅವರನ್ನು ದೂರ ಮಾಡುವಷ್ಟು ಛಾತಿ, ಅವುಗಳಿದ್ದಾಗ ಮಾತ್ರ ನಾವು ಒಬ್ಬ ಸಮಗ್ರ ವಿದ್ಯಾರ್ಥಿಯಾಗಿರೋದಕ್ಕೆ ಸಾಧ್ಯ ಅಂತ ಭಾವಿಸ್ತೇನೆ. ಇವತ್ತಿನ ವಿಷಯವನ್ನು ಮಾತಾಡೋದಾದರೆ, ಚಿತ್ರಕಲಾ ಶಿಕ್ಷಕರು ಸೇರಿ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಗೆ ಒಂದು ಕೈಪಿಡಿಯನ್ನು ಸಿದ್ಧ ಮಾಡಿದ್ದಾರೆ. ನಮ್ಮಲ್ಲಿ 106 ಸರ್ಕಾರಿ ಪ್ರೌಢಶಾಲೆಗಳಿದೆ, ಆದರೆ ಶಿಕ್ಷಕರ ಸಂಖ್ಯೆ ನೋಡಿ 40ಕ್ಕಿಂತ ಕಡಿಮೆ ಇದೆ. ಬೇರೆ ನಮ್ಮಲ್ಲಿ ಹೈಸ್ಕೂಲ್ಗಳು, ಅನ್ಎಡೆಡ್ ಶಾಲೆಗಳಿವೆ, ಅಲ್ಲಿ ಸಾಧಾರಣ 500ಕ್ಕಿಂತ ಹೆಚ್ಚು ಮಕ್ಕಳಿರೋ ಕಡೆ ಡ್ರಾಯಿಂಗ್ ಮಾಸ್ಟರ್ಗಳಿದ್ದಾರೆ. ಎಲ್ಲಿ ಡ್ರಾಯಿಂಗ್ ಮಾಸ್ಟರ್ ಇದ್ದಾರೋ ಆ ಶಾಲೆಯಲ್ಲಿ ಆ ಒಂದು ಅಭಿವ್ಯಕ್ತಿಗೆ ಒಂದು ವಿಶೇಷ ಮೆರುಗು ಸಿಗುತ್ತೆ. ಆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಅವರು ಹೊರ ಹಾಕೋದಕ್ಕೆ, ಅದೊಂದು ಅಚ್ಚುಕಟ್ಟುತನವನ್ನು ತರೋದಕ್ಕೆ ಡ್ರಾಯಿಂಗ್ ಮಾಸ್ಟರ್ಗಳು ಸಹಾಯ ಮಾಡ್ತಾರೆ. ಪ್ರತಿ ವರ್ಷ ಎಲೆಕ್ಷನ್ ಟೈಮಲ್ಲಿ ಒಬ್ಬರು DC ಇಲ್ಲಿಗೆ ಬರ್ತಾರೆ ಮತ್ತು ಇಲ್ಲಿಯ ಶಾಲೆಯ ಒಂದು ಆಗಮದಲ್ಲೇ ಇರುವಂತಹ ಬಣ್ಣ ಬಣ್ಣದ ಒಂದು ಏನು ಹೇಳ್ಬೋದು ಸ್ಟ್ರಕ್ಚರ್, ಇವುಗಳನ್ನು ನೋಡಿ ಪೇಪರಲ್ಲಿ ನ್ಯೂಸ್ ಸಮೇತ ಬರುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮೋಹನ್ ಕಡಬರು ಮಾಡುವಂತಹ ವಾರ್ಷಿಕ ಚಿತ್ರಕಲಾ ಪ್ರದರ್ಶನಗಳಲ್ಲಿ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಒಂದು ಸುಂದರವಾಗಿ ಮೂಡಿ ಬರುತ್ತೆ. ಸೊ ಒಬ್ಬ ಹುಡುಗ ಓದ್ತಾ ಇರುವಾಗ 15-20 ನಿಮಿಷಕ್ಕೆ ಅವನ ಒಂದು ಕಾನ್ಸಂಟ್ರೇಷನ್ ಏನಿದೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದೇ ಡ್ರಾಯಿಂಗ್ ಮಾಡ್ತಾ ಇರುವಾಗ ಆ ಕಾನ್ಸಂಟ್ರೇಷನ್ 2 ಗಂಟೆ 2.5 ಗಂಟೆ ತನಕ ಒಂದೇ ಕಡೆ ಫೋಕಸ್ ಆಗಿರೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ನಮ್ಮ ಅವಧಾನವನ್ನು ಹಿಡಿದುಕೊಳ್ಳುವಲ್ಲಿ ಡ್ರಾಯಿಂಗ್ ಒಂದು ಒಳ್ಳೆಯ ಸಾಧನವಾಗಿದೆ. ಸೊ ಈ ಡ್ರಾಯಿಂಗಿಗೆ ಪ್ರತಿ ವರ್ಷ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮಾಡುತ್ತೆ. ಜೂನಿಯರ್ ಎಕ್ಸಾಮ್ ಇರುತ್ತೆ, ಸೀನಿಯರ್ ಎಕ್ಸಾಮ್ ಇರುತ್ತೆ. ಆ ಕಾಲಘಟ್ಟದಲ್ಲಿ 100-150 ಜನ ಇಡೀ ಜಿಲ್ಲೆನಲ್ಲಿ ಪರೀಕ್ಷೆ ಬರೀತಾ ಇದ್ರು. ಒಂದೇ ಸೆಂಟ್ರಿತ್ತು, ಎಷ್ಟೋ ವರ್ಷ ಒಂದೇ ಸೆಂಟ್ರಿತ್ತು. ಆದರೆ ಈಗ ಕಳೆದ 4-5 ವರ್ಷಗಳಲ್ಲಿ ಪ್ರತಿ ಬ್ಲಾಕಲ್ಲಿ ಒಂದು ಸೆಂಟರ್ ಮಾಡಿದ್ದೀವಿ. ಪ್ರತಿ ಬ್ಲಾಕಲ್ಲಿ 150-200 ಜನ ಪರೀಕ್ಷೆನ ಬರೀತಾ ಇದ್ದಾರೆ. ಆದರೆ ನಮ್ಮಲ್ಲಿ 8, 9, 10ನೇ ತರಗತಿನಲ್ಲಿ ಸುಮಾರು 45,000 ಮಕ್ಕಳು ಓದ್ತಾ ಇದ್ದಾರೆ. ಆ 4,500 ಮಕ್ಕಳು, 4,000 ಮಕ್ಕಳಿಗಿಂತ ಕಡಿಮೆ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅಂದರೆ ಲೆಸ್ ದೆನ್ 10% ನಮ್ಮ ಮಕ್ಕಳು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇದಕ್ಕೆ ಒಂದು ನಮ್ಮ ಕೈಯಲ್ಲಿ ಬರ್ತಾ ಇಲ್ಲ. ಸೊ ಈಗ ಆದರೆ ಸಾಫ್ಟ್ ಕಾಪಿ ಎಲ್ರಿಗೂ ಸಿಗುವಂತೆ ಮಾಡ್ತೀವಿ. ಇವತ್ತಿನ ಉದ್ಘಾಟಕರು ಹೇಳಿದ್ರು ಈ ಕಂಟೆಂಟ್ ಎಲ್ರಿಗೂ ಲಭ್ಯ ಆಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಅದನ್ನ ಹುಡುಕಿದ್ರೆ ನಮ್ಮ ವೆಬ್ಸೈಟ್ ಅಲ್ಲೇ ಅದನ್ನ ಹಾಕೋದಕ್ಕೆ ಅವಕಾಶಗಳಾಗುತ್ತೆ. ಸೊ ನೀವು ಅಲ್ಲಿಂದ ಇದನ್ನ ನೋಡ್ಬೋದು. ಸೊ ಈ ವರ್ಷ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ಅನ್ನ ನಿಮ್ಮ ಶಾಲೆಯ ಎಲ್ಲ ಮಕ್ಕಳು ತಗೋಬೇಕು. ಅದು ಬರೀ ಪರೀಕ್ಷೆ ಬರೀತೀವಿ ಅದಕ್ಕಾಗಲ್ಲ, ಅಥವಾ ಅದರಲ್ಲಿ ಏನೋ ಮಾರ್ಕ್ಸ್ ಬಂದ್ರೆ ಏನೋ ಕೆಲಸ ಸಿಗುತ್ತೆ ಅಂತನೋ ಅಲ್ಲ. ಆದ್ರೆ ಡ್ರಾಯಿಂಗ್ ಅಲ್ಲಿ ಒಂದಿಷ್ಟು ತೊಡಗಿಸಿಕೊಳ್ಳುವುದರಿಂದ ನಮ್ಮ ಅವಧಾನ, ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಹೊಸ ಮೆರುಗು ಬರುತ್ತೆ. ಈ ತರ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡ ಎಲ್ಲ ಡ್ರಾಯಿಂಗ್ ಶಿಕ್ಷಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಮತ್ತು ನಾವು ಈ ಕಾರ್ಯಾಗಾರಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮ್ಮೇಳನದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಇದೀಗ ವಯೋನಿವೃತ್ತಿಗೊಂಡು ತೆರಳುತ್ತಿರುವಂತಹ ನಮ್ಮೊಂದಿಗಿರುವ ಈ ಮೂವರು ಶಿಕ್ಷಕರನ್ನ ಎಲ್ಲ ಅತಿಥಿ ಗಣ್ಯರು ಗೌರವಿಸಿ ಸನ್ಮಾನಿಸಿ ಬೀಳ್ಕೊಡುವಂತೆ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸರ್ವಗಣ್ಯರೇ, ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಪಾಲಕ ಪೋಷಕರೇ, ಮುದ್ದು ವಿದ್ಯಾರ್ಥಿಗಳೇ, ಚಿತ್ರಕಲೆ ಅಂತ ಹೇಳಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ವಿಶೇಷವಾಗಿ ತಮಗೆ ಗೊತ್ತಿದ್ದಂಥ ಒಂದು ಚಿತ್ರವನ್ನು ಬಿಡಿಸೋದು, ಬಣ್ಣಗಳನ್ನು ತುಂಬುವುದು, ಪ್ರದರ್ಶನ ಮಾಡುವಂಥದ್ದು, ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಯಾವೆಲ್ಲ ಸಾಧನೆಗಳು ಸಾಧಿತ ಆಗುತ್ತೆ ಅಂತ ಹೇಳಿದ್ರೆ ಏಕಾಗ್ರತೆ. ಇವತ್ತು ತರಗತಿ ಕೋಣೆಗಳಲ್ಲಿ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ, ಎಲ್ಲೋ ಡೈವರ್ಟ್ ಆಗ್ತಾ ಇರುತ್ತೆ ಮನಸ್ಸು. ಹಾಗಾಗಿ ಈ ಚಿತ್ರಕಲೆಯನ್ನು ಕೂಡ ಶಾಲೆಗಳಲ್ಲಿ 6 ವಿಷಯಗಳಿದೆ. ಆ ವಿಷಯಗಳ ಜೊತೆಗೆ ದೈಹಿಕ ಶಿಕ್ಷಣ ಆಗಿರ್ಬೋದು, ಚಿತ್ರಕಲೆ, ಇವುಗಳನ್ನು ಕೂಡ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಕೂಡ ವಿಕಸಿತ ಆಗಲಿಕ್ಕೆ ಸಾಧ್ಯತೆ ಇದೆ. ಹಿರಿಯಡಕದಲ್ಲಿ ನಮ್ಮ ಮೋಹನ್ ಕದಂಬ ಸರ್ ಮಾಡಿರುವಂಥ ಒಂದು ಆರ್ಟ್ ಗ್ಯಾಲರಿಯನ್ನು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಇಲ್ಲಿ ಬಂದ ನಂತರದಲ್ಲಿ ನಾನು ನೋಡಿದ್ದು ಅದನ್ನು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಒಂದು ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ದು ಕೂಡ ಸಂತಸದ ವಿಷಯ. ಇಂತಹ ಒಂದು ಕಾರ್ಯಚಟುವಟಿಕೆಗಳು ಚಿತ್ರಕಲೆ ಆಗಿರ್ಬೋದು, ಇತರೆ ವಿಷಯಗಳಲ್ಲಿ ಹೊರಗಡೆ ಬಂದರೆ ಅದು ನಿಜಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಡಯಟ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿತ್ರಕಲೆಗೆ ಎಂತಹ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಚುಟುಕನ್ನು ಹೇಳಿಬಿಡ್ತೇನೆ ನಿಮಗೆ. ಒಂದು ಸರ್ಕಾರಿ ಶಾಲೆ, ಒಬ್ಬ ಶಿಕ್ಷಕಿ ಸರ್ ಹೇಳಿದ್ರು, ಶಿಕ್ಷಕರಾಗಿರುವುದರ ಬದಲಾಗಿ ಗುರುಗಳು ಆಗಿದ್ರೆ ಒಂದು ಗೌರವ ಅಂಥೇಳಿ. ಆ ಶಿಕ್ಷಕಿ ನಿಯತ್ತಿನಿಂದ ಶ್ರದ್ಧೆಯಿಂದ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಕ್ಕಳ ಬಗ್ಗೆ ಕೂಡ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ರು. ಒಂದು ಸಲ ಮಕ್ಕಳಿಗೆ ಒಂದು ಚಟುವಟಿಕೆಯನ್ನು ಕೊಡ್ತಾರೆ. ಆ ಚಟುವಟಿಕೆಯ ಶೀರ್ಷಿಕೆ ನಿಮ್ಮ ಮನೆಯಲ್ಲಿರುವ ಕುಟುಂಬಸ್ಥರು, ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೇವೆ. ಒಬ್ಬ ವಿದ್ಯಾರ್ಥಿನಿ ತನಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಒಂದು ಚಿತ್ರವನ್ನು ಬಿಡಿಸ್ತಾಳೆ. ಆ ಚಿತ್ರದಲ್ಲಿ ಅಮ್ಮ ಇರ್ತಾರೆ, ಅಜ್ಜಿ ಇರ್ತಾಳೆ, ತಾನಿರ್ತಾಳೆ, ಒಂದು ನಾಯಿ ಮರಿ ಇರುತ್ತೆ. ಅದನ್ನು ಗುರುತಿಸಿದಂಥ ಟೀಚರ್ ಆ ವಿದ್ಯಾರ್ಥಿನಿಗೆ ಹೇಳ್ತಾರೆ, ನೋಡಿ ನಾಳೆ ಬರುವಾಗ ನಿಮ್ಮಪ್ಪನ ಶಾಲೆಗೆ ಕರೆದುಕೊಂಡು ಬಾ, ಕಡ್ಡಾಯವಾಗಿ ಕರೆದುಕೊಂಡು ಬರಬೇಕು ಅಂತ. ಆ ವಿದ್ಯಾರ್ಥಿನಿ ಮನೆಗೆ ಹೋಗಿ ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ನಾಳೆ ನೀನು ಶಾಲೆಗೆ ಬರಬೇಕಂತೆ ಟೀಚರ್ ಕಡ್ಡಾಯವಾಗಿ ಹೇಳಿದ್ದಾರೆ ಅಂತೇಳಿ. ನನಗೆ ತುಂಬ ಕೆಲಸ ಇರುತ್ತೆ, ಹೋಗು, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಅಪ್ಪ. ಇಲ್ಲ ಇಲ್ಲ ನೀವು ಬರಲೇಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ಮಿಸ್ ಅಂತ. ಆ ಮಗುವಿನ ಒತ್ತಾಯಕ್ಕೆ ಅಪ್ಪ ಶಾಲೆಗೆ ಹೋಗ್ತಾರೆ. ಏನು ಮೇಡಮ್, ನನಗೆ ಶಾಲೆಗೆ ಬರಲಿಕ್ಕೆ ಹೇಳಿದ್ರಂತೆ, ನನಗೆ ತುಂಬ ಕೆಲಸ ಇರುತ್ತೆ, ನೋಡಿ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಬರಬೇಕಾಯ್ತು ನನಗೆ ಅಂತ. ಆಗ ಟೀಚರ್ ಅವರ ಮಗಳು ಬಿಡಿಸಿದ ಚಿತ್ರಪಟವನ್ನು ತೋರಿಸ್ತಾರೆ, ನೋಡಿ ಈ ಚಿತ್ರ ನಿನ್ನ ಮಗಳು ಬಿಡಿಸಿದ್ದು ಅಂತ. ಆ ಚಿತ್ರದಲ್ಲಿ ಆಚೆ ಈಚೆ ಗೆರೆಗಳನ್ನು ಹಾಕಿ ಆ ವಿದ್ಯಾರ್ಥಿನಿ
ಬಿಡಿಸಿದಂಥ ಚಿತ್ರದಲ್ಲಿ ಯಾರೆಲ್ಲ ಇದ್ರು ಅಂತ ನಾನು ಮೊದಲೇ ಹೇಳಿದೆ. ಅಮ್ಮ ಇದ್ರು, ಅಜ್ಜಿ ಇದ್ರು, ನಾಯಿ ಮರಿ ಇತ್ತು, ಅವಳು ಕೂಡ ಇತ್ತು. ಅಪ್ಪನಿಗೆ ಬೇಸರ ಆಗುತ್ತೆ, ಅರೆ ನಾನು ಕೂಡ ಕುಟುಂಬದ ಮುಖ್ಯಸ್ಥ, ಕುಟುಂಬದ ಸದಸ್ಯ, ನನ್ನ ಮಗಳು ನನ್ನನ್ನೇ ಬಿಟ್ಟು ಬಿಟ್ಟಿದ್ದಾಳಲ್ಲ ಆ ಚಿತ್ರದಲ್ಲಿ ಅಂತ ಬೇಸರವನ್ನು ವ್ಯಕ್ತಪಡಿಸುತ್ತಾ ಶಿಕ್ಷಕಿಗೆ ಕೇಳ್ತಾರೆ, ಇದರಲ್ಲಿ ಎಲ್ಲರೂ ಇದ್ದಾರೆ ಟೀಚರ್, ನನ್ನನ್ನು ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ. ಆಗ ಟೀಚರ್ ನೆನ್ಪು ಮಾಡಿ ಕೊಡ್ತಾರೆ, ನೀವು ಮನೇಲಿ ಇರೋದಿಲ್ವಾ ಅಂತ. ಇಲ್ಲ, ನಾನು ಮನೇಲಿ ಇರೋದಿಲ್ಲ, ಯಾವಾಗಲೂ ನಾನು ಹೊರಗಡೆ ಇರ್ತೇನೆ, ಮನೆಯ ಕುಟುಂಬಸ್ಥರಿಗೆ ಸಮಯ ತುಂಬ ಕಡಿಮೆ ಕೊಡೋದು ಅಂತ. ಆಗ ತಂದೆಗೆ ರಿಯಲೈಸ್ ಆಗುತ್ತೆ, ನಾನು ಈ ಕುಟುಂಬದ ಸದಸ್ಯನಾಗಿ ಇರಬೇಕು, ಕುಟುಂಬಕ್ಕೆ ಕೂಡ ನಾನು ಸಮಯವನ್ನು ಕೊಡಬೇಕು ಅಂಥೇಳಿ. ಆ ತಪ್ಪಿನ ಅರಿವಾದ ನಂತರದಲ್ಲಿ ತಂದೆ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾನೆ, ಸಮಯವನ್ನು ಕುಟುಂಬಕ್ಕೆ, ಮಕ್ಕಳಿಗೆ ಮೀಸಲಿಡ್ತಾನೆ. ಇನ್ನೊಂದು ಬಾರಿ ಟೀಚರ್ ಇನ್ನೊಂದು ಶೀರ್ಷಿಕೆಯನ್ನು ಕೊಟ್ಟು ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಅದರಲ್ಲಿ ನಾನು ಪ್ರೀತಿಸುವ ವ್ಯಕ್ತಿ ಅಂತ ಇರುತ್ತೆ. ಅದರಲ್ಲಿ ಆ ವಿದ್ಯಾರ್ಥಿನಿ ತನ್ನ ತಂದೆಯ ಚಿತ್ರವನ್ನು ಸುಂದರವಾಗಿ ಬಿಡಿಸಿರ್ತಾಳೆ. ಬಿಡಿಸಿ ಶಾಲೆಗೆ ತಂದು ತೋರಿಸ್ತಾಳೆ. ಆಗ ಅಪ್ಪ ನೋಡಿ ಕೂಡ ಖುಷಿ ಪಡ್ತಾನೆ, ಓ ನನ್ನ ಜವಾಬ್ದಾರಿಯನ್ನು ಹೇಳಿಕೊಟ್ಟದ್ದು ನನ್ನ ಮಗಳು ಅಂತ. ತಂದೆ ಕೂಡ ಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ. ಕೊನೆಗೆ ರಿಯಲೈಸ್ ಆಗುತ್ತೆ ಅವರಿಗೆ, ಕುಟುಂಬ ಮುಖ್ಯವಾಗಿ ಇರುತ್ತೆ ಅಂಥೇಳಿ. ಇಂಗ್ಲೆಂಡ್ನಲ್ಲಿ ಒಂದು ಮಾತಿದೆ ಅಂತೆ, ಏನಾದರೂ ಉಡುಗೊರೆ ಕೊಡೋದಾದರೆ ಏನು ಅಂತ ಹೇಳಿದರೆ ಕುಟುಂಬಕ್ಕೆ ಕೊಡುವಂಥ ಸಮಯವೇ ಉಡುಗೊರೆ ಅಂತೇಳಿ. ಇಲ್ಲಿ ನಾನು ಇದನ್ನು ಯಾಕೆ ಉಲ್ಲೇಖಿಸಿದೆ ಅಂತ ಹೇಳಿದರೆ, ಚಿತ್ರಕಲೆಗೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ. ಕುಟುಂಬವನ್ನು ಒಂದು ಮಾಡೋದಾಗಿರ್ಬೋದು, ಏಕಾಗ್ರತೆಯನ್ನು ಬೆಳೆಸೋದಾಗಿರ್ಬೋದು, ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಇದೆ. ಅಂಥ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಚಿತ್ರಕಲಾ ಶಿಕ್ಷಕರು ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು. ನಾನು ಬಂದ ತಕ್ಷಣ ಸರ್ಗೆ ಹೇಳಿದೆ, IAS ಆಫೀಸರ್ ಆಗಿರುವಂಥ ಅವರು ನಿಮ್ಮ ಕಣ್ಮುಂದೆ ನಿಮ್ಮ ಮುಂಭಾಗದಲ್ಲೇ ಇದ್ದಾರೆ, ಮಾದರಿ ಅಂತ, ಮಾಡೆಲ್ ಅಂತೇಳಿ. ಯಾವಾಗಲೂ ಗುರಿಯನ್ನು ದೊಡ್ಡದಾಗಿ ಇಟ್ಟುಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ಯಶಸ್ಸನ್ನು ಸಾಧಿಸ್ತೀರ. ನಿಮ್ಮ ಹಿಂದುಗಡೆ ನಿಮ್ಮ ಗುರುಗಳಿದ್ದಾರೆ, ನಿಮ್ಮ ಪೇರೆಂಟ್ಸ್ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನು ಬೆಂಬಲಿಸ್ತಾರೆ. ಆ ಸಾಧನೆ ಅನ್ನುವಂಥದ್ದು ವಿದ್ಯಾರ್ಥಿ ದೆಸೆಯಲ್ಲಿ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ಸ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ, ಮೇಕ್ ಇಟ್ ಗೋಲ್ಡ್ ಅಂತ. ನಾನು ಹೋದಾಗೆಲ್ಲ ಹೇಳ್ತೇನೆ, ಬಂಗಾರದ ದರ ಕೇಳಿದ್ರೆ ನೀವು, ಹೌದು ತುಂಬ ದುಬಾರಿಯಾಗಿದೆ ಅಂತ. ಅಂಥ ಒಂದು ಚಿನ್ನ ನೀವುಗಳ ಆಗಬೇಕು ಅಂತೇಳಿ. 10th ಅವ್ರಿಗೆ ಒಂದು ಲೆಸನ್ ಇದೆ, ಕಲರ್ಸ್ ಆಫ್ ಸೈಲೆನ್ಸ್ ಅಂಥೇಳಿ, ಇನ್ನೂ ಆಗಿದ್ದಿಲ್ಲ ಗೊತ್ತಿಲ್ಲ. ಅದರಲ್ಲಿ ಕೂಡ ಸತೀಶ್ ಅನ್ನುವಂಥ ಸತೀಶ್ ಅಪ್ಪ ಅಮ್ಮನಿಗೆ ಮುದ್ದಿನ ಮಗ, ಕುಟುಂಬದ ಒಟ್ಟಿಗೆ ಒಂದು ಹೀಗೆ ಹೊರ ಸಂಚಾರ ಹೋದಾಗ ಹರಿಯುವ ನೀರಿನಲ್ಲೇ ಬಿದ್ದು ತಲೆಗೆ ಪೆಟ್ಟಾಗುತ್ತೆ, ಬೆಡ್ ರಿಡನ್ ಆಗಿರ್ತಾನೆ. ಸ್ನೇಹಿತರೆಲ್ಲ ಬಂದು ಕೇಳ್ತಾರೆ, ಯಾಕೋ ನೀನು ಶಾಲೆಗೆ ಬರ್ತಾ ಇಲ್ಲ, ಶಾಲೆಗೆ ಬಾ ಅಂತೇಳಿ. ಶಾಲೆಗಳಲ್ಲಿ ಗೊತ್ತಲ್ಲ, ಇಲ್ಲ ಅವನಿಗೆ ಸರಿಯಾಗಿ ಕಿವಿ ಕೇಳೋದಿಲ್ಲ, ಅವನಿಗೆ ಹುಷಾರಿರೋದಿಲ್ಲ, ಡಮ್ ಆ್ಯಂಡ್ ಡಫ್ ಇರುವಂಥ ಶಾಲೆಗಳಿರ್ತವೆ. ವಿಶೇಷ ಮಕ್ಕಳಿಗೆ ಇರುವಂಥ ಕೆಲವೊಂದು ವಿಶೇಷ ಶಾಲೆಗಳಿಗೆ ಅಂಥ ಮಗುವನ್ನು ಸೇರಿಸಿ ಅನ್ನುವ ಸಲಹೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಆ ವಿದ್ಯಾರ್ಥಿ ನೊಂದುಕೊಂಡು ಬೇಸರ ಪಟ್ಕೊಂಡು ಅಪ್ಪನಿಗೆ ಹೇಳ್ತಾನೆ, ಇಲ್ಲ ನಾನು ಡ್ರಾಯಿಂಗನ್ನು ಮಾಡ್ತೇನೆ, ಚಿತ್ರಕಲೆಯಲ್ಲಿ ನನಗೆ ತುಂಬ ಆಸಕ್ತಿ ಅಂತೇಳಿ. ಅಪ್ಪನಿಗೆ ಕಲೆ ಅಂದರೆ ಬಡತನವನ್ನು ತಂದು ಕೊಡುತ್ತೆ, ಅಲ್ಲಿ ಜೀವನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅನ್ನುವಂಥ ಭಾವನೆಯಿಂದ ಮಗುವನ್ನು ಸಾಕಷ್ಟು ಸಲ ಅವಾಯ್ಡ್ ಮಾಡ್ತಾರೆ. ಆದರೆ ಸತೀಶ ಮಾತ್ರ ಬಿಡೋದಿಲ್ಲ. ಒಂದು ಸಲ ಬೇಸರದಿಂದ ಅಲ್ಲಿ ಕೂತ್ಕೊಂಡಾಗ ಹೊರಗಿನ ಚಿತ್ರವನ್ನು ನೋಡ್ತಾನೆ ಕಿಟಕಿಯಲ್ಲಿ. ಒಂದು ಪಕ್ಷಿ ಎಷ್ಟು ಸ್ವತಂತ್ರವಾಗಿ ತನ್ನ ಜೀವನವನ್ನು ನಡೆಸ್ತಾ ಇರುತ್ತಂದರೆ ಅದನ್ನು ನೋಡಿ ಕಲರ್ಸನ್ನು ತಕ್ಕೊಂಡು ಬಿಡಿಸ್ತಾ ಇರ್ತಾನೆ. ಆ ಒಂದು ಸನ್ನಿವೇಶವನ್ನು ಅಪ್ಪ ಗಮನಿಸ್ತಾರೆ. ಅಪ್ಪನಿಗೆ ಕೂಡ ಗೊತ್ತಾಗುತ್ತೆ, ಇಲ್ಲ ಮಗನಿಗೆ ಚಿತ್ರಕಲೆಯಲ್ಲಿನೇ ತುಂಬ ಆಸಕ್ತಿ ಇದೆ, ಅವನಿಗೆ ಅದನ್ನು ಸಾಧನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅಂತೇಳಿ. ಕೊನೆಗೆ ಅದೇ ಸತೀಶ್ ಅನ್ನುವಂಥವರು ವಾಷಿಂಗ್ಟನ್, ಫ್ರಾನ್ಸ್, ನ್ಯೂ ಡೆಲ್ಲಿ ಅವರ ಕಲಾಕೃತಿಗಳ ಪ್ರದರ್ಶನಗೊಂಡಿವೆ ಅನ್ನೋದು ಕೂಡ ನಮಗೆ ಹೆಮ್ಮೆಯ ವಿಷಯ. ಹೀಗಾಗಿ ವಿದ್ಯಾರ್ಥಿಗಳೇ,
ಚಿತ್ರಕಲೆಯಿಂದ ನೀವು SSLCಯಲ್ಲಿ ಹೇಗೆ ಸಾಧನೆಯನ್ನು ಮಾಡಬೇಕು ಅನ್ನೋದು ಕೂಡ ಇದೆ. ಅದು ಕೂಡ ನಿಮ್ಮ ಚಿತ್ರಕಲಾ ಶಿಕ್ಷಕರಿಂದ ಸಾಬೀತಾಗುತ್ತಾ ಅಂತ ನಾನು ಬಯಸ್ತೇನೆ. ಏನೇ ಆಗಲಿ ಚಿತ್ರಕಲೆ ಶಿಕ್ಷಣ ಕೂಡ ಯಶಸ್ವಿಗೊಳ್ಳಲಿ, ನಿರಂತರವಾಗಿ ಸಾಗಲಿ. ಶಿಕ್ಷಕರ ಕೊರತೆ ಇರಬಹುದು, ಆದರೆ ಇದ್ದಂಥವರು ಕೂಡ ಸಾಧನೆ ಮಾಡ್ತಿರುವುದು ನಮ್ಮ ಶಿಕ್ಷಣ ಇಲಾಖೆಯ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕಾರ್ಯಾಗಾರ ಯಶಸ್ವಿಯಾಗಲಿ, ನಮ್ಮ ಮಕ್ಕಳು ಕೂಡ ಸತ್ಪ್ರಜೆಗಳಾಗಲಿ, ತಮ್ಮ ವ್ಯಕ್ತಿತ್ವ ವಿಕಸನದೊಂದಿಗೆ ಬಹುದೊಡ್ಡ ಸಾಧಕರೇ ಆಗಲಿ ಅಂತ ಶುಭವನ್ನು ಕೋರುತ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿವೃತ್ತ ಚಿತ್ರಕಲಾ ಶಿಕ್ಷಕರನ್ನು ಗೌರವಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ತೋರ್ಪಡಿಸಿ ಶಿಕ್ಷಣ ಮತ್ತು ಚಿತ್ರಕಲಾ ಶಿಕ್ಷಕರ ಮಹತ್ವದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಯಲ್ಲಮ್ಮ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಇದರ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಸುಮಾರು 6 ಕೋಟಿಗಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡು ನಮ್ಮ ಈ ಶಾಲೆಗೆ ಸದಾ ಸಿದ್ಧಬದ್ಧರಾಗಿರುವಂಥ ಕುಯಿಲಾಡಿ ಸುರೇಶ್ ನಾಯ್ಕ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಚಿತ್ರಕಲಾ ಶಿಕ್ಷಕರ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರದ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮೂರಿನ ಹೆಮ್ಮೆಯ ಪುತ್ರ, ಕೇಂದ್ರ ಸರ್ಕಾರದ IAS ಅಧಿಕಾರಿ, ಜಮ್ಮು ಕಾಶ್ಮೀರದ ಪ್ರಧಾನ ಕಾರ್ಯದರ್ಶಿಯಾದ ರಾಜೇಂದ್ರ ಪ್ರಸಾದ್ ಅವರೇ, ಪ್ರಾಂಶುಪಾಲರೇ, ವೇದಿಕೆಯಲ್ಲಿರುವ ಗಣ್ಯರೇ, ಸಜ್ಜನ ಬಂಧುಗಳೇ, ವಿದ್ಯಾರ್ಥಿಗಳೇ, ನಾವು ನೀವು ಕಲಿತ ಈ ಶಾಲೆ ಅಮೃತ ಮಹೋತ್ಸವದ ಆಚರಣೆಯ ಸಮಾರಂಭದ 1 ವರ್ಷದ ಸಮಾರಂಭದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಜನವರಿ ತಿಂಗಳಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಈಗಾಗಲೇ ಚಿತ್ರಕಲೆಯ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ರಾಜೇಶ್ ಪ್ರಸಾದ್ ಅವರು ಏನು ಹೇಳಿದ್ದಾರೆ, ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಗಿಂತ ಬೇರೆ ರೋಲ್ ಮಾಡೆಲ್ ಯಾರು ಬೇಡ. ಯಾಕಂದರೆ ಹಿರಿಯಡ್ಕದಂಥ ಬೊಮ್ಮಾರ್ಬೆಟ್ಟಂಥ ಸಣ್ಣ ಗ್ರಾಮದಲ್ಲಿ ಕಲಿತು ಇವತ್ತು ದೇಶದ ತುತ್ತ ತುದಿಯ ಜಮ್ಮು ಕಾಶ್ಮೀರದಲ್ಲಿ ಅವರು IAS ಆಫೀಸರ್ ಆಗಿ ಅಲ್ಲಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಬಹುಶಃ ಈ ಶಾಲೆಯ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ ಮತ್ತು ಇಲ್ಲಿಯ ಎಲ್ಲ ಶಾಲೆಯಲ್ಲಿ ಶಿಕ್ಷಕರು ಇವರು SS ಪೂಜಾರಿ ಅವರು ಹೇಳಿದರು. ನನಗೆ ಒಂದು ದಿನ SS ಪೂಜಾರಿ ಅವರು ನಮ್ಮ ಮನೆಯಲ್ಲೇ ಇಲ್ಲಿ ಬಾಡಿಗೆಗಿದ್ದರು. ನನಗೆ ಇಲ್ಲಿ ಶಾಲೆಯಲ್ಲಿ ಹೊಡಿಲಿಕ್ಕೆ ಆಗಲಿಲ್ಲ ಅಂತೇಳಿ ಅವರು ರೂಮಿಗೆ ಕರೆದು ಓಡಿಸ್ಯಾರೆ. ನಿಮಗೆ ಎಲ್ಲರ ಮನೆಯಲ್ಲಿ ನಾನು ಹೊಡಿಲಿಲ್ಲ, ಯಾಕಂದರೆ ನನಗೆ ಬೆಳಿಗ್ಗೆ ಬ್ರೆಡ್ ಮತ್ತು ಹಾಲು ತಂದು ಕೊಡೋದು ನೀರು ನಾನೇ ತಂದು ಕೊಡ್ತಿದ್ದೆ. ನಮ್ಮ ಮನೆಯಲ್ಲೇ ಬಾಡಿಗೆಗಿದ್ದು ರೂಮಲ್ಲಿ ಹೊಡೆದ್ರು ನನಗೆ. ಇದು ಹೊಡೆದದ್ದು ಯಾರಿಗೆ ಹೇಳ್ಬೇಡ, ನಾನು ನಿಂಗೆ ಹೊಡೆದದ್ದು ನಿಂಗೆ ಬುದ್ಧಿಗೆ, ನಾಳೆ ನೀನೆಲ್ಲಾದ್ರೂ ಹಾಲು ತಂದು ಕೊಡೋದಿಲ್ಲ, ನಿಂಗೆ ಅಲ್ಲಿ ಹೊಡಿಲಿಲ್ಲ ಹೇಳಿದ್ರು. ಅಂದರೆ SS ಪೂಜಾರಿ ಹೊಡೆದ್ರು ನಮಗೆ ಬೇಜಾರಿಲ್ಲ. ಇವತ್ತಿಗೂ ನಮಗೆ SS ಪೂಜಾರಿ ಅವರು ದಿವಂಗತರಾಗಿದ್ದಾರೆ. SS ಪೂಜಾರಿ ಅಂತ ಹೇಳಿದ ಕೂಡಲೇ ನಮಗೆ ಅವರ ಬಗ್ಗೆ ಚಿತ್ರಣವೇ ಬೇರೆ ಬರುತ್ತೆ. ಮಂಜುನಾಥ್ ಸೇರಿಗಾರು ಇದ್ರು. ಮಂಜುನಾಥ್ ಸೇರಿಗಾರು ನನಗೆ ಹೊಡೆದಿದ್ದಾರೆ, ಅವರ ಕ್ಯಾಬಿನಿಗೆ ಕರ್ಕೊಂಡು ಸರಿ ಹೊಡೆದಿದ್ದಾರೆ. ಯಾರು ಶಿಕ್ಷಕರು ಹೊಡೆದ್ರು ನಮಗೆ ಬೇಜಾರಿಲ್ಲ. ಇವತ್ತಿನ ಮಾಸ್ಟರು ನಿಮಗೆ ಹೊಡೆಯೋದಿಲ್ಲ. ಯಾಕೆ ಹೊಡೆಯದ ಕಾರಣ ನಮ್ಮ ಸಮಾಜದಲ್ಲಿ ಇವತ್ತು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಯಾವ ಯಾವುದು ವಿದ್ಯಾರ್ಥಿಗಳು ಮೇಷ್ಟ್ರಿಗಳ ಟೀಚರ್ಗಳು ಪೆಟ್ಟು ತಿಂತಾರೋ ಖಂಡಿತ ಆ ವಿದ್ಯಾರ್ಥಿಗಳು ಜೀವನದಲ್ಲಿ ಹಾಳಾಗೋದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ನಾನು ಭಾಳ ಇವರಿಗೆ ರಾಜೇಶ್ ಗೊತ್ತಿರು, ಭಾಳ ನಾನು ಕ್ಲಾಸಲ್ಲಿ ಪೋಖ್ರಿ ಇದ್ದೆ. ನಾನು MIT ನಮಗೆ ಕಾರಂತರು ಪ್ರಿನ್ಸಿಪಾಲ್. ನಾನು ಡೈಲಿ ಕ್ಲಾಸಲ್ಲಿ ಗಲಾಟೆ ಮಾಡೋದು. ಯಾಕೆ ಗಲಾಟೆ ಮಾಡೋದು ನನಗೂ ಗೊತ್ತಿಲ್ಲ, ನನ್ನ ಹ್ಯಾಬಿಟ್ ಇರ್ಬೋದು. ಆದರೆ ಒಂದು ದಿನ ಅವರು ತಡ್ಕೊಳ್ಳಿಕ್ಕೆ ಆಗದೆ ನನಗೆ ಕ್ಯಾಬಿನಿಗೆ ಕರೆದು ನಾನು ಕ್ಯಾಬಿನ್ ಹೋಗ್ಬೇಕಾ ಬೇಡವಾ ಭಾಳ ಆಲೋಚನೆ ಇದ್ದೆ. ನನಗೆ ಅದು ಗೊತ್ತಿದೆ, ನಾನು ಏನು ಮಾಡಿದೆ ನನಗೆ ಗೊತ್ತಿತ್ತು. ನಾನು ಹೋದ್ಕೊಳ್ಳೆ ನನ್ನನ್ನು ಕೂತ್ಕೊಳ್ಳಿಕ್ಕೆ ಹೇಳಿದೆ. ಚೇರಲ್ಲಿ ಕೂತ್ಕೊಂಬಾರ ಹೇಳಿ. ಪ್ರಿನ್ಸಿಪಾಲ್ ಹತ್ರ ನಾವೆಲ್ಲ ಕೂತ್ಕೊಳ್ತೇವೆ, ಸಾಧ್ಯ ಇದೆಯಾ? ನಾನು ಇಲ್ಲ ಸರ್, ನಾನು 2 ಹೆಜ್ಜೆ ಹಿಂದಿಟ್ಟೆ. ನೀನು ಕೂತ್ಕೊಳ್ತೇ ಇಲ್ವೋ ಹೇಳಿ. ಅವರು ಕೂತ್ಕೊಂಡಿದ್ದಾರೆ, ನಾನು ಕೂತ್ಕೊಂಡೆ, ಹೆದ್ರಿ ಕೂತ್ಕೊಂಡೆ. ಅವ್ರು ನಿಂತರು. ಇದು ಫಸ್ಟ್ ಇಯರ್ ಇದರಲ್ಲಿ ಕೂತ್ಕೊಂಡು ನನ್ನ ಕೈ ಮುಗಿದ್ರು. ನಾನು ಕೂಗ್ಲಿಕ್ಕೆ ಸ್ಟಾರ್ಟ್. ನೀನು ನಾಳೆಯಿಂದ ಸರಿಯಾಗಿ ಶಿಸ್ತಿನಿಂದ ಬಂದರೆ ಬಾಬಾರೆ, ಇಲ್ಲ ನಿಮಗೆ ಅಟೆಂಡೆನ್ಸ್ ಕೊಡ್ತೀನಿ, ನೀನು ಕಾಲೇಜ್ ಬರಬೇಡ ಹೇಳಿ. ಒಂದೇ ನೀನು ಬರೋದಂತಾದರೆ ನಾನು ರಿಸೈನ್ ಕೊಡ್ತೀನಿ, ನನಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ ಹೇಳಿ.
ನಾನು ಆ ದಿನ ಪ್ರಿನ್ಸಿಪಾಲ್ನ ಕಾಲಿಗೆ ಬಿದ್ದವ. ಮುಂದಿನ 2 ವರ್ಷ ಇಷ್ಟು ಸಣ್ಣ ಗಲಾಟೆಯನ್ನು ಇಷ್ಟು ಸಣ್ಣ ಕಿರಿಕಿರಿ ಮಾಡಿದ್ರು. ಯಾಕಂದ್ರೆ SS ಪೂಜಾರಿ ಹೊಡೆದದ್ದು ಹೌದು, ಆ ಪ್ರಿನ್ಸಿಪಲ್ ಇಮೋಷನ್ಲಿ ನನಗೆ ಹೇಳಿದ್ದು ಅದು ಇವತ್ತಿಗೂ ನನಗೆ, ನಾನು ಏನಾದರೂ ಯಾರಿಗಾದ್ರು ಹೇಳಿದ್ರೆ ಕಾರಂತರು ಏನು ನನಗೆ ಮಾಡಿದ್ದಾರೆ, ಏನು ನನ್ನನ್ನು ತಿದ್ದಿದ್ದಾರೆ, ಅವು ಇವತ್ತಿಗೂ ನನಗೆ ಮನಸ್ಸಲ್ಲಿ ತುಂಬ ನೋವಾಗ್ತದೆ. ಅಂಥ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ತುಂಬ ನಡೀತದೆ. ಆದರೆ ನಮ್ಮ ರಾಜೇಶ್ ಪ್ರಸಾದ್ ಅವರು ಏನು ಹೇಳಿದರು, ಇವತ್ತಿನ ಕಾಲಘಟ್ಟ ಹೇಗಿದೆ, ನಾವಿರುವಾಗ ಖಾಲಿ ಪುಸ್ತಕ ಮತ್ತು ಉದಾಹರಣೆ ಪೇಪರ್ ಬಿಟ್ಟರೆ ಬೇರೆ ನಮ್ಗೆ ಇರಲಿಲ್ಲ. ಒಂದು 2-3 ಪೇಪರ್ ಬರ್ತಿತ್ತು ಶಾಲೆಯಲ್ಲಿ, ಅಲ್ಲಿ ಓದ್ತಿತ್ತು, ಅದು ಬಿಟ್ಟರೆ ಬೇರೇನೇ ಇಲ್ಲ. ಆದರೆ ಇವತ್ತು ನಿಮ್ಗೆ ಆಗಲ್ಲ. ಇವತ್ತು ಒಂದು ಇಂಟರ್ನೆಟ್ ಓಪನ್ ಮಾಡಿದರೆ, ಒಂದು ಗೂಗಲ್ ಹಾಕಿದ್ರೆ ಇಡೀ ಪ್ರಪಂಚದಲ್ಲಿ ಏನಾಗ್ತಿದೆ, ಇಡೀ ಪ್ರಪಂಚದಲ್ಲಿ ಏನಿದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಬಿಟ್ಟದ್ದು ಬಿಟ್ಟರೆ ನಿಮಗೆ ಯಾವುದಕ್ಕೂ ಇವತ್ತು ಕೊರತೆ ಇಲ್ಲ. ನಮಗೆ ಶಾಲೆಗೆ ಹೋಗುವಾಗ ಬೆಳಿಗ್ಗೆ ಮನೆಯಲ್ಲಿ ಕೆಲಸ ಮಾಡಿ ಹೋಗ್ಬೇಕು. ಇವತ್ತಿನ ಮಕ್ಕಳಿಗೆ ಅದಿಲ್ಲ. ಯಾಕಂದ್ರೆ 1-2 ಜನ ನಮಗೆ ಸಂಜೆ ಹೇಗಂದ್ರೆ ತಂದೆ ಮನೆಗೆ ಬರೋದ್ರೊಳಗೆ ಮನೆಗೆ ಬಂದ್ರೆ ಆಯ್ತು. ತಂದೆ ಮನೆಗೆ ಬಂದ್ರೆ ನಮ್ಗೆ ಹೊಡಿತಾರೆ. ಇವತ್ತಿನ ಮಕ್ಕಳಿಗೆ ಅದಿಲ್ಲ. ಇವತ್ತಿನ ಮಕ್ಕಳಿಗೆ ತಂದೆ ತಾಯಿ ಕಾಯ್ತಾರೆ, ನಮಗೆ ಕಾಯೋ ಪರಿಸ್ಥಿತಿ, ನಾವು ಹೆದ್ರಿ ಮನೆಗೆ ಬೇಗ ಹೋಗು ಅಂತ ಕಾಲಘಟ್ಟದಲ್ಲಿ ನೀವಿದ್ದೇವೆ. ಎಲ್ಲ ಒಳ್ಳೆಯ ವ್ಯವಸ್ಥೆ ಇದೆ, ಈ ಶಾಲೆಗೆ ಒಳ್ಳೆಯ ಹೆಸರಿದೆ. ಇದನ್ನೆಲ್ಲ ನೀವು ಸೇರಿಸ್ಕೊಂಡು ನಾವು ಯಾಕೆ IAS ಆಫೀಸರ್ ಆಗಬಾರ್ದು, ನಾವು ಯಾಕೆ IPS ಆಗಬಾರ್ದು, ನಾವು ಯಾಕೆ ಬೇರೆ ಬೇರೆ ಡಾಕ್ಟರ್ ಆಗಬಾರ್ದು, ಇಂಜಿನಿಯರ್ ಆಗಬಾರ್ದು ಅನ್ನೋ ಕಲ್ಪನೆಯನ್ನ ನಮಗೆ ನಾವು ಹಾಕೊಂಡ್ರೆ ಬಹುಶಃ ನಾವು ಒಳ್ಳೆಯ ಪ್ರಜೆ ಮಾತ್ರ ಅಲ್ಲ, ದೇಶದ ಸಂಪತ್ತಾಗಬೇಕು. ಒಳ್ಳೆಯ ಪ್ರಜೆ ಎಲ್ಲರೂ ಆಗ್ತಾರೆ, ನಾವು ದೇಶದ ಸಂಪತ್ತಾಗಬೇಕು. ರಾಜೇಶ್ ಪ್ರಸಾದ್ ಅವರು ನಮ್ಮ ದೇಶದ ಸಂಪತ್ತು, ಅಂತ ಸಂಪತ್ತುಗಳು ನಾವು ಆಗ್ಬೇಕು. ಆಗ ಮಾತ್ರ ನಮ್ಮ ಊರಿಗೆ ಬೆಲೆ. ಹೌದು, ಅವ ಬೊಮ್ಮಾರ್ಪೇಟಿನವ, ಅವ ಹಿರಿಯಡ್ಕ ಕಾಲೇಜಲ್ಲಿ ಕಲ್ತವ, ಅವ ಹಿರಿಯಡ್ಕಕ್ಕೆ ಪೆರಡೂರಿನವ, ಅವ ಇಲ್ಲಿ ಹತ್ರದವ ಅಂತೇಳಿ ನಮಗೂ ಕೂಡ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಖುಷಿಯಾಗುತ್ತೆ. ಅದರೊಟ್ಟಿಗೆ ಈ ಶಾಲೆ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಈ ಅಮೃತ ಮಹೋತ್ಸವ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಕಲಿತ ನನ್ನ ಅಣ್ಣ ಇರ್ಬೋದು, ನನ್ನ ಚಿಕ್ಕಪ್ಪ ಇರ್ಬೋದು, ನಮ್ಮ ತಂದೆ ಇರ್ಬೋದು, ಅವರಿಗೆ ಇದನ್ನು ನೆನಪು ಮಾಡಬೇಕು. ಯಾಕಂದ್ರೆ ಸುಮಾರು 6 ಕೋಟಿಯ ಪ್ರಾಜೆಕ್ಟ್ ಅನ್ನು ನಾವು ಹಾಕೊಂಡಿದ್ದೇವೆ. ಆ 6 ಕೋಟಿ ಪ್ರಾಜೆಕ್ಟ್ ಆಗಬೇಕಾದ್ರೆ ಇಲ್ಲಿ ಕಲಿತ ಸುಮಾರು 15-20 ಸಾವಿರ ವಿದ್ಯಾರ್ಥಿಗಳಿದ್ದಾರೆ, ಹಳೆ ವಿದ್ಯಾರ್ಥಿಗಳು. ಅವರನ್ನೆಲ್ಲರನ್ನ ಸಂಪರ್ಕ ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಕೆಲವು ಡಾಟಾಗಳಿಲ್ಲ. ನಾವು ನಮ್ಮ ಮನೆಗಳಲ್ಲಿ ನಮ್ಮ ಅಕ್ಕನವ್ರ ಹತ್ರ, ನಮ್ಮ ಭಾವನವ್ರ ಹತ್ರ, ನಮ್ಮ ಚಿಕ್ಕಪ್ಪನವ್ರ ಹತ್ರ, ತಂದೆಯವ್ರ ಹತ್ರ, ಇಲ್ಲಿ ಕಲ್ತವ್ರ ಹತ್ರ ಏನಾದರೂ ಅವರ ಫೋನ್ ನಂಬರ್, ಅವರ ವಿಳಾಸ ಇದ್ರೆ ಇಲ್ಲಿ ಅಮೃತ ಮಹೋತ್ಸವದ ಕಚೇರಿ ಇದೆ. ಆ ಕಚೇರಿಯಲ್ಲಿ ಪೂರ್ವ ನಮ್ಮ ಸ್ಟಾಫ್ ಇದ್ದಾರೆ, ಅವ್ರ ಹತ್ರ ಕೊಟ್ಟು ಅವರನ್ನು ಸಂಪರ್ಕಿಸುವ ಕೆಲಸವನ್ನು ನಾವು ಮಾಡಬೇಕು. ಬಹಳ ದೂರಿಂದ, ಬಹುಶಃ ನಮ್ಮ ಜಿಲ್ಲೆಯಲ್ಲೆಲ್ಲ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆಯ ಕ್ಯಾಂಪಸ್, ಇಷ್ಟು ವಿದ್ಯಾರ್ಥಿಗಳ ಕ್ಯಾಂಪಸ್ 1-2 ಇರ್ಬೋದು, ಅದರಲ್ಲಿ ಹಿರಿಯಡ್ಕ ಕೂಡ ಒಂದು. ಆದ್ರಿಂದ ಇಲ್ಲಿ ಅಮೃತ ಮಹೋತ್ಸವ ಕೂಡ ಅಷ್ಟೇ ಅದ್ದೂರಿಯಾಗಿ ಆಚರಿಸಬೇಕಂತೇಳಿ ನಮ್ಮ ಸಮಿತಿಯವರ ಒಂದು ಆಸೆ ಇದೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಕಾಮಗಾರಿಗಳನ್ನ, ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಹಾಕೊಂಡಿದ್ದೇವೆ. ಅದಕ್ಕೆಲ್ಲರೂ ನೀವು ಸಹಕಾರ ಮಾಡಬೇಕು, ನಿಮ್ಮ ಮನೆಯವರದ್ದು ಸಹಕಾರ ಮಾಡಬೇಕು, ಮತ್ತು ನಿಮ್ಮ ಇಲ್ಲಿ ಹಳೆ ವಿದ್ಯಾರ್ಥಿಗಳದ್ದು ಸಹಕಾರ, ಮತ್ತು ದಾನಿಗಳದ್ದು ಕೂಡ ಒಂದಷ್ಟು ಹೆಸರಿದ್ರೆ ನೀವು ಇಲ್ಲಿ ಕೊಡ್ಬೋದು ಅಂತ ಹೇಳ್ತಾ, ಅಮೃತ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸುವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಚಿತ್ರಕಲಾ ಶಿಕ್ಷಕರಿಗೆ ಗೌರವವನ್ನು ತಂದುಕೊಡುವಲ್ಲಿ ಇಲಾಖೆಯ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಚುನಾವಣೆ ಇರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ ನಮ್ಮನ್ನು ದುಡಿಸಿಕೊಂಡು ನಮಗೂ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಕೊಡಿಸಿಕೊಟ್ಟಂಥ ನಾಗರಾಜ್ ಸರ್, ಎಲ್ಲ ಜೋರಾದ ಚಪ್ಪಾಳೆ, ಗೌರವ. ನಾಳೆಯಿಂದ ವಯೋನಿವೃತ್ತಿಗೊಂಡು ವಿಶ್ರಾಂತ ಜೀವನಕ್ಕೆ ಕಾಲಿರಿಸುತ್ತಿದ್ದಾರೆ. ಅವರ ವಿಶ್ರಾಂತ ಜೀವನ ಶಾಂತಿ ಸುಖಮಯದಿಂದ ಕೂಡಲಿ ಎಂಬ ಚಿತ್ರಕಲಾ ಶಿಕ್ಷಕರ ಕಾರ್ಯಾಗಾರ ಹಾಗೂ ಗ್ರೇಡ್ ಪರೀಕ್ಷಾ ಕೈಪಿಡಿ ಬಿಡುಗಡೆಯ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಇಂದಿನ ನಮ್ಮೆಲ್ಲರ ನಿಯೋಗ ಈ ಸಂಸ್ಥೆಯಲ್ಲಿ ಕಲಿತು ನಮ್ಮ ದೇಶದ ಮುಕುಟ ಮಣಿ ಕಾಶ್ಮೀರದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಸರ್ ಅವರೇ, ಹಾಗೂ ನಮ್ಮ ಡಯಟ್ನ ಉಪಪ್ರಾಂಶುಪಾಲರೇ, ಹಾಗೂ ನಮ್ಮ ಮಿತ್ರರಾದ ಡಯಟ್ನ ಉಪನ್ಯಾಸಕರೇ, ಹಾಗೂ ಎಲ್ಲ ನೆರೆದಿರುವ ಗಣ್ಯರೇ, ಹಾಗೂ ನಮ್ಮ ಈ ಸಂಸ್ಥೆಯ ಉಪಪ್ರಾಂಶುಪಾಲರೇ, ಹಾಗೂ ಆಗಮಿಸಿದ ಎಲ್ಲ STMC ಸದಸ್ಯರೇ ಮತ್ತು ನಮ್ಮೆಲ್ಲ ಪ್ರೀತಿಯ ಮಕ್ಕಳೇ ಹಾಗೂ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಚಿತ್ರಕಲಾ ಶಿಕ್ಷಕರೇ, ಈ ಕೈಪಿಡಿಯನ್ನ ತಯಾರಿ ಮಾಡುವ ಪೂರ್ವಭಾವಿ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೆ. ಆಗ ಯೋಗ ಸರ್ ಅವರು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.
ನಮ್ಮ ಶಿಕ್ಷಕರು ಅದನ್ನು ಉತ್ತಮವಾಗಿ ರೂಪಿಸಿ ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದೆ ಗ್ರೇಡ್ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಸಹಕಾರಿ ಆಗಲಿದೆ. ನಮ್ಮ ಜಿಲ್ಲಾ ಚಿತ್ರಕಲಾ ಶಿಕ್ಷಕರು ನನಗಂತೂ ಬಲಗೈ ಇದ್ದ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಜಿಲ್ಲಾಧಿಕಾರಿಗಳು ಕೊಟ್ಟರು. ಅದನ್ನೆಲ್ಲ ಚೆನ್ನಾಗಿ ಎಲ್ಲೆಲ್ಲರೆಯ ಕಾಯಿಗಳಂತೆ ನೆರವೇರಿಸಿ ನಮ್ಮ ಜಿಲ್ಲಾ ಕಚೇರಿಯ ಗೌರವವನ್ನು ಹೆಚ್ಚಿಸಿದ್ದಾರೆ. ಅನೇಕ ಉದಾಹರಣೆಗೆ ರಸ್ತೆ ಸುರಕ್ಷತೆ ಸಪ್ತಾಹದ ಕಾರ್ಯಕ್ರಮವನ್ನು 15 ಜಿಲ್ಲೆಯಾದ್ಯಂತ ಚಿತ್ರ ಗೋಡೆ ಬರ ಆಗಿರ್ಬೋದು, ಶಾಲೆಗಳಲ್ಲಿ ಬರ ಆಗಿರ್ಬೋದು, ಇದನ್ನೆಲ್ಲ ಬಿಡಿಸಿ ಅವರಲ್ಲಿ ತಮ್ಮ ಜಾಣ್ಮೆಯನ್ನು ತೋರಿದ್ದಾರೆ. ಜೊತೆಗೆ ತಮ್ಮ ಶಕ್ತಿಯನ್ನ ನಾವೆಂತ ಶಿಕ್ಷಕರು ಎಂಬುದನ್ನ ಜಿಲ್ಲಾಡಳಿತಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಜಿಲ್ಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡ್ಕೊಂಡಿದ್ದಾರೆ. ಅವರಿಂದ ಸನ್ಮಾನಿತರು ಆಗಿದ್ದಾರೆ. ಹಾಗೂ ಅನೇಕ ಚುನಾವಣೆಗಳಲ್ಲಿ ನಮ್ಮ ಸಾಕ್ಷರತಾ ಸಂಘಗಳಿವೆ. ಜಿಲ್ಲಾ ಮಟ್ಟದಲ್ಲಿ ಅದರ ಕಾರ್ಯಕ್ರಮಗಳು ನಡೆಯುತ್ತದೆ. ಆಗ ಅವರಲ್ಲಿ ನಾವು ಅವರನ್ನೆಲ್ಲ ತೊಡಗಿಸಿಕೊಂಡು ನಮ್ಮ ಮತದಾನ ಕೇಂದ್ರಗಳಲ್ಲಿ ಅವರ ಚಿತ್ರಗಳ ಮೂಲಕ ಮತದಾನ ಕೇಂದ್ರದಲ್ಲೇ ಮತದಾರರನ್ನು ಆಕರ್ಷಿಸತಕ್ಕಂಥ ಕೆಲಸವನ್ನು ಮಾಡಿ ಒಂದಿಷ್ಟು ನಮ್ಮ ಮತದಾನದಲ್ಲಿ ಶೇಕಡಾವಾರು ಮತದಾನದಲ್ಲಿ ಹೆಚ್ಚಾದನ್ನು ನಾವು ಕಂಡುಕೊಂಡಿದ್ದೇವೆ. ಇದರಿಂದ ಜಿಲ್ಲಾಡಳಿತದಿಂದ ನಾವು ಪ್ರಶಂಸೆಯನ್ನ ಪಡ್ಕೊಂಡಿದ್ದೇವೆ. ಇಷ್ಟೆಲ್ಲ ಒಳ್ಳೊಳ್ಳೆಯ ಕೆಲಸ ಮಾಡುತ್ತಿರುವಂತಹ ನಮ್ಮ ಚಿತ್ರಕಲಾ ಶಿಕ್ಷಕರು ಇರುವುದು ಬೆರಳಿಕೆಯಷ್ಟು. ಇನ್ನು ಹೀಗೆ ವರ್ಷಕ್ಕೆ 2-3 ಜನ ನಿವೃತ್ತರಾಗದೇ ಇರ್ತಾರೆ. ನಮ್ಮಲ್ಲಿ ನೇಮಕಾತಿಗಳು ಇಲ್ಲ. ಪ್ರತಿ ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರು ಅಥವಾ ವೃತ್ತಿ ಶಿಕ್ಷಕರು ಅಥವಾ ಸಂಗೀತ ಶಿಕ್ಷಕರು ಅಥವಾ ಗ್ರಾಮ ಶಿಕ್ಷಕರು ಇರಬೇಕಾಗ್ತದೆ. ಇದ್ರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. ಜೊತೆಗೆ ಅಕ್ಷರ ಮಕ್ಕಳ ಏಕಾಗ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ. ಜೊತೆಗೆ ಮಕ್ಕಳ ಬರವಣಿಗೆಯು ಮೇಲೂ ಪರಿಣಾಮ ಬೀರುತ್ತದೆ. ಅಂದ್ರೆ ಅವರ ಪ್ರಭಾವ ಅಷ್ಟೊಂದು ಇರ್ತದೆ. ಅವರೆಲ್ಲ ಯಾಕಂದ್ರೆ ನಾನು ಸಹ ಸುಮಾರು 30 ವರ್ಷಗಳ 25 ವರ್ಷಗಳ ತನಕ ಶಿಕ್ಷಕನಾಗಿದ್ದವ. ಆಮೇಲೆ ಅವಕಾಶ ಸಿಕ್ಕು ಕಚೇರಿಗೆ ಬಂದವ. ಆದರೂ ಪ್ರತಿ ಮಾನವನಲ್ಲಿ ನಾನು ಉಪನಿರ್ದೇಶಕರಿಗೆ ಒಂದು ಪತ್ರ ಕೊಡ್ತಿದ್ದೆ, ನನ್ನನ್ನು ರಿವ್ಯೂ ಮಾಡಿ ಅಂತ. ಆದ್ರೆ ಅವರ ಪತ್ರದಲ್ಲಿ ಬರೀತಿದ್ರು, ಇಲ್ಲ ನೀವು ನಾವು ಬೇಕು ಅಂತ. ಮತ್ತೆ ಪುನಃ ನನಗೆ ಸಂಸ್ಥೆಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಯಿತು, ಹೋಗ್ಲಿಕ್ಕಾಗಲಿಲ್ಲ. ಮತ್ತೆ ಹೊತ್ತಿ ಪುನಃ ಮತ್ತೆ ನಾನು ಕಚೇರಿಗೆ ಬಂದೆ. ಈಗ ಸದ್ಯದಲ್ಲಿ ನಿವೃತ್ತ ಆಗ್ತಿದ್ದೇನೆ. ಸದ್ಯ 2-3 ದಿನದಲ್ಲಿ. ಅಷ್ಟು ಸಹಕಾರ ನೀಡಿದ ಚಿತ್ರಕಲಾ ಶಿಕ್ಷಕರು ನನ್ನ ಬೆನ್ನೆಲುಬಾಗಿದ್ರು. ಅವರಿಂದ ಸಂಸ್ಥೆಗಳು ಬೆಳೀತಾ ಇವೆ. ಜೊತೆಗೆ ಇಲಾಖೆಯೂ ಸಹ ತುಂಬಾ ಸಹಕಾರವನ್ನ ನೀಡ್ತಾ ಇದ್ದೀರಾ. ಇಂತಹ ಚಿತ್ರಕಲಾ ಕಾರ್ಯಗಾರಗಳು ತುಂಬಾ ನಡೆಯಿವೆ. ನಾವು ಮನೆ ಹೋಗಿ ಹೋಗಿದ್ದೆ ಇದ್ದಾಗೆ. ಆ ಮನೆ ಹೋಗಲಲ್ಲಿ ಒಂದು ರಾಘವೇಂದ್ರನ ಚಿತ್ರವನ್ನು ಗೋಡೆ ಮೇಲೆ ಚಿತ್ರೀಕರಿಸಿದ್ರು. ಬಹಳ ವಿಷಯ ನನಗೆ ಇದೇ ಎಲ್ಲಿಂದ ತಂದಿದ್ದಲ್ಲ, ನಿಮ್ಮ ಒಬ್ಬರು ಶಿಕ್ಷಕರು ಬಿಡಿಸಿದ್ದು ಅಂತ ನೋಡಿ. ಶೈಕ್ಷಣಿಕದಿಂದ ಒಬ್ಬರು ವ್ಯಕ್ತಿಗಳು ನೋಡಿದವರಿಗೆಲ್ಲ ಏನು ಅನಿಸ್ತಾ ಉಂಟೇನೋ, ಆದ್ರೆ ಅವ್ರು ಹೇಗೆ ಕೂತಿದ್ದಾರೆ ಆ ವ್ಯಕ್ತಿಯನ್ನು ನೋಡ್ಕೊಂಡು ಅವ್ರ ಚಿತ್ರವನ್ನು ಗಣೇಶರನ್ನು ಬಿಡಿಸ್ತಾ ಇದ್ದಾರೆ. ಅಲ್ಲಿ ಸಹ ಅವರೇ ಗಣೇಶರೇ ಆ ರಾಘವೇಂದ್ರ ಕೂಡವನ್ನ ಮನೆಯಲ್ಲಿ ಬಿಡಿಸಿ ಆ ಮನೆಗೆ ಉಳಿದು ಯಾವುದು ನೀವು ಕಾಣುದಿಲ್ಲ. ಮನೆಯೊಳಗೆ ಹೋದ್ರೆ ಈ ರಾಘವೇಂದ್ರ ಕೂಡ ಮಾತ್ರ ಕಾಣುತ್ತೆ. ಆ ಮನೆ ಅಷ್ಟು ಚಂದವಾಗಿ ಎದ್ದು ಕಾಣ್ತಾ ಇದೆ. ಅದು ನಮ್ಮ ಚಿತ್ರಕಲಾ ಗಣೇಶರ ಅದ್ಭುತವಾಗಿ ಬಿಡಿಸಿದ್ದಾರೆ. ಹಾಗೆ ಇಂಥದ್ದು ಅನೇಕ ನಮ್ಮ ಮತದಾನ ಕೇಂದ್ರಗಳಿಗೆ ಹೋಗಿ ಗೊತ್ತಾಗ್ತದೆ ನಿಮಗೆ ಎಲ್ಲೆಲ್ಲಿ ನಮ್ಮ ಚಿತ್ರಕಲಾ ಶಿಕ್ಷಕರು ಅಲ್ಲೆಲ್ಲ. ಆಮೇಲೆ ಸ್ವಚ್ಛತಾ ಅಭಿಯಾನದಲ್ಲೂ ಸಹ ಅನೇಕ ಶೌಚಾಲಯಗಳ ಗೋಡೆ ಬರಹ ಎಲ್ಲವನ್ನ ಮಾಡಿ ನಮ್ಮಲ್ಲಿ ಸಹಿಸಿಕೊಂಡು ನಮ್ಮ ಚಿತ್ರಕಲಾ ಶಿಕ್ಷಕರು ಅವರು ಇವತ್ತು ನಾನು ನಿವೃತ್ತ ಆಗ್ತೀನಿ ಅಂತ ಗೊತ್ತಿದೆ ಅವರಿಗೆ. ಆದ್ರೆ ಎಲ್ಲ ಕಾರ್ಯಕ್ರಮ ನಾನು ಕರೀತಾರೆ. ಇವತ್ತು ನನ್ನ ಕರೆದು ಗೌರವಿಸಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದಿಸ್ತೇನೆ. ಮತ್ತೆ ನಿಮ್ಮ ಕಾರ್ಯಕರ್ತರು ಸಾಗವನ್ನು ಹೇಳಿ ನಾನು ಕೇಳ್ತಾ ನಿಮ್ಮನ್ನೆಲ್ಲ ಅಭಿನಂದಿಸಿ ನಾನು ಮಾತನಾಡುತ್ತೇನೆ. ನಮ್ಮಿಂದ ಗೌರವವನ್ನು ಸ್ವೀಕರಿಸಿ ಎಲ್ಲರನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ವಿಷಯದಲ್ಲಿ ಇಷ್ಟರಾದ ನಾಗರಾಜ್ ಸರ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದುವರಿದ ಬಗ್ಗೆ ಇನ್ನು ಕೆಲವೇ ಹೊತ್ತುಗಳಲ್ಲಿ ಸಹ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಹಿರಿಯರಾದ ಖ್ಯಾತ ಕೃಷಿ ಅರ್ಥಶಾಸ್ತ್ರಜ್ಞರು ಡಾಕ್ಟರ್ S.N. ಶೆಟ್ಟಿ ತಮ್ಮ ಮುಂದಿನ ತಿಳಿಸಬೇಕಂತ ಕೇಳಿದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರೇ, ಇಲ್ಲಿ ನೆರೆದ ಶಿಕ್ಷಕ ವೃಂದದವರೇ, ನಮ್ಮ ಸಮಿತಿಯ ಸದಸ್ಯರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭದ
ಒಂದು ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟದ್ದು ನಿಜವಾಗಿ ನನಗೆ ಹೆಮ್ಮೆ ಆಗುತ್ತಾ ಉಂಟು. ಎರಡನೇದಾಗಿ ಹಲವಾರು ಸಮಸ್ಯೆಗಳಿದ್ದಂತಹ ಒಂದು ಸ್ಟೇಟಲ್ಲಿ ಒಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಎಲ್ಲ ಸಮಸ್ಯೆಗಳನ್ನು ದೂರ ಇಟ್ಟು ನಮ್ಮ ಒಂದು ಹಿರಿಯಕೈಗೆ ಬಂದು ಹಿರಿಯ ಶಾಲೆಯಲ್ಲಿ ಬಂದು ನಮ್ಮ ಇವತ್ತಿನ ಒಂದು ಇವತ್ತಿನ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂಥದ್ದೊಂದು ನಿಜವಾಗಿ ನಾವೊಂದು ಹೆಮ್ಮೆವಿತ್ತು. ಅದು ಒಂದು ಅವರ ಅಭಿಮಾನ ಮತ್ತು ಪ್ರೀತಿ ಹಿರಿಯಡ್ಕ ಊರಿಗಿರುವಂಥದ್ದು ಮತ್ತು ನಮ್ಮ ಸ್ಕೂಲ್ಗಿರುವಂಥದ್ದು. ಅವರ ಸ್ಕೂಲಿಗೆ ಎಷ್ಟು ಪ್ರೌಡ್ ಅವರ ಭಾಷಣವನ್ನು ಕನ್ನಡದಲ್ಲಿ ಎಷ್ಟು ಒಳ್ಳೆ ಮಾತಾಡಿದ್ದಾರೆ ಅಂದರೆ ಅವ ಇಡೀ ಪ್ರೊಫೆಷನಲ್ ಜೀವನ ಹೊರಗಿತ್ತು. ನಾನು ಹೊರಗಿದ್ದೆ ಪ್ರೊಫೆಷನಲ್ ಜೀವನ ಕಲಿಯುವಾಗಲೂ. ಈಗಲೂ ನನಗೆ ಕನ್ನಡ ಮಾತಾಡುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ಈಗಲೂ. ಆದರೆ ಅವರು ಕನ್ನಡದಲ್ಲಿ ಎಷ್ಟು ಒಳ್ಳೆ ಮಾತಾಡಿದ್ದಾರೆ ಅಂದರೆ ನನಗೆ ಇವರು ಇಷ್ಟೆಲ್ಲ ವರ್ಷ ಅಲ್ಲಿ ಎಲ್ಲ ಬೇರೆ ಬೇರೆ ಇದರಲ್ಲಿ ಸ್ಟೇಟಲ್ಲಿ ಇದ್ದು ಇಲ್ಲಿ ಬಂದವನು ಕನ್ನಡದಲ್ಲಿ ಎಷ್ಟು ಒಳ್ಳೆ ಮಾತಾಡಿದರೆ ಅಂತ ನನಗೆ ನಿಜವಾಗಿ ಒಂದು ಇದಾಗುತ್ತಾ ಉಂಟು. ನಿಜವಾಗಿ ನಮ್ಮ ಶಾಲೆ ಒಂದು ಹೆಮ್ಮೆಯ ವಿಷಯ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಹಲವಾರು ಇದ್ದಾರೆ, ಬೇರೆ ಬೇರೆ ಪೊಸಿಷನ್ ಇದ್ದಾರೆ. IAS ನಲ್ಲಿ ಅವರು ಒಬ್ಬರೇ, ಬೇರೆ ಯಾರಿಲ್ಲ. IAS ನಲ್ಲಿ ಒಂದು ಬಂದು ಅದು ಸಹ ಬೇರೆ ಬೇರೆ ಸ್ಟೇಟಲ್ಲಿ ಕೆಲಸ ಮಾಡಿ ಈಗ ಪ್ರಧಾನ ಕಾರ್ಯದರ್ಶಿ ಆಗಿರುವುದು ನಿಜವಾಗಿ ಒಂದು ಹೆಮ್ಮೆಯ ವಿಷಯ. ಅದು ಅಲ್ಲದೆ ಮತ್ತು ನಮ್ಮ ಈಗ ಅಮೃತೋತ್ಸವ ನಾವು ಇದು ಮಾಡ್ತಾ ಇದ್ದೇವೆ. ಆ ಅಮೃತ ಇವರು ಬರೋದು ಒಂದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ಐ ಥಿಂಕ್ ಒಂದು GST ಗೆ ಬಂದಿದ್ರು. ಅದ್ರ ಮೊದಲು 2-3 ಸಲ ಬಂದಿದ್ದಾರೆ. ಯಾವಾಗಲೂ ಊರಿಗೆ ಬಂದಾಗ ನಮ್ಮ ಶಾಲೆ ಬರ್ತಾ ಇದ್ದಾರೆ. ನಿಜವಾಗಿ ಅದೊಂದು ನಾನು ಹಳೆಯ ವಿದ್ಯಾರ್ಥಿ ಅಂದರೆ 1954 ಥರ್ಡ್ ಫೋರ್ತ್ ಬ್ಯಾಚಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದೆ. 57ನಲ್ಲಿ SSLC ಆಗಿದೆ. ಆದರೆ ನಾನು ಈಗಲೂ ಹೇಳ್ತಾ ಇದ್ದೇನೆ, ನಾನು ಒಂದು ಕಾಲೇಜಲ್ಲಿರುವಾಗ ನಮ್ಮ ರಿಲೇಷನ್ಸ್ ಅಧ್ಯಾಪಕರು ಮತ್ತು ಇವರು ರಿಲೇಷನ್ ಮೋರ್ ಮೆಕ್ಯಾನಿಕಲ್ ಅವ್ರು ಲೆಕ್ಚರ್ ಕೊಡ್ತಾರೆ, ಸೀದಾ ಹೋಗ್ತಾರೆ. ಆ ಸ್ಟೂಡೆಂಟ್ಸ್ ರಿಲೇಷನ್ ಅಲ್ಲ. ಓನ್ಲಿ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮತ್ತು PhD ಮಾಡುವಾಗ ಅವರ ರಿಲೇಷನ್ ಇದ್ದ ಅಧ್ಯಾಪಕರು ಭಾಳ ಮುಖ್ಯ. ಅದು ಯಾವುದೇ ನೋಡಿದ್ರು ದ ರಿಲೇಷನ್ ದಟ್ ವಿ ಯೂಸ್ ಟು ಹ್ಯಾವ್ ಇನ್ ಸೆಕೆಂಡರಿ ಸ್ಕೂಲ್, ಹೈಸ್ಕೂಲಲ್ಲಿ ಅಧ್ಯಾಪಕರಿದ್ದಾಗ ಅವರು ಹೇಳಿದಾಗೆ ಮುಂಚಿನ ಕಾಲದಲ್ಲಿ ನಮಗೆ ಏನಿರಲಿಲ್ಲ. ಇವನ್ ನಾವು ಚಪ್ಪಲ್ ಹಾಕ್ತಿರ್ಲಿಲ್ಲ, ಇವನ್ ಪ್ಯಾಂಟ್ ಧರಿಸ್ತಿರ್ಲಿಲ್ಲ, ಬರೀ ಹಾಫ್ ಶರ್ಟಲ್ಲಿ ಅದು ಬರೋದು. ಆ ಯೂನಿಫಾರ್ಮ್ ಇರಲಿಲ್ಲ, ನಮಗೆ ಊಟದ ವ್ಯವಸ್ಥೆ ಇರಲಿಲ್ಲ. ನಾವು ಒಂದು 2-3 ಮೈಲ್ಗಳಿಗೆ ನಡೆದುಕೊಂಡು ಬರಬೇಕು. ನಾನಂತ ಕುಕ್ಕೆಯಲ್ಲಿ ಬರಬೇಕು. ಆಗ ಹೊಳೆಯಲ್ಲಿ ಇವನು ಬ್ರಿಡ್ಜು ಇರಲಿಲ್ಲ. ಮಳೆಗಾಲದಲ್ಲಿ ನೆರೆ ಬಂದಾಗ ನೋಡಬೇಕು. ಆದರೂ ನಾವು ಶಾಲೆಯನ್ನು ಒಂದು ದಿವಸ ಬಿಡಲಿಲ್ಲ. ಶಾಲೆಗೆ ಒಂದು ದಿವಸ ಇದಾಗ್ತಿರಲಿಲ್ಲ. ಅಂದರೆ ಶಾಲೆ ಒಂದು ಸುವರ್ಣ, ನಮ್ಮ ಜೀವನದಲ್ಲಿ ಒಂದು ಸುವರ್ಣ ದಿನವೇ ಅಂತ ನಾನು ಹೇಳ್ಬೋದು. ಮತ್ತು ಐ ವಾಸ್ ಗಾಟ್ ಇನ್ಸ್ಪೈರ್ಡ್ ಬೈ ದಿ ಸ್ಕೂಲ್. ಈ ನಾನು ಇಲ್ಲಿಯವನಲ್ಲ. ಆ್ಯಕ್ಚುಲಿ ನನ್ನ ಮನೆ ಬರೋದು ಪುತ್ತಿಗೆಯಲ್ಲಿ, ಮೂಡುಬಿದ್ರೆಯಲ್ಲಿ. ನಾನು ಹೈಯರ್ ಮಿಲಿಟರಿ ಸ್ಕೂಲ್ ಕಲ್ತದ್ದು ನಾನು ಮೂಡುಬಿದ್ರೆಯಲ್ಲಿ, ಇಲ್ಲೆಲ್ಲ ಬರೀ ಒಂದು ಹೈಸ್ಕೂಲ್ ಎಜುಕೇಷನ್. ನಮ್ಮ ಅಕ್ಕನ ಮದುವೆ ಇಲ್ಲೇ ಆಗಿ, ಕುಕ್ಕೇಳಿ ಮದುವೆ ಆಗಿ, ಭಾವ ನಮ್ಮ ಮಾಸ್ಟರ್ ಶಾಲೆ ಮಾಸ್ಟರ್ ಆಗಿದ್ದರು. ಅದರಿಂದಾಗಿ ನಾನು ಇಲ್ಲಿ ಬಂದು ಹೈಸ್ಕೂಲಿಗೆ ಸೇರಿದ್ದು 3 ವರ್ಷ. ಆದರೆ ನನ್ನ ಜೀವನದಲ್ಲಿ ಬೇರೆ ಯಾವುದೆಲ್ಲ ಒಂದು ಹಿರಿಯಡ್ಕ ಹೈಸ್ಕೂಲ್ ರಿಯಲಿ ಇನ್ಸ್ಪೈರ್ಡ್ ಮಿ ಟು ಗೋ ಫಾರ್ ಹೈಯರ್ ಎಜುಕೇಷನ್, ಇನ್ಸ್ಪೈರ್ಡ್ ಫಾರ್ ಮಿ ಎವ್ರಿಥಿಂಗ್. ನಾನು ವಾಟ್ ಐ ಆಮ್. ನಾನು ಈಗ ನಮ್ಮ ಇಡೀ ಒಂದು ಇದರಲ್ಲಿ ಯುನೈಟೆಡ್ ನೇಷನ್ ಕಲ್ತವ್ರು ಭಾಳ ಕಮ್ಮಿ, ಯುನೈಟೆಡ್ ಕೆಲಸ ಮಾಡಿದವರು. ನಾನು 25 ವರ್ಷ ಬೇರೆ ಬೇರೆ ಇದರಲ್ಲಿ ಕಂಟ್ರಿಯಲ್ಲಿ, ಆಫ್ರಿಕನ್ ಕಂಟ್ರಿಯಲ್ಲಿ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದ್ದು. ನನ್ನ ಫೌಂಡೇಶನ್ ವಾಸ್ ಲೇಡ್ ಡೌನ್ ಇನ್ ದಿ ಹಿರಿಯಡ್ಕ ಹೈಸ್ಕೂಲ್. ಆಗ ನಮ್ಗೆ ಒಂದು ಅಣ್ಣಪ್ಪ ಅಂತ ಹೆಡ್ ಮಾಸ್ಟರ್ ಇದ್ದರು. ಅಣ್ಣಪ್ಪ ಅವರು ಇಂಗ್ಲೀಷನ್ನು ಭಾಳ ಅಥಾರಿಟಿ ಅವರ ಇಂಗ್ಲೀಷನ್ನು ಅಷ್ಟಿದೆ. ಮತ್ತು ಅವರನ್ನು ಇಂಗ್ಲೀಷ್ನ ಒಂದು ಮಾದರಿ ಹೆಡ್ ಮಾಸ್ಟರ್ ಆಗಿ ಎಲ್ಲ ಸ್ಕೂಲಿಗೆಲ್ಲ ಕಲಿತಾ ಇದ್ರು ಅವರನ್ನು. ಆಗ ನಮಗೆ ಹೈಸ್ಕೂಲಿಗೆ ಫಸ್ಟ್ SSLCಗೆ ಒಂದು ಬೋರ್ಡ್ ಹೈಸ್ಕೂಲ್ ಇದು ಬಂದಿತ್ತು. ಒಂದು ದೊಡ್ಡ ಮೆರವಣಿಗೆ. ಆಗ ಊರಿನಲ್ಲಿ ನಮ್ಮ ಇಲ್ಲೇ ದೊಡ್ಡ ಜನ ಇದ್ದರು. ಡಾಕ್ಟರ್ ಚಂದಪ್ಪನವರು, ವಾದಿರಾಜ ಹೆಗಡೆಯವರು, ಇದು ಬೇರೆ ಬೇರೆ ಇವರು ಇದ್ದರು. ಆ ಒಂದು ಪ್ರೊಸೆಷನ್, ಆ ಒಂದು ಪ್ರಶಸ್ತಿಯನ್ನು ಹಿಡ್ಕೊಂಡು ಬರುವಾಗ ಪ್ರೊಸೆಷನ್ ಮಾಡಿದ್ದಾರೆ. ಒಂದು ಹಿರಿಯಡ್ಕ ಹೈಸ್ಕೂಲ್ ಇದ್ದು ಇಡೀ ಊರಿನವರೆಲ್ಲರೂ ಒಟ್ಟಾಗಿದ್ರು. ಅಂದರೆ ಈ ಶಾಲೆಯಲ್ಲಿ ಬರೀ ಶಾಲೆಯಾಗಿ ಇಲ್ಲ, ಇನ್ನು ಹಿರಿಯಡ್ಕದ ಒಂದು ದೇವಸ್ಥಾನದಾಗಿದೆ.
ಹಿರೇಕದ ಊರಿನವ್ರದ್ದು ಎಲ್ಲ ಕಂಟ್ರಿಬ್ಯೂಷನ್ ತುಂಬ ಇತ್ತು. ಶಾಲೆ ಆಗುವಾಗಲೂ ಬಿಲ್ಡಿಂಗ್ ಆಗುವಾಗಲೂ ಹಿರೇಕದ ಹಿರೇಕ ಜನರೇ ಮಾಡಿದ್ದು, ಗೌರ್ಮೆಂಟ್ ಇದಲ್ಲ, ಎಲ್ಲ ಹಿರೇಕ ಜನ ಕಂಟ್ರಿಬ್ಯೂಷನ್ ಮಾಡಿದ್ದಾರೆ. ಇಲ್ಲಿಯ ಡೆವಲಪ್ಮೆಂಟ್ ನೋಡಿದರೆ ಗೌರ್ಮೆಂಟಿಗೆ ಕಂಟ್ರಿಬ್ಯೂಷನ್ ಮಾಡ್ತಾ ಉಂಟು, ಸುರಿಗೆ ಎಲ್ಲವೂ ಹಿರೇಕದ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದರಿಂದಾಗಿ ಈ ಶಾಲೆಗೆ ಭವಿಷ್ಯ ತುಂಬ ಒಳ್ಳೆಯದುಂಟು. ಮತ್ತು ಅಶೋಕ್ ಕಾಮತ್ರಿಗೆ ಗೊತ್ತಿರ್ಬೋದು, ನಾವು ಹ್ಯೂಮನ್ ಡೆವಲಪ್ಮೆಂಟ್ ಡಿಪಾರ್ಟ್ ಮಾಡುವಾಗ 2008 ಮತ್ತು 2015 ನಾನು ಅವರೊಟ್ಟಿಗೆ ಅಸೋಸಿಯೇಟ್ ಮಾಡಿದ್ದೆ, ಇವನು ಕಾಂಪ್ರಿಹೆನ್ಸಿವ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮಾಡುವಾಗ. ಆಗ ನಾನು ಶಾಲೆ ವಿಷಯ ತುಂಬ ಡಿಸ್ಕಸ್ ಮಾಡಿದ್ದೆ, ಅವರದ್ದು ಮಾಡಿದ್ದು. ನಾನು ಹೇಳಿದೆ, ಅನ್ಲೆಸ್ ವಿ ಹ್ಯಾವ್ ಗಾಟ್ ಇಂಟಿಗ್ರೇಟೆಡ್ ಗವರ್ಮೆಂಟ್ ಸ್ಕೂಲ್ ದೇ ಮೇ ನಾಟ್ ಸರ್ವೈವ್. ಏನಾಗಿದೆ, ಈಗ ಪ್ರೈಮರಿ ಶಾಲೆ ಸಪರೇಟು, ಸೆಕೆಂಡರಿ ಶಾಲೆ ಸಪರೇಟು, ಹೈಸ್ಕೂಲ್ PUC ಸಪರೇಟ್ ಆಗಿತ್ತು. ಆಗ ನಾವು ವಿ ರಿಕ್ವೈರ್ ಗೌರ್ಮೆಂಟ್ ಯಾಕಂದರೆ ಈಗ ಮಕ್ಕಳ ಸಂಖ್ಯೆ ಎಲ್ಲ ಕಡೆಯಲ್ಲೂ ಕಡಿಮೆ ಆಗುತ್ತಿದೆ. ಎವ್ರಿ ಪಂಚಾಯತ್ ಶುಡ್ ಹ್ಯಾವ್ ಎ ಮಾಡೆಲ್ ಸ್ಕೂಲ್ ವಿಚ್ ಶುಡ್ ಬಿ ಇಂಟಿಗ್ರೇಟೆಡ್. ಒಂದು ಸ್ಟೂಡೆಂಟ್ ಒಂದು KGಯಲ್ಲಿ ಸೇರಿದಾಗ ಶಿ ಶುಡ್ ಲುಕ್ ಎಟ್ ದಿ ಟಾಪ್. ಅವರು PUC ಇದ್ದಾರೆ, ಅವ್ರು ಕಾಲೇಜಲ್ಲಿದ್ದಾರೆ ಅಂದರೆ ಅವ್ರು ದೇ ಗೆಟ್ ಇನ್ಸ್ಪೈರ್ಡ್. ಬರೀ ಪ್ರೈಮರಿ ಶಾಲೆ ಅಂದರೆ ಏನು ಮಾಡ್ತಾ ಇದೆ, ಶಾಲೆ ಮಕ್ಕಳು ದೇ ಲುಕ್ ಓನ್ಲಿ ಅಪ್ ಟು 5th ಸ್ಟ್ಯಾಂಡರ್ಡ್, ದೇ ಡೋಂಟ್ ಲುಕ್ ದ್ಯಾಟ್ ವೇ. So we recommended, remember that it integrated school from KG in the government school introduce ಮಾಡಬೇಕು, up to PUC there should be integrated school, modern school ಆಗಬೇಕು. Today ಇವತ್ತು ಹೇಳಲಿಕ್ಕೆ we have a Karnataka public school. We have got LKG and upper KG, high school, primary school, secondary school, PUC, ಅದು ಅಲ್ಲದೆ we have got a college. ಅಪ್ ಟು ಪೋಸ್ಟ್ ಗ್ರಾಜುಯೇಷನ್ವರೆಗೆ ಹೋಗ್ಬೋದು. ಇಲ್ಲಿಂದ ಒಂದು ಮಗುವೊಂದು ಕಳೆದ LKG ಸೇರಿದರೆ ಶಿ ಕ್ಯಾನ್ ಲುಕ್ ಅಪ್ ಟು ದ ಪೋಸ್ಟ್ ಗ್ರಾಜುಯೇಷನ್ ಇಯರ್ ಒಂದೇ ಜಾಗದಲ್ಲಿ ಇದರಲ್ಲಿ ನಮ್ಮ ಕಂಟ್ರಿಬ್ಯೂಷನ್ ತುಂಬ ಉಂಟು. ಹಿಯರ್ ಹೈಸ್ಕೂಲ್ ಹ್ಯಾಸ್ ಕಂಟ್ರಿಬ್ಯೂಟೆಡ್ ಇವನ್ ಟು ಸೆಟ್ಟಿಂಗ್ ಅಪ್ ದ ಕಾಲೇಜ್. 4 ಎಕರೆ ಭೂಮಿ ನಾವು ಕೊಟ್ಟಿದ್ದೇವೆ, 4 ಎಕರೆ ಭೂಮಿ. ಅದು ಅಲ್ಲದೆ 3-4 ವರ್ಷ ಕಾಲೇಜ್ ಸ್ಟಾಫ್ ಇಲ್ಲೇ, ನಾವೇ ಕಾಲೇಜ್ನಲ್ಲಿ ಎಲ್ಲ ಹೋಗಿ ಲೆಕ್ಚರ್ ಎಲ್ಲ ಕೊಡ್ತಿದ್ದು. ಇದು ಸ್ಟಾರ್ಟ್ ಮಾಡುವಾಗ ಕಾಲೇಜ್ ಇಲ್ಲಿ, ಆಗ ಬಿಲ್ಡಿಂಗ್ ಇರಲಿಲ್ಲ ಕಾಲೇಜ್, ಆಮೇಲೆ ಬಿಲ್ಡಿಂಗ್ ಅಂತ ಇದು ಮಾಡಿದ್ದು. ಆದ್ದರಿಂದಾಗಿ ಈ ಶಾಲೆಗೆ ಭವಿಷ್ಯ ನಿಜವಾಗಿಯೂ ಉಂಟು. ಇದೊಂದೊಂದು ಮಾದರಿಯ ಒಂದು ಶಾಲೆ ಅಂತ ಹೇಳ್ಬೋದು. ಇಡೀ ಉಡುಪಿ ಡಿಸ್ಟಿಕಲ್ಲಿ ಒಂದು ಮಾದರಿಯ ಶಾಲೆ ಅಂತ ಹೇಳ್ಬೋದು. ಇನ್ನು ನಮ್ಮ ಅಮೃತೋತ್ಸವ ನಡೀತಾ ಉಂಟು. ಅಮೃತೋತ್ಸವ ನಾವು ಭಾಳ ಕೆಲವು ಸ್ಕೀಮ್ಗಳನ್ನು ಹಾಕಿದ್ದೇವೆ. ಇದನ್ನೊಂದು ಮಾದರಿಯ ಮಾಡೆಲ್ ಪಬ್ಲಿಕ್ ಸ್ಕೂಲ್ ಆಗಿ ಮಾಡಬೇಕಂತ ಈಗಾಗಲೇ ನಮಗೆ ನಮ್ಮ ಪ್ರಿನ್ಸಿಪಾಲ್ಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕರ್ನಾಟಕದ ಇಡೀ ಸ್ಟೇಟಲ್ಲಿ ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಅದು ಅಲ್ಲದೆ ನಮ್ಮ ನೇಷನ್ ಲೆವೆಲಲ್ಲಿ ನಾವೊಂದು ಮಾದರಿ ಆಗಬೇಕಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಸಂಸ್ಥೆಯ ವಿದ್ಯಾ ಪೋಷಕರು, ಹಿರಿಯರು, ಖ್ಯಾತ ಕೃಷಿ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ KS ಶೆಟ್ಟಿ ಇವರ ಮಾತುಗಳಿಗೆ ನಾವೆಲ್ಲ ಕಿವಿಗಳಾಗಿದ್ದೀವಿ. ಧನ್ಯವಾದಗಳು. ಮುಂದಿನ ಮಾತುಗಳಿಗಾಗಿ ನಮ್ಮ ಡಯಟ್ನ ಸಾಕ್ಷರತಾ ವಿಭಾಗದ ವಯಸ್ಕರ ಶಿಕ್ಷಣ ವಿಭಾಗದ ಯೋಗ ನರಸಿಂಹ ಸರ್. ನಮಸ್ತೆ. ನಾನು 2 ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಾಗಾರದ ಫಲಶ್ರುತಿ ಬಹುಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗ್ತದೆ. ಮಕ್ಕಳೇ, ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸರ್ ಚಿತ್ರ ಬಿಡಿಸ್ತಾ ಇದ್ದಾರೆ, ಅವರ ಮುಂದೆ ಒಂದು ವ್ಯಕ್ತಿ ಕೂತಿದ್ದಾರೆ. ಆ ನಂತರ ನೀವು ಭಾವಿಸ್ತೀರಾ, ಕಂಪೇರ್ ಮಾಡ್ತೀರಾ, ಹೇಗೆ ಬರೆದಿದ್ದಾರೆ, ಯಾವ ರೀತಿಯಲ್ಲಿ ಅವರನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ನಾವು ಮಾತ್ರ ಕೂತಿದ್ದೇವೆ, ಆದರೆ ನಾವು ಬಂದು ಕೂತ ನಂತರ ಅವರ ಪ್ರಾರಂಭಿಸಿದ್ದದ್ದು ಇಲ್ಲಿಯವರೆಗೂ ಕೂಡ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿಲ್ಲ, ಎಂದೂ ಕೂಡ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಅವರ ಆ ಒಂದು ಎಫಿಷಿಯನ್ಸಿ ಇತ್ತಲ್ಲ, ಅದು ಇನ್ನೂ ಕೂಡ ಕಲ್ತ್ಕೊಂಡಿಲ್ಲ. ಮತ್ತು ಕ್ಲಾರಿಟಿ ಆಚೆ ಈಚೆ ಹೋಗಿಲ್ಲ. ದಟ್ ಇಂಡಿಕೇಟ್ಸ್ ದ ಪವರ್ ಆಫ್ ಆರ್ಟ್. ಇದು ಅವರು ಮಾಡ್ತಾ ಇರ್ತಕ್ಕಂತಹ ಕಲೆಗೆ ನಾವೆಲ್ಲರೂ ಕೊಡ್ತಕ್ಕಂತಹ ಅಥವಾ ಆಕ್ಚುಯಲ್ ಇರ್ತಕ್ಕಂತಹ ಒಂದು ಪವರ್. ಹಾಗಾಗಿ ಮಕ್ಕಳೇ, ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದರೆ, ದಯಮಾಡಿ ವಾರಕ್ಕೆ ಒಮ್ಮೆಯಾದರೂ ಕೂಡ ನೀವೇನು ದೊಡ್ಡ MS ಹುಸೇನ್ ಸರ್ ಆಗಿರ್ಬೋದು, ಅಥವಾ ಡಾವಿಂಚಿ ಆಗಿರ್ಬೋದು, ಅಥವಾ ರವಿ ವರ್ಮಾ ಆಗಿರ್ಬೋದು, ಅವರೇ ಆಗಬೇಕು ಅಂತ ನಾನು ಕೇಳ್ಕೊಳ್ಳಲ್ಲ. ಆದರೆ ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ಏನು ಅಂದರೆ, ಕೈಗೆ ಕೊಡಿ ಒಂದು
ಪೆನ್ಸಿಲನ್ನು ಅದು ಹೇಗಾದರೂ ಬರಲಿ ಫಸ್ಟು ಗೆರೆಯೊಂದಿಗೆ ಪ್ರಾರಂಭವಾಗಲಿ ವಕ್ರರೇಖೆಯಾಗುತ್ತೆ. ವಕ್ರರೇಖೆಯನ್ನು ತಿದ್ದೋಣ ಸರಳ ರೇಖೆಯಾಗುತ್ತದೆ. ವಕ್ರರೇಖೆ ಸರಳ ರೇಖೆಯೊಂದಿಗೆ ಒಂದು ಚಿತ್ರರೇಖೆಯಾಗುತ್ತದೆ. ಚಿತ್ರರೇಖೆಗೆ ಬಣ್ಣ ಹಚ್ಚೋಣ, ಅದು ಬಾಂಧವ್ಯವನ್ನು ಸೃಷ್ಟಿಸ್ತದೆ. ಹಾಗಾಗಿ ಕಲೆಗಿರುವ ಪ್ರತಿಯೊಬ್ಬರ ಒಂದು ಆಶಯ ಎರಡಂತೆ. ಒಂದೇನು ಅಂದರೆ ಈ ಚಿತ್ರಕಲೆ ಅನ್ನೋದು ವ್ಯಕ್ತಿಗಳನ್ನು ಆಸಕ್ತರನ್ನಾಗಿ ಮಾಡಿಸುತ್ತಂತೆ. ಒಂದು ತುಂಬ ಇಂಟ್ರೆಸ್ಟ್ ಹುಟ್ಟಿಸ್ತದಂತೆ. ಹೆಂಗೆ ಬರ್ಬೋದು, ಯಾರ ಥರ ಕಾಣ್ಬೋದು, ಇದು ಎಷ್ಟು ಜನ ನೋಡ್ಬೋದು, ಎಷ್ಟು ಜನ ನೋಡಿ ನೀವೆಲ್ಲ ಹೇಳ್ತಿರಲ್ಲ ಲೈಕ್ಸ್ ಬರಬೇಕು ಅಂತ. ಇಲ್ಲಿ ಆ ಲೈಕ್ಸ್ ಬೇರೆ ಕಡೆ ಕೊಡೋದಿಲ್ಲ, ಅವರೇ ಹೇಳೋಗ್ತಾರೆ ಎಂಥ ಅದ್ಭುತವಾದಂಥ ಪೇಂಟ್ ಮಾಡಿದ್ದೀರಾ ಸರ್ ಅಂತ. ಸೊ ಇದು ನಮ್ಮ ಕಲೆಗಿರ್ತಕ್ಕಂತಹ ಶಕ್ತಿ. ಮಕ್ಕಳೇ, ನಾನು ಕೂಡ ಅನಿಸುತ್ತೆ, ನಮ್ಮ ಟೀಚರ್ ಹೇಳ್ತಾ ಇದ್ರು ಬಯಾಲಜಿ ಲೆಕ್ಚರರ್ ಸೆಕೆಂಡ್ ಇಯರ್ನಲ್ಲಿ, ನೀನು ಬರೆದ್ರೆ ಕಲೆಗಾರ ಆಗ್ಬೋದು ಅಂತ, ನಿಲ್ಸಿರೆ ಕೊಲೆಗಾರ ಆಗ್ತೀಯಾ ಅಂತ. ಮೊದಲು ನೀನೇನಾದ್ರೂ ಬರೆಯೋದಕ್ಕೆ ಶುರು ಮಾಡಿದ್ರೆ ಕಲೆಗಾರ ಆಗ್ತೀಯಾ, ನೀನೇನಾದ್ರೂ ನಿಲ್ಸಿದ್ರೆ ಕೊಲೆಗಾರ ಆಗ್ತೀಯ ಅಂತ ನನ್ಗೆ ಭಯ ಆಗೋಯ್ತು. ಅಂದ್ರೆ ಅರ್ಥ ನಿನ್ಗೆ ಅಷ್ಟು ಚೆನ್ನಾಗಿರ್ತಕ್ಕಂತಹ ಕಲೆ ಗೊತ್ತಿದೆ, ಚಿತ್ರ ಬಿಡಿಸ್ತೀಯ, ನೀನ್ ಯಾಕೆ ಬರಿಬಾರ್ದು ಅಂತ. ಸೊ ನಮ್ಮ ಎಲ್ಲ ವೇದಿಕೆಯಲ್ಲಿ ಗಣ್ಯರೇ ಇರ್ತಾರೆ. ನನಗೆ ಬಹಳ ಮುಖ್ಯವಾದ ಗುರುಗಳು ನಮ್ಮ ಡಯಟ್ ನಲ್ಲಿ ಡಾಕ್ಟರ್ ಅಶೋಕ್ ಕಾಮತ್ ಸರ್. ಕರೋನಾ ಪೀರಿಯಡ್ ನಲ್ಲಿ ಆಚೆ ಈಚೆ ಹೋಗೋದಿಲ್ಲ, ಸುಮ್ಮನೆ ಯಾಕೆ ಮೊಬೈಲ್ ಅನ್ನ ನಾನು ಉಜ್ಲಿ ಅನ್ನೋದು ನನ್ನ ಆ ಬಯಾಲಜಿ ಟೀಚರ್ ನೆನಪಾಯ್ತು. ನಾನು ಸುಮಾರು 17 ಚಿತ್ರಗಳನ್ನ ಬರೆದಿದ್ದೇನೆ. ಎಲ್ಲರೂ ಕೂಡ ಖುಷಿ ಪಟ್ರು, ಆಹಾ ಏನ್ ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದೀರಾ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ, ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಆ ಒಂದು ಕಲೆ ಇದೆ. ನಮ್ಮ ಓನರ್ ಮಗ ಅವರು CA ಮಾಡೋದಕ್ಕಿಂತ ಮುಂಚೆ ಒಂದು ಹುಟ್ಟಿದ ದಿನವನ್ನ ಮಾಡ್ಕೊಳ್ತಾರೆ. ನಾನೇನ್ ಮಾಡಿದೆ, ಅವ್ರಿಗೆ ಏನ್ ಕೊಡ್ಬೋದು ನನ್ನಿಂದ, ಏನ್ ಕೊಟ್ರು ಕೂಡ ದುಡ್ಡಿರೋರ್ಗೆ ಅದು ನಗಣ್ಯ, ಏನು ಅನ್ಸಲ್ಲ. ವಿಶೇಷವಾಗಿ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿಮ್ ಫೋಟೋನ ಕಳಿಸಿ ಅಂತ ಅವ್ರನ್ನ ಕಳಿಸ್ಕೊಂಡು ನಿಧಾನವಾಗಿ ಅವ್ರದನ್ನೇ ಚಿತ್ರ ಬರೆದು ನಂತರ ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಥ್ಯಾಂಕ್ಸ್ ಅಂಕಲ್ ಚೆನ್ನಾಗಿ ಬಂದಿದೆ, ಯಾರ ಹತ್ರ ಬರ್ಸ್ತ್ರಿ ಅಂದ್ಬಿಟ್ರು. ನನಗೆ ತುಂಬಾ ಬೇಜಾರಾಯ್ತು. ನಾನು ಅವ್ರು ಏನು ಹೇಳಿಲ್ಲ ಅಂದ್ರೆ ನಾನೇ ಜೋರಾಗಿ ಹೇಳ್ಬಿಡೋಣ ನಾನ್ ಬರ್ದೆ ಅಂತ. ಆದ್ರೆ ಅವ್ರು ಕೇಳಿದ್ ನೋಡಿ, ನನ್ನ ಡ್ರಾಯಿಂಗ್ ಟೀಚರ್ ಹತ್ರ ಬರ್ಸ್ತೆ ಅಂತ. ಆ ನಂತರ ಅವರು ನಮ್ಮ ಮನೆಯಲ್ಲಿ ಬಂದಾಗ ನಾನ್ ಬರ್ದಿರೋ ಅಷ್ಟು ಚಿತ್ರ ನೋಡಿ ನಮ್ಮ ಮನೆಯವ್ರು ಕೇಳಿದ್ದಾರೆ, ಆಂಟಿ ನನ್ಗೆ ನಿಜವಾದ್ದು ಅವರು ಅಂಕಲ್ ಬರ್ಸಿ ಬರ್ದ್ ಕೊಟ್ರ ಅಂತ. ನಮ್ಮ ಮನೆಯವರು ಸತ್ಯನೇ ಹೇಳ್ಬಿಟ್ರು, ಇಲ್ಲ ಅವ್ರು 2 ದಿನ ತಗೊಂಡ್ರು, ನಿನ್ ಚಿತ್ರವನ್ನ ಝೂಮ್ ಮಾಡಿ ಕಣ್ಣುಬ್ಬು ಹಾಳಾಗ್ಬಾರ್ದು, ಮೂಗು ದಪ್ಪ ಆಗ್ಬಾರ್ದು, ನೀಳವಾಗಿರ್ಬೇಕು ಅಂತ ಹೇಳಿ ಎರೇಸ್ ಮಾಡಿ ಚಿತ್ರ ಬಿಡಿಸಿದ್ರು ಅಂತ. ಅವತ್ತೇ ಬಂದು ನನ್ನನ್ನು ಹಗ್ ಮಾಡ್ದ, ಸಾರಿ ಅಂಕಲ್ ಅಂತ. ಅದ ನಂತರ 2 ತಿಂಗಳಲ್ಲಿ ನನ್ನ ಬಾಂಧವ್ಯ ಅವನ ಬಾಂಧವ್ಯ ಹೆಚ್ಚಾಯ್ತು. 3 ತಿಂಗಳಲ್ಲಿ ರಿಸಲ್ಟ್ ಬಂತು, CA ಪಾಸ್ ಆಗಿ ಒಳ್ಳೆ ಉನ್ನತ ಹಂತದಲ್ಲಿದ್ದಾನೆ. ಇವೆಲ್ಲವೂ ಬಾಂಧವ್ಯಗಳ ಸೆಲೆ. ಬಾಂಧವ್ಯಗಳನ್ನ ಕಲೆ ಹಾಕೋದಕ್ಕೆ ಈ ಕಲೆ ಒಂದು ದೊಡ್ಡ ಮ್ಯಾಟರ್ಸ್ ಆಗುತ್ತೆ. ಮಕ್ಕಳೇ, ಮೊಬೈಲಿನಿಂದ ನೀವೇನಾದ್ರೂ ದೂರ ಹೊಂದಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು, ಇಫ್ ಯು ವಾಂಟ್ ಟು ಅವಾಯ್ಡ್ ಯುವರ್ ಮೊಬೈಲ್, ಪ್ಲೀಸ್ ಎಂಗೇಜ್ ವಿತ್ ಯುವರ್ ಹೇಳಿ ಡ್ರಾಯಿಂಗ್. ಎಂತ ಅದ್ಭುತವಾದಂತ ಡ್ರಾಯಿಂಗ್ ಟೀಚರ್ಸ್ ಇರ್ತಾರೆ. ಇವ್ರನ್ನೆಲ್ಲ ನೋಡಿ ನಿಮ್ಮನ್ನ ನೋಡಿದ ತಕ್ಷಣ ಅನ್ಸ್ತದೆ ಇವರು ಡ್ರಾಯಿಂಗ್ ಟೀಚರ್ ಅಂತೆ. ಇವ್ರು ಹೆಂಗ್ ನಿಲ್ತಾರೆ, ಹೆಂಗ್ ಮಾತನಾಡ್ತಾರೆ, ಹೆಂಗ್ ಬರೀತಾರೆ, ಪೆನ್ಸಿಲ್ ಹೆಂಗ್ ಹಿಡಿತಾರೆ, ಮತ್ತೆ ಆ ಒಂದು ಸ್ಕೆಚಸ್ ಹೆಂಗ್ ಹಾಕ್ತಾರೆ, ಇವೆಲ್ಲವನ್ನು ಅನುಕರಿಸಿ ಖಂಡಿತವಾಗಿಯೂ ನಿಮ್ಮಲ್ಲಿ ವಿಶೇಷವಾದಂತ ಪ್ರತಿಭೆ ಇರ್ತದೆ. ಭಗವಂತ ಹೇಳ್ತಾನೆ, ನಾನು ಏನ್ ಕೊಡ್ತೀನೋ ಬಿಡ್ತೀನೋ, ಏನಾದ್ರೂ ಒಂದು ಇಟ್ಟಿರ್ತೀನಿ ಅಂತ. ಆ ಇಟ್ಟಿರೋದನ್ನ ಒಂಚೂರು ಬಡಿದೆಬ್ಬಿಸಿ ಖಂಡಿತವಾಗಿಯೂ ಒಳ್ಳೇದಾಗ್ತದೆ. ಮತ್ತೆ ನಾನು 2ನೇ ಅಂಶ, ನಮ್ಮ ಟೀಚರ್ಸ್ಗೆ ನಮ್ಮ ಡಯಟ್ ಕಡೆಯಿಂದ ಒಂದು ಅದ್ಭುತವಾದಂತಹ ಕೆಲಸವೇನಾದ್ರೂ ಆಗಿದೆ ಅನ್ನೋದಕ್ಕೆ ನಾನು ಒಂದು ಸಾಕ್ಷಿ ಆಗೋದಾದ್ರೆ, ನೀವುಗಳು ರಚಿಸಿಕೊಟ್ಟಂತಹ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನೇ ನೀವು ತೊಡಗಿಸ್ಕೊಂಡು ಈ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ನಲ್ಲಿ ಎಲ್ಲೂ ಅರ್ಧ ಹಂಚಿತ್ತು ಅಂದ್ರೆ ಏನು, ಅದನ್ನ ಹೇಳ್ಕೊಡ್ಬೋದು ಮಕ್ಕಳಿಗೆ, ಇದನ್ನ ಹೇಳ್ಕೊಡ್ಬೋದು ಅಂತ. ಅದನ್ನೆಲ್ಲವೂ ಕೂಡ ಕನ್ಸಾಲಿಡೇಟ್ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಹೊರತರೋದಕ್ಕೆ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ನಿಮ್ಮನ್ನ ನೀವು
ತೊಡಗಿಸ್ಕೊಂಡಿದ್ದೀರಾ. ಸೊ ನಿಮಗೆ ನಮ್ಮ ಡಯಟ್ ಕಡೆಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಿ, ಇಂತಹ ಕಾರ್ಯಾಗಾರಗಳು ಆಗಲಿ, ನೀವುಗಳು ಸೇರಿದ ನಂತರ ನಿಮ್ಮ ತನು ಮನ ಒಂದಾಗ್ಲಿ, ನೀವೆಲ್ಲರೂ ಇಲ್ಲಿ ಸೇರ್ತಕ್ಕಂಥ ಆಸೆ ಆಕಾಂಕ್ಷೆ ಮತ್ತೆ ಇಚ್ಛಾಶಕ್ತಿ ಒಂದೇ ಇರಲಿ. ನಾವೆಲ್ಲರೂ ಕೂಡ ಶಿಕ್ಷಕರು ಮಕ್ಕಳನ್ನ ಇನ್ಸ್ಪೈರ್ ಮಾಡ್ತಾ ನಾವು ಮುಂದುವರಿಯೋಣ. ಈಗ ಯಾಕೆ ಅಂತಂದ್ರೆ ವೇದಿಕೆ ಮೇಲೆ ಅದ್ಭುತ ಶಕ್ತಿಗಳಿರ್ತವೆ. ನನಗೆ ಬಹಳ ಖುಷಿಯಾಗಿದ್ದು ಏನು ಅಂತಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ನ ನೋಡ್ತೀವಿ, ಅವ್ರಿಗೆ ಸುಮಾರು 1 ಗಂಟೆನಲ್ಲಿ ಏನಿಲ್ಲ ಅಂತಂದ್ರು 60 ನಿಮಿಷ, ಕನಿಷ್ಠ 30 ಕಾಲ್ ಬರ್ತವೆ. ಅದೇನಾದ್ರೂ 2 ನಿಮಿಷ ಮಾತಾಡಿದ್ರೆ 1 ಗಂಟೆ ವ್ಯಯ ಮಾಡ್ತಾರೆ. ಅದೇ ಪುಣ್ಯಾತ್ಮರು ರಾಜೇಶ್ ಸರ್ ಒಂದು ಫೋನು ಅಟೆಂಡ್ ಮಾಡಲಿಲ್ಲ. ನನಗೆ ಕೆಟ್ಟ ಕ್ಯೂರಿಯಾಸಿಟಿ, ಹತ್ರದಿಂದ ನೋಡಿದ್ದೇವೆ. ನಮ್ಮೂರು ಸುತ್ತಮುತ್ತ 1-2-3 ಸೆಕ್ರೆಟರಿ ಲೆವೆಲ್ ಆಫೀಸರ್ ನೋಡಿದ್ದೀವಿ, ಅವ್ರಿಗೆ ಫೋನೇ ಜೀವನ ಆಗ್ಬಿಡ್ತದೆ. ಆದ್ರೆ ಬಿಸಾಕ್ಬಿಟ್ಟಿದ್ದಾರೆ ರಿಟೈರ್ಡ್ ಆದ್ಮೇಲೆ. ಅಷ್ಟು ಅದ್ಭುತವಾದಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಮಕ್ಕಳೇ, ನೀವು ಅವರನ್ನ 2 ಕಣ್ಣಿನಿಂದ ನೀವು ಅವರನ್ನ ಗೌರವಿಸೋಣ, ಆ ರೀತಿಯಲ್ಲಿ ನಾವು ಆಗೋಣ. ಯಾಕೆಂದ್ರೆ ಈ ಮಣ್ಣಿನ ಋಣ ಆಗಿದೆ. ನಾನು ವಿಶ್ವಾಸರ ಹತ್ರ ಮಾತಾಡ್ತಾ ಇದ್ದೆ, ಏನ್ ಸರ್ ನಿಮ್ ಭಾಗದಲ್ಲಿ ಎಲ್ಲರೂ ಚೆನ್ನಾಗಿ ಓದೋರು ಇದಾರಲ್ಲ ಅಂತ ಅನ್ಬಿಟ್ಟು. ಗೊತ್ತಿಲ್ಲ, ಮಣ್ಣಿನ ಮಹಿಮೆ ಆಗಿರ್ಬೋದು, ಸ್ಥಳದ ಮಹಿಮೆ ಆಗಿರ್ಬೋದು, ವ್ಯಕ್ತಿಯ ಆವೃತ್ತ ಪ್ರದೇಶ ಆಗಿರ್ಬೋದು, ಆ ಭಗವಂತ ವೀರಭದ್ರೇಶ್ವರ ಸ್ವಾಮಿ ನಿಮ್ಮೆಲ್ರಿಗೂ ಕೂಡ ಒಳಿತನ್ನ ಬಯಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು. ಸಾಕ್ಷಿ ಭವನ್ ಮೂಲಕ ನಮ್ಮ ಸಂಸ್ಥೆಗೆ ಆಗಮಿಸಿದಂಥ ಸುಜಿತ್ ದೇವಾಡಿಗ, ಮಾಧವ ದೇವಾಡಿಗ ಅವರ ಮಗ, ನನ್ನ ಶಿಷ್ಯ. ಆದಷ್ಟು ರಾಜ್ಯದಲ್ಲಿ ಕೂಡ ಸ್ಯಾಕ್ಸೋಫೋನ್ ವಾದನದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಪ್ರತಿಭಾ ಕಾರ್ಯದಲ್ಲಿ ಚಿತ್ರಕಲೆಯಲ್ಲಿ ಕೂಡ ಹಲವಾರು ಪ್ರೈಸನ್ನು ಪಡೆದಂಥ ಸುಜಿತ್ ದೇವಾಡಿಗ ವೇದಿಕೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತೀನಿ. ಇನ್ನು ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಗಣೇಶ್ ಕುಕ್ಕೇಲಿ, ನಮ್ಮ ಶಿಕ್ಷಕರು, ನನ್ನ ಶಿಷ್ಯ, ಇವತ್ತು ಭಾವಚಿತ್ರದ ಮೂಲಕ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಹಾಗೂ ಬ್ಯಾನರನ್ನು ಕೂಡ ಉಚಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಸಭಾಭ್ಯ ಸಭಾಪತಿಭ್ಯಶ್ಚ. ಹಿರಿಯಡ್ಕದ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಇವತ್ತು ನಡೆದಂಥ ಈ ಚಿತ್ರಕಲಾ ಶಿಕ್ಷಕರ ಕಾರ್ಯಾಗಾರದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಸಂಸ್ಥೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳು, ಜಮ್ಮು ಕಾಶ್ಮೀರದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ರಾಜೇಶ್ ಪ್ರಸಾದ್ ಅವರೇ, ಹಿರಿಯರಾದ ಡಾಕ್ಟರ್ NS ಶೆಟ್ಟಿ ಅವರೇ, ಸನ್ಮಿತ್ರರು ಡಯಟ್ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅಶೋಕ್ ಕಾಮತ್ ಅವರೇ, ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಡಾಕ್ಟರ್ LM ಅವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸ್ ಅವರೇ, ಹಾಗೆ ನಮ್ಮ SDMC ಉಪಾಧ್ಯಕ್ಷರಾದಂಥ BL ವಿಶ್ವಾಸ್ ಅವರೇ, ಉಪಪ್ರಾಂಶುಪಾಲರೇ, ಚಿತ್ರಕಲಾ ಸಂಘದ ಅಧ್ಯಕ್ಷರೇ, ಎಲ್ಲ ಚಿತ್ರಕಲಾ ಶಿಕ್ಷಕರೇ, ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಇವತ್ತಿನ ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಮ್ಮ ಸಂಸ್ಥೆಯಲ್ಲಿ ಇಷ್ಟೊಂದು ವರ್ಷ ಅವಿರತವಾಗಿ ಶ್ರಮಿಸಿ ಈ ಸಂಸ್ಥೆಯ ಹೆಸರನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಸರಿಸುವಂತೆ ಮಾಡಿದಂಥ ಶ್ರೀಯುತ ಮೋಹನ್ ಕಡಬರವರ ಇನ್ನೊಂದು ಮುಖ ಇಲ್ಲಿ ಅನಾವರಣಗೊಂಡಿದೆ. ಅವರು ಚಿತ್ರಕಲಾ ಶಿಕ್ಷಕರಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಲ್ಲದೆ ತನ್ನ ಮಾತೃ ಸಂಸ್ಥೆಗೆ ಏನೆಲ್ಲ ನಡೆಸಬೇಕು, ಈ ಮಾತೃ ಸಂಸ್ಥೆ
ಅತ್ಯುತ್ತಮವಾಗಿ ಇರಬೇಕು ಹೇಳುವಂತಹದ್ದು ಅವರ ಕನಸು. ಅದಕ್ಕೆ ನಿರಂತರ ಅವರು ದುಡಿದ್ದಾರೆ. ಹಾಗಾಗಿ ಸೇವಾವಧಿಯ ಕೊನೆಯಲ್ಲಿ ಇರುವಂತಹ ಕಾಲಘಟ್ಟದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿ ತಮಗೆಲ್ಲ ಅವರ ಒಂದು ಶಕ್ತಿಯ ಅನಾವರಣಗೊಂಡಿದೆ ಇವತ್ತಿನ. ಹಾಗಾಗಿ ನನ್ನನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ಮಾತಿಗಾಗಿ ಕೇಳಿರುವುದಕ್ಕಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಇದು ಚಿತ್ರಕಲಾ ಶಿಕ್ಷಕರ ಒಂದು ಕಾರ್ಯಾಗಾರ ಆದರೂ ಸರ್ ಇಲ್ಲ ನೀವು ಈ ಸಂಸ್ಥೆಯಲ್ಲಿದ್ದೀರಿ, ನೀವು ಅಧ್ಯಕ್ಷರಾಗಬೇಕು ಹೇಳಿ ನನ್ನ ಹತ್ರ ಅವರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅವರನ್ನು ನಾನು ಅಭಿನಂದಿಸ್ತಾ, ಈ ಸಂಸ್ಥೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ದಾನಿಗಳ ಕೊಡುಗೆಯ ಜೊತೆ ಇಲ್ಲಿಯ ಶಿಕ್ಷಕರ ಕೊಡುಗೆಯನ್ನು ನಿರಂತರವಾಗಿ ಪಡೆದುಕೊಂಡು ಹೆಮ್ಮರವಾಗಿ ಬೆಳೆದಿದೆ ಮಕ್ಕಳಿಗೆ. ಆದರೆ ವಿಶೇಷವಾಗಿ ಚಿತ್ರಕಲೆ, ಹೀಗಾಗಿ ಚಿತ್ರಕಲೆಯ ಬಗ್ಗೆ ಸಾಕಷ್ಟು ವಿವರಣೆಯನ್ನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ರಾಜೇಶ್ ಪ್ರಸಾದ್ ಅವರು ಶಿಕ್ಷಕರು ಮತ್ತು ಗುರುಗಳ ವ್ಯತ್ಯಾಸವನ್ನು ಸಹ ಹೇಳಿದ್ದಾರೆ. ತಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುವ ರೀತಿಯಲ್ಲಿ ಅವರ ಭಾಷಣ ಆಗಿದೆ. ಹಾಗಾಗಿ ತಾವುಗಳು ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದೀರಿ. ಇಲ್ಲಿ ಹಲವಾರು ರೀತಿಯಲ್ಲಿ ಚಿತ್ರಕಲೆಯ ಒಂದು ಅನಾವರಣಗೊಳ್ಳಲಿಕ್ಕಿದೆ. ಮುಂದೆ ಸಹ ಜಿಲ್ಲಾ ಮಟ್ಟದ ಅನೇಕ ಶಿಕ್ಷಕರು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಒಬ್ಬ ಶಿಕ್ಷಕರ ಒಂದು ಚಿತ್ರಕಲಾ ಪ್ರದರ್ಶನ ನಡೆಯಿತು. ಹಾಗೆ ನಮ್ಮ ಚಿತ್ರಕಲಾ ಗ್ಯಾಲರಿಯಲ್ಲಿ ಸಹ ತಾವು ಅದನ್ನು ನೋಡಬಹುದು. ಹಾಗಾಗಿ ಬಹುಮುಖ ಪ್ರತಿಭೆಯ ಒಂದು ಮೋಹನ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಸಹಜವಾಗಿ ನಾವೆಲ್ಲ ಕೈ ಜೋಡಿಸಬೇಕಾದದ್ದು ಬಹಳ ಒಂದು ಪ್ರಮುಖವಾದ ಒಂದು ಕೆಲಸ ಆಗಿರುತ್ತೆ. ಅದರಲ್ಲಿ ನಮ್ಮ ಅಭಿವೃದ್ಧಿ ಸಮಿತಿಯವರಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘದವರಿದ್ದಾರೆ. ಹಾಗಾಗಿ ನಮ್ಮ ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷರು ಸಹ ತಮ್ಮಲ್ಲಿ ಬಂದು ಮನವಿಯನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಈ ಸಂಸ್ಥೆಯ ಹೆಸರು ಇನ್ನಷ್ಟು ಪಸರಿಸಿದೆ, ಇನ್ನಷ್ಟು ಬೆಳಗಿದೆ ಹೇಳುವಂತ ನಾನು ಆಶಯದೊಂದಿಗೆ ಸಂಸ್ಥೆಯ ಆಗಮಿಸಿ ಸಂಸ್ಥೆಯ ಆತಿಥ್ಯವನ್ನ ಸ್ವೀಕರಿಸಿ, ಯಾಕೆಂದ್ರೆ ಇದು ಆತಿಥ್ಯ ಅಂತಂದ್ರೆ ಮೋಹನ್ ಸರ್ ಅವರು ಅವರ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಅನೇಕ ಜನರನ್ನ ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅಚ್ಚುಕಟ್ಟಾಗಿ ಆಯೋಜಿಸುವಲ್ಲಿ ಶ್ರಮಿಸಿದ್ದಾರೆ. ಹಾಗಾಗಿ ತಾವೆಲ್ಲ ನಮ್ಮ ಸಂಸ್ಥೆಗೆ ಬಂದಿದ್ದೀರಿ. ಇಲ್ಲಿಂದ ಒಂದಿಷ್ಟು ತಮ್ಮ ಒಂದು ಚಿತ್ರಕಲಾ ಪ್ರವೀಣ್ಯತೆ ಜೊತೆಗೆ ಒಂದಿಷ್ಟು ನಾಲೆಜನ್ನು ಪಡ್ಕೊಂಡಿದ್ದೀರಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಈ ಉದ್ಘಾಟನಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಸಮಯ ಮೀರ್ತಾ ಇದೆ. ಹಾಗಾಗಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ತಮ್ಮೆಲ್ಲರನ್ನು ಸಹ ನಾನು ಒಂದೇ ಮಾತಿನಲ್ಲಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಹುರಿದುಂಬಿಸಿದಂತಹ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಶ್ರೀ ಮಂಜುನಾಥ್ ಭಟ್ ಇವರಿಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಡೈರೆಕ್ಟರ್ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅಶೋಕ್ ಕಾಮತ್ ಸರ್, ತಮಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಶಿಕ್ಷಣದಲ್ಲಿ ತೊಡಗಿಕೊಂಡು ನಿವೃತ್ತಿಯನ್ನ ಸೇವೆಯಿಂದ ನಿವೃತ್ತಗೊಂಡಂತಹ ಚಿತ್ರಕಲಾ ಶಿಕ್ಷಕರಿಗೆ ಗೌರವಾರ್ಪಣೆಯನ್ನು ಮಾಡಿದಂತಹ ಮಾನ್ಯ ಶೈಕ್ಷಣಿಕ ಶಿಕ್ಷಣಾಧಿಕಾರಿಗಳು ಉಡುಪಿ ವಲಯ ಶ್ರೀಮತಿ ಯಲ್ಲಮ್ಮ ಇವರಿಗೆ ಧನ್ಯವಾದಗಳು. ಹಿರಿಯ ವಿದ್ಯಾಪ್ರೇಮಿ ಖ್ಯಾತ ಕೃಷಿ ಅರ್ಥಶಾಸ್ತ್ರಜ್ಞರು ಈ ಶಾಲೆಯ ಹೆಮ್ಮೆ ಹಳೆ ವಿದ್ಯಾರ್ಥಿ ಡಾಕ್ಟರ್ SN ಶೆಟ್ಟಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಮಾನ್ಯ ಜಿಲ್ಲಾ ವಯಸ್ಕರ ಶಿಕ್ಷಣದ ಶಿಕ್ಷಣಾಧಿಕಾರಿಗಳಾದಂತಹ ಉಪನ್ಯಾಸಕರು ಯೋಗ ನರಸಿಂಹಸ್ವಾಮಿ ಸರ್ ಇವರಿಗೆ ತೆರೆದವರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ. ಉಪನಿರ್ದೇಶಕರ ಕಚೇರಿಯ ವಿಷಯ ಪರಿವೀಕ್ಷಕರಾದಂತಹ ಶ್ರೀ ನಾಗರಾಜ್ ಸರ್ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಈ ಸಂಸ್ಥೆಯ SDMCಯ ಉಪಾಧ್ಯಕ್ಷರಾದಂತಹ BN ವಿಶ್ವಾಸ್ ಭಟ್ ಸರ್ ತಮಗೆ ಪ್ರೀತಿಯ ಧನ್ಯವಾದಗಳು. ಸಂಸ್ಥೆಯ ಉಪಪ್ರಾಂಶುಪಾಲರಾದಂತಹ ಶ್ರೀ ಪ್ರಕಾಶ್ ಪ್ರಭು ತಮಗೆ ಪ್ರೀತಿಯ ಧನ್ಯವಾದಗಳು. ಕುಂದಾಪುರ ತಾಲೂಕು ಚಿತ್ರಕಲಾ ಶಿಕ್ಷಕರ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಶಾಂತ್ BB ಸರ್ ಇವರಿಗೆ ಧನ್ಯವಾದಗಳು. ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ರಾವ್ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಮೋಹನ್ ಕಡಬ ಸರ್ ಹಾಗೆ ಪ್ರೀತಿಯ ಚಿತ್ರಕಲಾ ಶಿಕ್ಷಕರು, ಈ ಸಂಸ್ಥೆಯ SDMC ಹಾಗೂ SDMCಯ ಸದಸ್ಯರು, ಅಧ್ಯಕ್ಷರು
ವಿದ್ಯಾರ್ಥಿಗಳು ಹಾಗೂ ಸಹಕರಿಸಿದ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸರ್, ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಂದವಾಗಿ ನಡೆಸಿಕೊಟ್ಟಂಥ ನಮ್ಮ ಶಿಷ್ಯ ರಾಘವೇಂದ್ರ ತಾತನಮೂರ್ತಿ ಅವರಿಗೊಂದು ಮೊಮೆಂಟ ದೂರದಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಚಲನಚಿತ್ರ ನಟರು, ಯಕ್ಷಗಾನ, ನಾಟಕ ಮತ್ತು ಫಿಲ್ಮಿನ ಎಡಿಟಿಂಗ್ ಮಾಡಿ ಖ್ಯಾತರಾದವರು. ನಮ್ಮ ಹಿರಿಯಡ್ಕದ ಜೂನಿಯರ್ ಕಾಲೇಜು ಇವಾಗ ಪಬ್ಲಿಕ್ ಸ್ಕೂಲಾಗಿ ಪರಿವರ್ತನೆಗೊಂಡಿದೆ. ಇದು ವಿದ್ಯಾರ್ಜನೆ ಮಾಡುವಂತಹ ಒಂದು ದೇಗುಲ. ಈ ದೇಗುಲದಲ್ಲಿ ನಾನು ನನ್ನ ವಿದ್ಯಾರ್ಜನೆಯನ್ನು ಮಾಡಿದ್ದು ನನಗೆ ತುಂಬ ಒಂದು ಹೆಮ್ಮೆಯ ವಿಷಯ. ಆವತ್ತು 1981ರಂದು ನಾನು ಸೇರಿದ್ದು. ಇವಾಗ 2025ರಂದು ಸುಮಾರು ಒಂದು 45 ವರ್ಷಗಳ ನಂತರ ಕಂಡ್ರೆ ಬಹಳ ಒಂದು ಇಲ್ಲಿ ಪರಿವರ್ತನೆಗೊಂಡಿದೆ. ಈ ಶಾಲೆಯಲ್ಲಿ ಹಲವಾರು ವಿಭಾಗಗಳು ಕೂಡ ವಿಜ್ಞಾನ, ಕಲಾ, ವಾಣಿಜ್ಯದಂತೆ ಹಲವಾರು ಸ್ಟ್ರೀಮ್ಸ್ ಏನಿದೆ ಅದು ಕೂಡ ಇದನ್ನು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮಕ್ಕಳ ಸಂಖ್ಯೆ ಕೂಡ ತುಂಬ ಇದೆ. ಇಲ್ಲಿ ಫಲಿತಾಂಶ ನೋಡಿದರೆ ಹಾಗೂ ಇಲ್ಲಿನ ಈ ಶಾಲೆಯ ಪ್ರಗತಿ, ಈ ಊರಿನ ಪ್ರಗತಿ ಎಲ್ಲ ಕಂಡ್ರೆ ತುಂಬ ಸಂತೋಷವಾಗ್ತಾ ಇದೆ. ಈ ಶಾಲೆಯು ಇವಾಗ ಅಮೃತ ಮಹೋತ್ಸವನ 75ನೇ ವರ್ಷದಲ್ಲಿ ಆಚರಿಸ್ತಾ ಇರುವಂಥದ್ದು ಒಂದು ತುಂಬ ಸಂತೋಷಕರವಾದಂಥ ಸಂಗತಿ. ಸ್ವತಃವಾಗಿ ನನ್ನ ಒಂದು ಜೀವನವನ್ನು ಕಂಡರೆ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿಕೊಂಡು ನನ್ನ ಜೀವನದಲ್ಲಿ ಒಂದು ಸಾಧಿಸುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಂತಹ ಈ ಶಾಲೆಯಲ್ಲಿ ಮಾಡಿದಂತಹ ವಿದ್ಯಾರ್ಜನೆ ಮಾಡಿದಂತಹ ಎಲ್ಲ ಗುರುಗಳು, ಅದರ ಜೊತೆಗೇ ವಿದ್ಯಾರ್ಥಿಗಳನ್ನು ಉಜ್ವಲ ಭವಿಷ್ಯ ಉಂಟು ಮಾಡಿದಂತಹ ಈ ಊರಿನ ಶಾಲೆ, ಇಲ್ಲಿರುವಂತಹ ವೀರಭದ್ರ ಸ್ವಾಮಿಯ ಸನ್ನಿಧಾನ ಎಲ್ಲ ಕಂಡ್ರೆ ನಾವೆಲ್ಲರೂ ಈ ಒಂದು ಪಾವನ ಭೂಮಿಯಲ್ಲಿ ಜನ್ಮವನ್ನು ಕೊಂಡು ಒಂದು ನಾವೆಲ್ಲರೂ ಒಂದು ಧನ್ಯರಾಗಿದ್ದೇವೆ ಅಂತ ನಾನು ತಿಳಿಸ್ಕೊಂಡಿದ್ದೇನೆ. ಈ ಶಾಲೆಗೆ ಇನ್ನೂ ಕೂಡ ಇಲ್ಲಿಯ ಮಕ್ಕಳಿಗೆ, ಇಲ್ಲಿಯ ಜನರಿಗೆ ಈ ಶಾಲೆಗೆ ಇನ್ನೂ ಕೂಡ ಉಜ್ವಲ ಭವಿಷ್ಯವನ್ನು ಕಾಮನೆ ಮಾಡುತ್ತಾ ನಿಮಗೆಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ. ಕರ್ನಾಟಕ ಪಬ್ಲಿಕ್ ಸ್ಕೂಲು ನಾನು ಹಳೆಯ ವಿದ್ಯಾರ್ಥಿ. 1954ರಿಂದ 1957ರಲ್ಲಿ SLC ಆಗಿ ಪಾಸಾಗಿ ಪಾಸಾಗಿದ್ದೆ. ಈ ಶಾಲೆಯಿಂದಾಗಿ ನಾನೊಂದು ಮನುಷ್ಯನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಅಲ್ಲಿಂದ ಬಾಂಬೆ ಯೂನಿವರ್ಸಿಟಿ ಹೋಗಿದ್ದೆ. ಬಾಂಬೆ ಯೂನಿವರ್ಸಿಟಿಯಲ್ಲಿ ಎಲ್ಲ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು PhD ಇನ್ ಎಕಾನಮಿಕ್ಸ್, ಅಗ್ರಿಕಲ್ಚರ್ ಎಕಾನಮಿಕ್ಸ್. ಆಮೇಲೆ ನಾನು ಯುನೈಟೆಡ್ ನೇಷನಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನಲ್ಲಿ ಬೇರೆ ಬೇರೆ ಆಫ್ರಿಕನ್ ಕಂಟ್ರಿಯಲ್ಲಿ 25 ವರ್ಷವರೆಗೆ ಕೆಲಸ ಮಾಡಿದ್ದೇನೆ. ಇದೆಲ್ಲವೂ ಸಾಧ್ಯವಾದದ್ದು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆಗ ಹಿರಿಯಡ್ಕ ಬೋರ್ಡ್ ಹೈಸ್ಕೂಲ್ ಅಂತ ಕರಿತಾ ಇದ್ದೆವು. ನಮ್ಮ ಪ್ರಿನ್ಸಿಪಲ್ ಆಗ ಅಣ್ಣಪ್ಪ ಸುವರ್ಣ ಅಂತ ಇದ್ದರು. ಅವರು ನಿಜವಾಗಿ ಒಂದು ಮಾದರಿಯ ಒಂದು ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ನಮಗೆ ಇವನು ಬೋರ್ಡ್ ಹೈಸ್ಕೂಲ್ ಇದೊಂದು ಪ್ರಶಸ್ತಿ ಸಿಕ್ಕಿತ್ತು, SLC ಪ್ರಶಸ್ತಿ ಸಿಕ್ಕಿತ್ತು. ಅಂಥ ಒಂದು ಸ್ಕಾಲಲ್ಲಿ ನಾನು ಕಲ್ತದ್ದು ನನ್ನೊಂದು ಪುಣ್ಯ ಅಂತ ಹೇಳ್ತೇನೆ. ನನ್ನ ಇಡೀ ಒಂದು ಭವಿಷ್ಯವನ್ನು ರೂಪಿಸಿದಂತ ಹೇಳಿದ್ರೆ ಈ ಒಂದು ಹಿರಿಯಡ್ಕ ಶಾಲೆಯನ್ನು. ನಾವು ಕುಕ್ಕೇಳಿಂದ ನಾನು ಬರ್ತಾಯಿದ್ದೆ, 2 ಕಿಲೋಮೀಟ್ರಿಂದ ಬರ್ತಾಯಿದ್ದೆವು. ಆದರೂ ಆ ಶಾಲೆ ನಾವು ನಡೆದುಕೊಂಡು ಬಂದರೂ ಈ ಶಾಲೆಯಲ್ಲಿ ನಮಗೊಂದು ಯಾವಾಗಲೂ ಒಂದು ಇನ್ಸ್ಪಿರೇಷನ್. ಶಾಲೆ ಬಂದ ಕೂಡಲೇ ಎಲ್ಲವೂ ನಮಗೆ ಒಂದು ದೇವಸ್ಥಾನಕ್ಕೆ ಬಂದ ಹಾಗೆ ಇತ್ತು. ಅಂಥ ಒಂದು ಶಾಲೆ ಇದು. ಆ ಶಾಲೆಯಲ್ಲಿ ನಾನು ರಿಟೈರ್ಡ್ ಆದಮೇಲೆ, ನಾನು 2000ರಲ್ಲಿ ರಿಟೈರ್ಡ್ ಆದಮೇಲೆ ಇಲ್ಲಿ ಅಭಿವೃದ್ಧಿ ಕಮಿಟಿಯಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಮಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದೇನೆ. ಶಾಲೆ ಒಂದು ಹೈಸ್ಕೂಲ್ ಆಗಿ ಅದೊಂದು ಇದು PUC ಸೆಂಟರ್ ಆಗಿ ಈಗ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಬಂದಿದೆ. ಪ್ರಿನ್ಸಿಪಲ್ಗೆ ಲಾಸ್ಟ್ ಇಯರ್ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ದೊಡ್ಡ ಕ್ಯಾಂಪಸ್ ಆಗಿ ಬೆಳೆದಿದೆ. ಈಗ ಇಂಟಿಗ್ರೇಟೆಡ್ ಸ್ಕೂಲ್ ಅಂತ ಹೇಳ್ಬೋದು. ಇಂಟಿಗ್ರೇಟೆಡ್ ಸ್ಕೂಲ್ ಅಂದರೆ LKGಯಿಂದ UKGಯಿಂದ ಪ್ರೈಮರಿಯಿಂದ ಸೆಕೆಂಡ್ರಿಯಿಂದ ಈವನ್ PUC. ಅದು ಅಲ್ಲದೆ ನಮ್ಮ ಇಲ್ಲಿ ಕಾಲೇಜ್ ಆಗಿದೆ. 10 ಕಾಲೇಜ್ ಆಗಿದೆ. ನಮ್ಮ 7 ಎಕರೆಯಲ್ಲಿ ನಾವು 4 ಎಕರೆ ಕಾಲೇಜ್ ಕೊಟ್ಟಿದ್ದೇವೆ, 4 ಕಾಲೇಜ್ ಕೊಟ್ಟಿದ್ದೇವೆ. ಆ ಕಾಲೇಜ್ ಮಾಡುವ ಸಂದರ್ಭವು ನಾನು ಆಗ ಅಧ್ಯಕ್ಷನಾಗಿದ್ದೆ, ಅಭಿವೃದ್ಧಿ ಕಮಿಟಿ ಅಧ್ಯಕ್ಷನಾಗಿದ್ದೆ. ಈಗ ಅಂಥ ಒಂದು ಊರಲ್ಲಿ ಒಂದು LKGನ ಗೌರ್ಮೆಂಟಿದ್ದು ಒಂದು LKGಯಿಂದ ಅಪ್ ಟು ಅದು ಗ್ರ್ಯಾಜುಯೇಷನ್ವರೆಗೆ ಅದು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಇರುವುದು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ ನಮ್ಮದು ಭಾಗ್ಯ, ಊರಿನ ಭಾಗ್ಯ ಅಂತ ಹೇಳ್ಬೋದು. ಅಷ್ಟೇ ಹೇಳಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಚಿತ್ರಕಲಾ ಶಿಕ್ಷಕರ ತರಬೇತಿ ಕಾರ್ಯಕ್ರಮದಲ್ಲಿ ಗಣೇಶ್ ಕುಕ್ಕೆಹಳ್ಳಿ ಶ್ರೀಯುತರು ರಾಧಾಕೃಷ್ಣ ಎಣ್ಣೆಹೊಳೆ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿಯೂ ಕೂಡ ವೃತ್ತಿಯನ್ನು ಮಾಡ್ತಾಯಿದ್ದಾರೆ.
ಇವತ್ತವರ ಪ್ರಾತ್ಯಕ್ಷಿಕೆಯಲ್ಲಿ ನನ್ನ ಚಿತ್ರ ಬಿಡಿಸಿರೋದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಹಾಗೆ ಇವರು ಸ್ಪೆಷಲಿಸ್ಟ್, ಪ್ರತಿಯೊಬ್ಬರು ಚಿತ್ರಕಲಾ ಶಿಕ್ಷಕರು ಒಂದಲ್ಲ ಒಂದು ರಂಗದಲ್ಲಿ ಭಾಳ ತನ್ನ ಸಾಧನೆಯನ್ನು ಮಾಡಿರ್ತಾರೆ. ಹಾಗೆ ಗಣೇಶ್ ಕುಕ್ಕೆಹಳ್ಳಿ ಅವರು ಭಾವಚಿತ್ರದ ಚಿತ್ರ ಬಿಡಿಸುವಲ್ಲಿ, ಪೋರ್ಟ್ರೇಟ್ ಚಿತ್ರ ಬಿಡಿಸೋದ್ರಲ್ಲಿ ಭಾಳ ಪ್ರಖ್ಯಾತಿ. ಹಾಗೆ ಎಲ್ಲ ರಂಗದಲ್ಲೂ ಅವರು ಕೈ ಚಾಚಿಕೊಂಡಿದ್ದಾರೆ. ಹಾಗೆ ಸ್ಪೆಷಲಿಯಾಗಿ ಅವರು ಭಾವಚಿತ್ರದಲ್ಲಿ ಕೂಡ ತನ್ನನ್ನು ಜಗತ್ತಿಗೆ ಗುರುತಿಸಿಕೊಂಡಿದ್ದಾರೆ. ಈ ಕ್ಷಣದಲ್ಲಿ ನಾನು ಭಾಳ ಸಂತೋಷದಿಂದ ಇವರ ಈ ಚಿತ್ರಕ್ಕೆ ಋಣಿಯಾಗಿದ್ದೇನೆ ಅಂಥೇಳಿ. ಹಾಗೆ ಗಣೇಶ್ ಕುಕ್ಕೆಹಳ್ಳಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅತ್ಯುತ್ತಮ ಜಲವರ್ಣ ಚಿತ್ರಗಾರರು ಕೂಡ ಅವರು ಗಣೇಶ್ ಕುಕ್ಕೆಹಳ್ಳಿ ಅವರು. ಹಾಗೆ ಅವರ ವೃತ್ತಿಭೂಮಿಯಲ್ಲೂ ಕೂಡ ಭಾಳ ಕಡಿಮೆ ಮಾತುಗಾರ ಹಾಗೂ ಹೆಚ್ಚು ಚಿತ್ರಕಲೆಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿ. ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.